ಎಲ್ಲರೂ ಮ್ಯೂಟ್ ಮಾಡ್ಕೊಂಬಿಡಿ, ನೀವು ಅಷ್ಟೇ ಮ್ಯೂಟ್ ಮಾಡ್ಕೊಂಡು. ಎಲ್ಲರಿಗೂ ನಮಸ್ಕಾರ. ಇದು ಸಮಾನ ಮನಸ್ಕರು ಅನ್ನುವಂಥ ಒಂದು ವಾಟ್ಸಪ್ ಗ್ರೂಪ್ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಒಂದು ತುಂಬ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಸಾಮಾನ್ಯವಾಗಿ ನಮ್ಮ ಗ್ರೂಪ್ನ ಇಂತಹ ಕಾರ್ಯಕ್ರಮಗಳು ವಾರಕ್ಕೊಮ್ಮೆ ಪ್ರತಿ ಭಾನುವಾರ ನಡೀತಾ ಇತ್ತು. ಪ್ರತಿ ಭಾನುವಾರ ಸಂಜೆ 6:30ಕ್ಕೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಆದರೆ ಇವತ್ತು ವಿಶೇಷವಾಗಿ ಬುಧವಾರ ನಡೀತಾ ಇದೆ. ಇದು ಷೇರು ಮಾರುಕಟ್ಟೆ ಸಂಬಂಧಿತ ಕಾರ್ಯಕ್ರಮ ಆಗಿರೋದ್ರಿಂದ ವಾರದ ದಿನಗಳಲ್ಲಿ ನಡೆಸೋದೇ ಸೂಕ್ತ ಅಂತ ಅನ್ನಿಸ್ತು. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಜಗನ್ನಾಥ್ ಅವರಿಗೆ ಮುಂದಿನ ದಿನಗಳಲ್ಲಿ ತುಂಬ ಬಿಡುಬಿಡದೇ ಇರತಕ್ಕಂಥ ಸಾಕಷ್ಟು ಕೆಲಸಗಳನ್ನು ಅವರು ಆಗಲೇ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂಥೇಳಿ ನಾನು ಕನಿಷ್ಠ ಒಂದು 7-8 ತಿಂಗಳಿಂದ ಅವರಲ್ಲಿ ನಾನು ಕೇಳ್ಕೊಳ್ತಾ ಬಂದಿದ್ದೆ. ಸೊ ಅವ್ರಿಗೆ ಬಿಡುವ ಆಗದೇ ಇದ್ದ ಕಾರಣಕ್ಕಾಗಿ ನಾವು ಭಾನುವಾರ ನಡೆಸೋಕ್ಕೆ ಇದುವರೆಗೆ ಆಗಿರಲಿಲ್ಲ. ಸೊ ಈಗಲೂ ಮತ್ತೆ ಭಾನುವಾರ ಅಂದರೆ ಮತ್ತೆ ಮುಂದಕ್ಕೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು ಬುಧವಾರ ಆದರೂ ಪರವಾಗಿಲ್ಲ, ಇವತ್ತು ಈ ಕಾರ್ಯಕ್ರಮ ನಡೆಸ್ಬೋಣ ಅಂಥೇಳಿ ತೀರ್ಮಾನ ಮಾಡಿ ಬುಧವಾರದ ದಿವಸನೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹಳ ಖುಷಿಯಾಗ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ, ವರ್ಕಿಂಗ್ ಡೇ ಆದರೂ ಕೂಡ, ಕೆಲಸದ ದಿನ ಆದರೂ ಕೂಡ ಆರಂಭದಲ್ಲಿಯೇ ಈಗಾಗಲೇ 57 ಜನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸೇರಿದಿರಿ. ತುಂಬ ಖುಷಿಯಾಗುತ್ತೆ. ಇವತ್ತಿನ ಕಾರ್ಯಕ್ರಮದ ವಿಷಯ ತಮಗಾಗಲೇ ತಿಳಿಸಿದ್ದೀವಿ, ಷೇರುಪೇಟೆ ಸಮಾಚಾರ ಅಂಥೇಳಿ. ಸೊ ಷೇರು ಮಾರುಕಟ್ಟೆ ಬಗ್ಗೆ ಈಗ ಅನೇಕರಿಗೆ ತುಂಬ ಆಸಕ್ತಿ ಇದೆ. ಆದರೆ ಅದ್ರ ಬಗ್ಗೆ ಎಷ್ಟೋ ಜನಕ್ಕೆ ಮಾಹಿತಿ ಇರೋದಿಲ್ಲ ಅಂತ ಹೇಳಿದ್ರೆ, ಹೊಸದಾಗಿ ಸೇರೋರಿಗೆ ಸಾಕಷ್ಟು ಮಾಹಿತಿ ಬೇಕು ಅನಿಸುತ್ತೆ. ಅಥವಾ ಈಗಾಗಲೇ ಷೇರು ಮಾರುಕಟ್ಟೆಯಲ್ಲಿ ವಹಿವಾಟು ನಡೆಸ್ತಾ ಇರೋರಿಗೆ ಇನ್ನಷ್ಟು ತಿಳ್ಕೊಳ್ಬೇಕನ್ನೋಂಥ ಒಂದು ಕುತೂಹಲ ಇರುತ್ತೆ. ಮತ್ತೆ ಹಲವರಿಗೆ ಈಗಾಗಲೇ ಕಳೆದ 2 ವರ್ಷಗಳಿಂದ ಒಂದು ರೀತಿಯ ಅನಿಶ್ಚಿತ ಸ್ಥಿತಿಯನ್ನು ಎದುರಿಸ್ತಾ ಬಂದಿದ್ದೀವಿ ಷೇರು ಮಾರುಕಟ್ಟೆಯಲ್ಲಿ. ಸೊ ಹೀಗೆ ಮುಂದುವರಿಯುತ್ತಾ ಅಥವಾ ಮುಂದೆ ಸರಿ ಹೋಗುತ್ತಾ, ಈಗ ಇನ್ವೆಸ್ಟ್ ಮಾಡೋದಕ್ಕೆ ಸರಿಯಾದ ಸಮಯನ, ಅಥವಾ ಹಾಕಿರೋದನ್ನ ತೆಕ್ಕೋಬೇಕಾ, ಮುಂದುವರಿಸ್ಬೇಕಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಇರುತ್ತೆ. ಅಂತಹ ಪ್ರಶ್ನೆಗಳಿಗೆ ಒಂದು ಸರಿಯಾದ ಉತ್ತರವನ್ನು ಪಡಿಬೇಕು ಅಂತ ಹೇಳಿದ್ರೆ ಇವತ್ತು ಸಾಕಷ್ಟು ವ್ಯವಸ್ಥೆಗಳಿದೆ. ಆದರೆ ಒಬ್ಬ ಎಕ್ಸ್ಪರ್ಟಿಂದ, ಒಬ್ಬ ನುರಿತ ತಜ್ಞರಿಂದ, ಆ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥ ಒಬ್ಬ ತಜ್ಞರಿಂದ ನೇರವಾಗಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ತಾವೆಲ್ಲರೂ ಬಂದಿದ್ದೀರಿ. ಮೊದಲನೇದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ತಮಗೆಲ್ಲರಿಗೂ ಮೊದಲು ಆಹ್ವಾನವನ್ನು ಕೊಟ್ಬಿಡ್ತೀನಿ. ಯಾಕಂದರೆ ನಿಮ್ಮಿಂದ ಈ ಕಾರ್ಯಕ್ರಮ ನಡೀತಾ ಇದೆ, ನಿಮಗೋಸ್ಕರ ಈ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಡಾಕ್ಟರ್ JN ಜಗನ್ನಾಥ್ ಅವರು ನಮ್ಮವರೇ ಆಗಿರೋದ್ರಿಂದ ಅವ್ರನ್ನ ತಡವಾಗಿ ಆಹ್ವಾನಿಸಿದ್ರು ಏನು ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ಅವರು ತಪ್ಪಾಗಿ ಭಾವಿಸುವುದಿಲ್ಲ ಅಂತ ನಂಬಿಕೆನೂ ನನಗಿದೆ. ಈಗ ಮತ್ತೊಮ್ಮೆ ಡಾಕ್ಟರ್ JN ಜಗನ್ನಾಥ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಡಾಕ್ಟರ್ JN ಜಗನ್ನಾಥ್ ಅವರ ಪರಿಚಯ ತಮಗೆಲ್ಲರೂ ಇದೆ. ಆ ಪರಿಚಯವನ್ನು ನಾನು ಒಂದು ಪ್ರಾರ್ಥನಾ ಗೀತೆಯ ನಂತರ ಮಾಡಿಕೊಡ್ತೀನಿ. ನಮ್ಮ ಈ ಕಾರ್ಯಕ್ರಮದ ಸತ್ಸಂಪ್ರದಾಯ ಅಂತ ಹೇಳಿದ್ರೆ, ಯಾವುದೇ ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕೆ ಮುಂಚೆ ನಾವು ಒಂದು ಪ್ರಾರ್ಥನಾ ಗೀತೆಯನ್ನು ಮಾಡಿ, ಆ ನಂತರ ಮುಖ್ಯ ಅತಿಥಿಗಳ ಪರಿಚಯವನ್ನು ಮಾಡಿ, ಆ ನಂತರ ಅವರ ಉಪನ್ಯಾಸವನ್ನು ನಡೆಸುವಂಥ ಕಾರ್ಯಕ್ರಮ. ಮೊದಲನೇದಾಗಿ ಒಂದು ಪ್ರಾರ್ಥನಾ ಗೀತೆ. ಶ್ರೀಮತಿ ಪುಷ್ಪಾ ಮಲ್ಲಿಕಾರ್ಜುನ್ ಅವರು ಈ ಪ್ರಾರ್ಥನೆಯನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿರುವ ಎಲ್ಲ ಮಹನೀಯರಿಗೂ ನಮಸ್ಕಾರಗಳು. ವಾಣಿ ವೀಣಾ ಪಾಣಿ ಶೃಂಗೇರಿ ಶಾರದೆ ಜನನೀ ವಿದ್ಯಾ ಬೋಧಿನಿ ಶೃಂಗಾರವಾರಿದೆ. ವಾಣಿ ವೀಣಾ ಪಾಣಿ ಶೃಂಗೇರಿ ಶಾರದೆ ಜನನೀ ವಿದ್ಯಾ ಬೋಧಿನಿ ಶೃಂಗಾರವಾರಿದೆ. ತುಂಗಾ ತೀರ ವಿಹಾರಿಣಿ ಬಂಗಾರ ವರದೆ ಶುಭ ಮಂಗಳ ಕರುಣೆ ಸಮ್ಮ ಶಾರದೆ ಶುಭ ವರದೆ. ವಾಣಿ ವೀಣಾ ಪಾಣಿ ಶೃಂಗೇರಿ ಶಾರದೆ ಜನನೀ ವಿದ್ಯಾ ಬೋಧಿನಿ ಶೃಂಗಾರವಾರಿದೆ.
ಅಂಬೆ ಜಗದಂಬೆ ದೇವಿ ಗಾನ ವಿಶಾರದೆ, ಶೃಂಗೇರಿ ಪುರವಾಸಿನಿಯೇ ಸುಜ್ಞಾನ ವರದೆ. ಅಂಬೆ ಜಗದಂಬೆ ದೇವಿ ಗಾನ ವಿಶಾರದೆ, ಶೃಂಗೇರಿ ಪುರವಾಸಿನಿಯೇ ಸುಜ್ಞಾನ ವರದೆ. ಮಂಗಳವಾಣಿ ನುಡಿಸುವ ವಾಣಿ ಮಂಗಳದಾಯಿನಿಯೇ, ಮನಸ್ಸಿನ ಕರ್ಮವ ಕಳೆಯುತ್ತ ಮನದಲ್ಲಿ ನೆಲೆಸು ಮಹಾಮಾಯೆ. ಮಂಗಳವಾಣಿ ನುಡಿಸುವ ವಾಣಿ ಮಂಗಳದಾಯಿನಿಯೇ, ಮನಸ್ಸಿನ ಕರ್ಮವ ಕಳೆಯುತ್ತ ಮನದಲ್ಲಿ ನೆಲೆಸು ಮಹಾಮಾಯೆ. ವಾಣಿ ವೀಣಾ ಪಾಣಿ ಶೃಂಗೇರಿ ಶಾರದೆ, ಜನನೀ ವಿದ್ಯಾ ಬೋಧಿನಿ ಶೃಂಗಾರ ವಾರಿಧೆ. ಅಮ್ಮ ಬ್ರಹ್ಮದೇವನ ರಾಣಿ ನಮೋ ಭಗವತಿ, ಅಷ್ಟೋತ್ತರಾರ್ಚನೆ ಮಾಡುವೆ ಅಕ್ಷರ ಸರಸ್ವತಿಯೇ. ಅಮ್ಮ ಬ್ರಹ್ಮದೇವನ ರಾಣಿ ನಮೋ ಭಗವತಿ, ಅಷ್ಟೋತ್ತರಾರ್ಚನೆ ಮಾಡುವೆ ಅಕ್ಷರ ಸರಸ್ವತಿಯೇ. ವಿದ್ಯೆಯ ಓದಿಸಿ ಬುದ್ಧಿಯ ಕರುಣಿಸಿ ಭಾಗ್ಯವ ನೀಡಮ್ಮ, ವಿನಯದಿ ನಿನ್ನಯ ಸ್ಮರಣೆಯ ಮಾಡುವ ಶಕ್ತಿಯ ನೀಡಮ್ಮ. ವಿದ್ಯೆಯ ಓದಿಸಿ ಬುದ್ಧಿಯ ಕರುಣಿಸಿ ಭಾಗ್ಯವ ನೀಡಮ್ಮ, ವಿನಯದಿ ನಿನ್ನಯ ಸ್ಮರಣೆಯ ಮಾಡುವ ಶಕ್ತಿಯ ನೀಡಮ್ಮ. ವಾಣಿ ವೀಣಾ ಪಾಣಿ ಶೃಂಗೇರಿ ಶಾರದೆ, ಜನನೀ ವಿದ್ಯಾ ಬೋಧಿನಿ ಶೃಂಗಾರ ವಾರಿಧೆ. ತುಂಗಾ ತೀರ ವಿಹಾರಿಣಿ ಬಂಗಾರ ವರದೆ, ಶುಭ ಮಂಗಳ ಕರುಣೆ ಸಮ್ಮ ಶಾರದೆ ಶುಭ ವರದೆ. ವಾಣಿ ವೀಣಾ ಪಾಣಿ ಶೃಂಗೇರಿ ಶಾರದೆ, ಜನನೀ ವಿದ್ಯಾ ಬೋಧಿನಿ ಶೃಂಗಾರ ವಾರಿಧೆ, ಶೃಂಗಾರ ವಾರಿಧೆ, ಶೃಂಗಾರ ವಾರಿಧೆ. ಧನ್ಯವಾದ. ಧನ್ಯವಾದಗಳು ಪುಷ್ಪ ಮೇಡಮ್. ತುಂಬ ಸುಶ್ರಾವ್ಯವಾಗಿ ಶೃಂಗೇರಿ ಶಾರದೆಯ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀರಿ. ತುಂಬ ಸಂತೋಷ ಆಯಿತು. ನಿಮಗೆ ಕೊನೆಯ ಗಳಿಗೆಯಲ್ಲಿ ಇವತ್ತಿನ ಪ್ರಾರ್ಥನೆ ನಡೆಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡಿದೆ. ತಾವು ತಕ್ಷಣ ಬಂದು ಈ ಪ್ರಾರ್ಥನೆ ನಡೆಸ್ಕೊಟ್ಟಿರಿ. ತುಂಬ ತುಂಬ ಸಂತೋಷ ಆಯಿತು. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ JN ಜಗನ್ನಾಥ್ ಅವರ ಪರಿಚಯವನ್ನು ಮಾಡಿಕೊಡ್ತೀನಿ. ಬಹುಶಃ ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನನಗಿಂತಲೂ ಹೆಚ್ಚಾಗಿ ಡಾಕ್ಟರ್ JN ಜಗನ್ನಾಥ್ ಅವರ ಪರಿಚಯ ಇದೆ ಅಂತ ಅನ್ಸುತ್ತೆ. ಎಲ್ಲರೂ ಅವರ ಆಪ್ತ ಸ್ನೇಹಿತರೇ ಇದ್ದೀರಿ ಅಂತ ಅನ್ಸುತ್ತೆ. ಕಳೆದ ಹಲವಾರು ವರ್ಷಗಳಿಂದ ಅವರನ್ನು ತಾವು ಹತ್ತಿರದಿಂದ ಬಲ್ಲವರೇ ಇದ್ದೀರಿ. ಆದರೂ ಕೂಡ ಈ ಕಾರ್ಯಕ್ರಮದ ಒಂದು ಸತ್ಸಂಪ್ರದಾಯದಂತೆ ಇವತ್ತಿನ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಮತ್ತು ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ JN ಜಗನ್ನಾಥ್ ಅವರನ್ನು ಪರಿಚಯಿಸ್ತೀನಿ. ಅವರ ಬೇರೆಲ್ಲ ಸಾಧನೆಗಳಿಗಿಂತ ಮುಂಚೆ ಅವರ ಪರಿಚಯ ನನಗೆ ತುಂಬ ಮುಖ್ಯವಾಗಿ ಮಾಡಿಕೊಡ್ಬೇಕಾಗಿರೋದು ಅಂತ ಹೇಳಿದ್ರೆ, ಅವರು ಅತ್ಯಂತ ಸರಳ, ಸಹೃದಯಿ ಮತ್ತು ಸ್ನೇಹಪರ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ದೊಡ್ಡ ಸಾಧಕರು ಅಂತ ಹೇಳಿ ಅವ್ರನ್ನ ಪರಿಚಯ ಮಾಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಇದನ್ನು ನಾನು ಅವರನ್ನು ಅರ್ಥ ಮಾಡಿಕೊಂಡ ರೀತಿಯಲ್ಲಿ, ಜಗನ್ನಾಥ್ ಅವರನ್ನ ನಾನು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ತುಂಬ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಇದು ತಮಗೆಲ್ಲರಿಗೂ ಕೂಡ ಅನುಭವಕ್ಕೆ ಕೂಡ ಬಂದಿರುತ್ತೆ. ಸಾಕಷ್ಟು ವಿದ್ಯಾರ್ಹತೆಯನ್ನು ಹೊಂದಿದ್ದಾರೆ, ಸಾಕಷ್ಟು ಓದಿದ್ದಾರೆ. ಕೇವಲ ತಮಗೆ ವೃತ್ತಿ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಅದನ್ನು ಹೊರತಾಗಿಯೂ ಕೂಡ ಅನೇಕ ವಿಷಯಗಳತ್ತ ಅವರು ಗಮನ ಹರಿಸಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಆ ಸರಳತೆಯನ್ನು ಮೀರಿ ಯಾವತ್ತೂ ಅವರು ಹೋಗಿಲ್ಲ. ಆ ಸಹೃದಯತೆಯನ್ನು ಸದಾ ಜೊತೆಗೆ ಇಟ್ಕೊಂಡಿರ್ತಾರೆ ಮತ್ತು ಅತ್ಯಂತ ಸ್ನೇಹಮಯವಾಗಿರ್ತಕ್ಕಂಥ ಒಂದು ಇದನ್ನು ಅವ್ರ ಗುಣವನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದ ಆರಂಭದಲ್ಲಿಯೇ ಇಷ್ಟು ದೊಡ್ಡ ಮಟ್ಟದ ಶ್ರೋತೃವೃಂದವನ್ನು ಕಾಣೋದಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಡಾಕ್ಟರ್ JN ಜಗನ್ನಾಥ್ ಅವರು ಪ್ರಸ್ತುತ
ಬೆಂಗಳೂರಿನಲ್ಲಿ ವಾಸ ಇದ್ದಾರೆ. ಅವರ ಗಳಿಸಿರ್ತಕ್ಕಂಥ ಪದವಿಗಳ ಪಟ್ಟಿಯೇ ತುಂಬ ದೊಡ್ಡದು. MCom ಮಾಡಿದ್ದಾರೆ, MA ಮಾಡಿದ್ದಾರೆ, MBA, CA, IIB, ನಂತರ ಫ್ಲೋರಿಡಾ ಯೂನಿವರ್ಸಿಟಿಯಿಂದ PhD ಪದವಿಯನ್ನು ಕೂಡ ಅವರು ಪಡೆದಿದ್ದಾರೆ, ಡಾಕ್ಟರೇಟನ್ನು ಕೂಡ ಪಡೆದಿದ್ದಾರೆ. ಸೊ ಇದು ಅವರ ಆಸಕ್ತಿ ಮತ್ತು ವೃತ್ತಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳಾದರೆ, ಅದನ್ನು ಹೊರತಾಗಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಸಾಕಷ್ಟು ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಟ್ರೆಜರಿ ಮ್ಯಾನೇಜ್ಮೆಂಟ್ ಬಗ್ಗೆ ಅವರು ಡಿಪ್ಲೊಮಾ ಮಾಡಿದ್ದಾರೆ. ಅದು ಆಲ್ ಇಂಡಿಯಾ ಲೆವೆಲಲ್ಲಿ ಫಸ್ಟ್ ಪ್ಲೇಸನ್ನು ಪಡೆದುಕೊಂಡು ಡಿಪ್ಲೊಮೋವನ್ನು ಅವರು ಸಂಪಾದಿಸಿದ್ದಾರೆ. ಸೊ ಹಾಗಾಗಿ ಈ ಟ್ರೆಜರಿ ಮ್ಯಾನೇಜ್ಮೆಂಟ್ ಜೊತೆಗೆ ಈ ಷೇರು ಮಾರುಕಟ್ಟೆಯ ಬಗ್ಗೆ ಕೂಡ ಅವರಿಗೆ ಸಾಕಷ್ಟು ಒಲವು. ಅವರು 25 ವರ್ಷಗಳ ಕಾಲ ಸುದೀರ್ಘ ಅವಧಿಗೆ ಸ್ಟೇಟ್ ಬ್ಯಾಂಕ್ ಗ್ರೂಪಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅದರಲ್ಲೂ ಕೂಡ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಮ್ಯೂಚುವಲ್ ಫಂಡ್ಸ್ ಈ ಸೆಕ್ಟರ್ನಲ್ಲಿ ತುಂಬ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಾದ ನಂತರ ಸುಮಾರು 14 ವರ್ಷಗಳ ಕಾಲ ಪ್ರತಿಷ್ಠಿತ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪ್ರಪಂಚದ ಸುಮಾರು 52 ದೇಶಗಳನ್ನು ಸುತ್ತಾಡಿ ಬಂದಿದ್ದಾರೆ. ಸೊ ಈ ಅನುಭವವೇ ಸಾಕು ಒಬ್ಬ ವ್ಯಕ್ತಿಯನ್ನು ಪರಿಪೂರ್ಣ ಅಂತ ಮಾಡೋದಕ್ಕೆ. ಇಷ್ಟು ದೇಶಗಳ ಸುತ್ತಾಟ ಇದೆಯಲ್ಲ, ಇದು ಕಟ್ಟಿಕೊಡುವಂತಹ ಅನುಭವ ಒಬ್ಬ ವ್ಯಕ್ತಿಯನ್ನು ತುಂಬ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸ್ಬಿಡುತ್ತೆ ಅಂತ ಅನಿಸುತ್ತೆ. ಸೊ ಯಾವ ಕಂಟ್ರಿಗೂ ಸುಮ್ಮನೆ ಟೂರಿಸ್ಟ್ ಆಗಿ ಹೋಗಿಲ್ಲ, ಅಲ್ಲಿ ಯಾವುದೋ ಒಂದು ಪ್ರಾಜೆಕ್ಟನ್ನು ತೆಗೆದುಕೊಂಡು ಯಾವುದೋ ಒಂದು ಕೆಲಸದ ಮೇಲೆ ಹೋಗಿದ್ದಾರೆ. ಹಾಗಾಗಿ ಅಲ್ಲಿಯವರೆಗೆ ಇವರ ಸೇವೆ ಅಲ್ಲಿವರೆಗೂ ಕೂಡ ಸಂದಿದೆ. ಹಾಗೆಯೇ ಅಲ್ಲಿರ್ತಕ್ಕಂಥ ಎಷ್ಟೋ ಅನುಭವಗಳು ಇವರಿಗೂ ಕೂಡ ಸೇರಿವೆ. ಹಾಗಾಗಿ ಇವರ ಒಟ್ಟಾರೆ ಒಂದು ವ್ಯಕ್ತಿತ್ವ ತುಂಬ ಎತ್ತರಕ್ಕೆ ಹೋಗಿದೆ ಅಂತ ಅನಿಸುತ್ತೆ. ಅದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. 52 ದೇಶಗಳನ್ನು ಒಬ್ಬ ವ್ಯಕ್ತಿ ಭೇಟಿ ಮಾಡೋದು, ಪ್ರವಾಸ ಮಾಡೋದು ಅಂತಂದರೆ ಅಷ್ಟು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ. ಆ ಸಾಧನೆಯನ್ನು ಡಾಕ್ಟರ್ JN ಜಗನ್ನಾಥ್ ಅವರು ಮಾಡಿದ್ದಾರೆ. ಮತ್ತು ಅವರಿಗೆ ಈಗಲೂ ಕೂಡ NIBM ಮತ್ತು BTC ಮುಂತಾದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮತ್ತು ಮ್ಯೂಚುವಲ್ ಫಂಡ್ಸು ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಈಗಲೂ ಕೂಡ ಅವರು ಉಪನ್ಯಾಸಗಳನ್ನು ಕೊಡ್ತಾರೆ. ಮತ್ತು ಬ್ಯಾಂಕಿಂಗ್ ತರಬೇತಿ ಕೇಂದ್ರಗಳಿಗೆ ಹೋಗಿ ಬ್ಯಾಂಕಿಂಗ್ ಎಕ್ಸಾಮ್ಗೆ ಕುಳಿತುಕೊಳ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಅವರು ಈಗ ತಮ್ಮ ನಿವೃತ್ತಿಯ ನಂತರವೂ ಕೂಡ ಆ ಒಂದು ಪರಿಪಾಠವನ್ನು ಮುಂದುವರಿಸಿದ್ದಾರೆ. ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಅನುಭವ ಮತ್ತು ಆ ಕ್ಷೇತ್ರದ ಬಗ್ಗೆ ಅವ್ರಿಗಿರ್ತಕ್ಕಂಥ ಗೌರವ ಎರಡನ್ನೂ ಇದು ಸೂಚಿಸುತ್ತೆ. ಸೊ ಇದರಿಂದ ಅನೇಕ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಅವರಿಂದ ಸಹಾಯ ಸಿಗ್ತಾ ಇದೆ. ಜೊತೆಗೆ ಅವರು ಈಗ ಅನೇಕ ಚಿಕ್ಕ ಚಿಕ್ಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ TV ಚಾನಲ್ಗಳಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡೋದನ್ನು ತಾವೆಲ್ಲರೂ ನೋಡಿದಿರಿ. ಅವರದ್ದು 100ಕ್ಕೂ ಹೆಚ್ಚು ಯೂಟ್ಯೂಬ್ ವಿಡಿಯೋಗಳು ಈಗಾಗಲೇ ಸಾಕಷ್ಟು ಜನಮನ್ನಣೆಯನ್ನು ಪಡೆದುಕೊಂಡಿದ್ದಾವೆ. ಸಾಕಷ್ಟು ವ್ಯೂಸ್ ನೋಡಿರ್ತಕ್ಕಂಥವ್ರ ಸಂಖ್ಯೆ ಲಕ್ಷಗಳನ್ನು ದಾಟ್ತಾ ಇದೆ. ಸೊ ಇದು ಅವರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಆಸಕ್ತಿಯನ್ನು ತೋರಿಸುತ್ತೆ. ಜೊತೆಗೆ ಅವರು 4 ಪುಸ್ತಕಗಳನ್ನು ಇದುವರೆಗೆ ಪ್ರಕಟಣೆ ಮಾಡಿದ್ದಾರೆ. ಪ್ರತಿ ವಾರ ಕನ್ನಡದ ಪ್ರತಿಷ್ಠಿತ ದಿನಪತ್ರಿಕೆಗಳು, ವಾರಪತ್ರಿಕೆಗಳು ಇಲ್ಲಿ ಲೇಖನಗಳನ್ನು ಬರಿತಾ ಇದ್ದಾರೆ. ಈ ಲೇಖನ ಬರೆಯುವುದರಲ್ಲಿಯೂ ಕೂಡ ಅವರು ಆಯ್ಕೆ ಮಾಡ್ಕೊಳ್ತಕ್ಕಂಥ ವಿಷಯಗಳು ತುಂಬ ವಿಭಿನ್ನವಾಗಿರ್ತವೆ. ಯಾವುದೋ ಒಂದು ಕ್ಷೇತ್ರಕ್ಕೆ ಅಥವಾ ಒಂದು ವಿಷಯಕ್ಕೆ ಅವರು ಸೀಮಿತಗೊಂಡಿಲ್ಲ. ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಆ ವಿಷಯಗಳತ್ತ ಗಮನ ಹರಿಸಿ ಅಧ್ಯಯನ ಮಾಡಿ ಲೇಖನಗಳನ್ನು ಬರಿತಾ ಇದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಅವರು ತುಂಬ ಆತ್ಮೀಯರಾಗಿದ್ದು ಮತ್ತು ಪರಿಚಿತರಾಗಿದ್ದು ಈ ಕಾರ್ಯಕ್ರಮದ ಮೂಲಕ, ನಮ್ಮ ಸಮಾನ ಮನಸ್ಕರು ವೇದಿಕೆಯ ಮೂಲಕ ನಡೆಯುವಂತಹ ಈ ವಾರದ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಭಾಗದಲ್ಲಿ ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡು ಆಯಾ ತಿಂಗಳಿಗೆ ಆಯಾ ಕಾರ್ಯಕ್ರಮಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅವರೊಂದಿಗೆ ಮಾತನಾಡಿ ಅವರನ್ನು ಈ ವೇದಿಕೆಗೆ ಕರೆತಂದು ಅವರ ಪರಿಚಯವನ್ನು ಮಾಡಿಕೊಟ್ಟು ಅವರಿಂದ ಎಲ್ಲರಿಗೂ ಒಂದು ಉಪನ್ಯಾಸವನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಕಳೆದ 3-4 ವರ್ಷಗಳಿಂದ ಅತ್ಯಂತ ಅಚ್ಚುಕಟ್ಟಾಗಿ ಇದುವರೆಗೂ ಕೂಡ ಡಾಕ್ಟರ್ JN ಜಗನ್ನಾಥ್ ಅವರು ನಡೆಸಿಕೊಟ್ಟಂಥ ಯಾವುದೇ ಕಾರ್ಯಕ್ರಮವೂ ಕೂಡ ಸರಿಯಾಗಿ ಆಗಲಿಲ್ಲಲ್ಲಪ್ಪ ಅನ್ನೋವಂಥ ಒಂದು ಸಣ್ಣ ಒಂದು ಬೇಸರ ಕೂಡ ಯಾರಲ್ಲೂ ಮೂಡಿಲ್ಲ. ಎಲ್ಲರಿಗೂ ಕೂಡ ಅಂತಿಮವಾಗಿ ತುಂಬ ಚೆನ್ನಾಗಿತ್ತು ಇಂತಹ ಕಾರ್ಯಕ್ರಮಗಳು ನಡಿಬೇಕು ಅನ್ನುವಂಥ ಒಂದು ಪ್ರಶಂಸೆಯೊಂದಿಗೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಬಂದಿದೆ. ಅದಕ್ಕೆ ಮೂಲ ಕಾರಣರು ಡಾಕ್ಟರ್ JN ಜಗನ್ನಾಥ್ ಅವರು. ಹಾಗಾಗಿ ಅವರ ಪರಿಚಯ ಎಷ್ಟು ಮಾಡಿಕೊಟ್ಟರು ಸಾಲದು. ಆದರೆ ಇವತ್ತಿನ ಕಾರ್ಯಕ್ರಮ ಮುಖ್ಯ ವಿಷಯ ಅಂತ ಹೇಳಿದ್ರೆ ಷೇರು ಮಾರುಕಟ್ಟೆ.
ಅವರ ಪರಿಚಯಕ್ಕಾಗಿಯೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಅಷ್ಟು ಸಾಧನೆಯನ್ನು ಅವರು ಮಾಡಿದ್ದಾರೆ. ಈಗ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಷೇರುಪೇಟೆಯ ಸಮಾಚಾರದ ಬಗ್ಗೆ ಅವರು ಉಪನ್ಯಾಸವನ್ನು ಕೊಡಲಿದ್ದಾರೆ. ಮತ್ತು ಜೊತೆಗೆ ಅನೇಕರ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರವನ್ನು ಕೊಡ್ತಾರೆ. ಇದು ಈ ಮಾಲಿಕೆಯ ಮೊದಲನೇ ಕಾರ್ಯಕ್ರಮ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಭಾಗವಹಿಸುವಿಕೆ ಮತ್ತು ಶ್ರೋತೃವೃಂದವರ ಆಸಕ್ತಿಯನ್ನು ನೋಡಿಕೊಂಡು ಮುಂದೆ ಇಂತಹ ಕಾರ್ಯಕ್ರಮಗಳನ್ನು ನಡೆಸ್ಬೋದೇ ಅನ್ನೋದ್ರ ಬಗ್ಗೆ ನಂತರ ತೀರ್ಮಾನ ಮಾಡೋಣಂತೆ. ಖಂಡಿತವಾಗಿ ನನಗೆ ಒಂದು ನಂಬಿಕೆ ಇದೆ, ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮ ತುಂಬ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ತುಂಬ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಆ ಒಂದು ನಂಬಿಕೆಯೊಂದಿಗೆ ಮತ್ತೊಮ್ಮೆ ಡಾಕ್ಟರ್ JN ಜಗನ್ನಾಥ್ ಅವರನ್ನು ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ 78 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಎಲ್ಲರಲ್ಲಿ ಒಂದು ಸವಿನಯ ಪ್ರಾರ್ಥನೆ, ದಯವಿಟ್ಟು ಆಡಿಯೋವನ್ನು ಮ್ಯೂಟ್ ಮಾಡ್ಕೊಳ್ಳಿ. ಪ್ರಶ್ನೆಗಳು ಏನೇ ಇದ್ದರೂ ಹ್ಯಾಂಡ್ ರೈಸ್ ಮಾಡಿ. ಕೊನೆಯದಾಗಿ ಅವರ ಉಪನ್ಯಾಸ ಮುಗಿದಿದೆ, ಈಗ ಪ್ರಶ್ನೋತ್ತರದ ಒಂದು ಸಮಯ ಅಂತ ಹೇಳಿದಾಗ ಎಲ್ಲರಿಗೂ ಅವಕಾಶವನ್ನು ಕೊಡಲಾಗುತ್ತೆ. ಅದನ್ನು ಡಾಕ್ಟರ್ JN ಜಗನ್ನಾಥ್ ಅವರೇ ನಿಭಾಯಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈಗ ವೇದಿಕೆಯನ್ನು ಡಾಕ್ಟರ್ JN ಜಗನ್ನಾಥ್ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಎಲ್ಲರ ಸಹಕಾರವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ವಿ. ನಮಸ್ಕಾರ. ನಮಸ್ಕಾರ. ಪುಷ್ಪ ಅವರು ಸೊಗಸಾಗಿ ಪ್ರಾರ್ಥನೆಯನ್ನು ಮಾಡಿದ್ರು, ಅವರಿಗೆ ವಂದನೆಗಳು. ಅಶ್ವಥ್ ಅವರು ನನ್ನನ್ನು ಸ್ವಲ್ಪ ಜಾಸ್ತಿ ಪರಿಚಯ ಮಾಡಿಕೊಟ್ಬಿಟ್ರು, ಅವ್ರಿಗೂ ವಂದನೆಗಳು. ಈಗ ನಮ್ಮ ಅನೇಕ ಸ್ನೇಹಿತರು ಗುರ್ತಿರೋರು, ಆಮೇಲೆ ಶೇರ್ ಮಾರ್ಕೆಟ್ ಬಗ್ಗೆ ಆಸಕ್ತಿ ಇರೋರು ಬಂದಿದ್ದೀರಾ, ತಮ್ಮೆಲ್ಲರಿಗೂ ಸ್ವಾಗತ. ಜೊತೆಗೆ ನನಗೆ ಇವತ್ತು ಒಂದು 15-20 ಜನ ಕೆಲವು ಪ್ರಶ್ನೆಗಳನ್ನ ಫೋನ್ ಮಾಡಿ ಕೇಳಿದ್ರು, SMS ಕಳಿಸಿದ್ದಾರೆ. ಅದನ್ನೆಲ್ಲ ನಾನು ಇಲ್ಲಿ ಕವರ್ ಮಾಡ್ತೀನಿ. ಅದರಿಂದ ಎಲ್ಲಾರ್ಗು ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋಂಥ ರಮೇಶು ಅವರೆಲ್ಲ ಇದ್ದಾರೆ ಇಲ್ಲಿ, ಅವ್ರಿಗೆ ಮೊದಲಿಂದ ಶುರು ಮಾಡ್ಬಿಟ್ನಲ್ಲಪ್ಪ ಬೇಸಿಕ್ ಅಂತ ಅನ್ನಿಸ್ಬಾರ್ದಷ್ಟೇ. ಮೊದಲನೇದಾಗಿ ಶೇರ್ ಮಾರುಕಟ್ಟೆ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಮಾರುಕಟ್ಟೆ ಅಂದ್ರೆ ಏನು? ಮಾರುಕಟ್ಟೆ ಅಂದ್ರೆ ಕೊಳ್ಳೋದು ಮಾರೋದು. ಈ ಸ್ಥಳನ್ನ ಮಾರುಕಟ್ಟೆ ಅಂತಾರೆ. ಇವಾಗ ತರಕಾರಿ ಮಾರುಕಟ್ಟೆ, ಅದೇ ರೀತಿ ಶೇರ್ ಮಾರುಕಟ್ಟೆ. ಹಾಗಾದ್ರೆ ಶೇರು ಅಂದ್ರೇನು? ಇವಾಗ ಒಂದು ಅಂಗಡಿ ಇರುತ್ತೆ, ಅದಕ್ಕೆ ನಾನೇ ಮಾಲೀಕ, ನನ್ನೊಬ್ಬಂದೇ ದುಡ್ಡು, ಅದನ್ನ ಸೋಲ್ ಪ್ರೊಪ್ರೈಟರ್ ಅಂತಾರೆ. ಒಂದು 3-4 ಜನ ಸೇರ್ಕೊಂಡು ಒಂದು ಅಂಗಡಿಯನ್ನ ಶುರು ಮಾಡ್ತಾರೆ, ಅದನ್ನ ಪಾರ್ಟ್ನರ್ಶಿಪ್ ಫರ್ಮ್ ಅಂತಾರೆ. ಇನ್ನು ಸುಮಾರು 200-200 ತನಕ ಒಂದು ಸಣ್ಣ ಕಂಪನಿಯನ್ನ ಶುರು ಮಾಡ್ತಾರೆ, ಅದನ್ನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತಾರೆ. ಇನ್ನು 7 ಜನರಿಂದ ಮತ್ತೆ ಎಷ್ಟು ಬೇಕಾದರೂ ಜನ ಮಾಲೀಕರಾಗಬಹುದು ಅನ್ನೋ ಅಂತದ್ದೇ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತಾರೆ. ಆ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಒಂದು 10 ಲಕ್ಷ ಜನ ಅಥವಾ 1 ಲಕ್ಷ ಜನ ಅಥವಾ 10,000 ಜನ ಇಂಥವರಿಂದ ಬಂಡವಾಳ ಹೂಡಿ ಒಂದು ಕಂಪನಿ ಶುರು ಆಗ್ಬೋದು. ಆ 10,000 ಜನ ಬಂಡವಾಳ ಏನ್ ಹಾಕಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಹಾಕಿದ್ದಾರೆ, ಆ ಭಾಗಗಳನ್ನ ಶೇರು ಅಂತಾರೆ. ಇಂಗ್ಲಿಷ್ ಪದ ಇದೆ ಶೇರ್. ಆ ಶೇರೇ ಈ ಶೇರು. ಅದೇ ಸಿಂಹ ಇದೆಯಲ್ಲ ಹಿಂದಿಯ ಶೇರ್, ಅದಲ್ಲ. ಈಗ ಷೇರು ಮಾರುಕಟ್ಟೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಯ ಬಂಡವಾಳ ಸುಮಾರು ಜನ ಹಾಕಿರ್ತಾರೆ. ಯಾರ್ಯಾರು ಎಷ್ಟೆಷ್ಟು ಹಾಕಿದ್ದಾರೆ ಅದರ ಮೇಲೆ ಎಷ್ಟು ಷೇರು ಅವರು ಇಟ್ಕೊಂಡಿದ್ದಾರೆ ಅಂತ ಲೆಕ್ಕ. ಅದನ್ನ ಷೇರು ಮಾರುಕಟ್ಟೆ ಅಂತದನ್ನ ಕೊಂಡ್ಕೊಳ್ಳೋದು, ಮಾರೋದು ಶೇರ್ ಮಾರುಕಟ್ಟೆ. ಸರಿ, ಆ ಶೇರ್ ಹೇಗ್ ಬರುತ್ತೆ? ಈಗ ಯಾವ್ದಾದ್ರೂ ಒಂದು ಕಂಪನಿ ಶುರು ಆಗುತ್ತೆ, ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಅವರು ಏನ್ ಮಾಡ್ತಾರೆ, ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ಸೆಬಿ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ನಾವು ಕಂಪನಿ ಶುರು ಮಾಡ್ತಿದೀವಿ, ಇಷ್ಟು ಶೇರ್ನ ನಾವು ಪಬ್ಲಿಕ್ಗೆ ಕೊಡ್ತೀವಿ, ಆಮೇಲೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತೀವಿ. ಅದನ್ನ IPO ಅಂತೀವಿ, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ತಾರೆ. ಅದು ಪೇಪರ್ಗಳಲ್ಲಿ ಬರುತ್ತೆ, ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆವಾಗ ನಾನು ಆ ಕಂಪನಿಯಲ್ಲಿ ಕೂಡಬೇಕು, ಮಾಲೀಕನಾಗಬೇಕು,
ನನಗೆ ವೋಟಿಂಗ್ ರೈಟ್ಸ್ ಬೇಕು, ನನಗೆ ಮಾಲೀಕತ್ವ ಬೇಕು ಅಂತ ಅಂದುಕೊಂಡು ನಾನು ಅದರಲ್ಲಿ ಶೇರ್ಗೆ ಹಾಕ್ತೇನೆ. ನನ್ನ ಹತ್ರ 100 ರೂಪಾಯಿ ಇದ್ರೆ 100 ರೂಪಾಯೇ ಹಾಕ್ಬೋದು, ನನ್ನ ಹತ್ರ 10,000 ಇದ್ರೆ 10,000ನೇ ಹಾಕ್ಬೋದು. ಅದರಲ್ಲಿ ಕೆಲವು ರೀತಿಗಳಿದೆ. ಇವಾಗ IPO ನಲ್ಲಿ ರಿಟೇಲ್ ಇನ್ವೆಸ್ಟಾರ್ಸ್ ಅಂತ ಇರ್ತಾರೆ. ರಿಟೇಲ್ ಇನ್ವೆಸ್ಟಾರ್ ಅಂದ್ರೆ ಏನು? ನನ್ನಂತವರು ಸ್ವಲ್ಪ ಮಟ್ಟಿಗೆ ಶೇರ್ಗಳನ್ನ ಕೊಂಡ್ಕೊಳ್ತೀವಿ, 10,000 20,000 ರೂಪಾಯಿ ಹಾಕಕ್ಕೆ ನಾನು ರೆಡಿ ಆಗಿದ್ದೀನಿ. ಇನ್ ಕೆಲವರು ಇರ್ತಾರೆ, ನಾನು ಸ್ಮಾಲ್ HNI ಅಂದ್ರೆ ಸಣ್ಣ ಹೈ ನೆಟ್ವರ್ತ್ ಇಂಡಿವಿಜುವಲ್, ನಾನು 2 ಲಕ್ಷದ ತನಕ ಹಾಕ್ತೀನಿ ಶೇರ್ನಲ್ಲಿ ಅಂತ ಹೇಳ್ತಾರೆ. ಅವರು 2 ಲಕ್ಷದ ತನಕ ಹಾಕ್ತಾರೆ. ಅದೇ ಕೆಲವರು 10 ಲಕ್ಷ ಮತ್ತು ಹೆಚ್ಚು ನಾನು ಶೇರ್ನಲ್ಲಿ ಹಾಕ್ತೀನಿ ಅಂತ ಹೇಳ್ತಾರೆ. ಅವ್ರನ್ನ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಕರೀತಾರೆ. ಈಗ ರಿಟೇಲ್ ಇನ್ವೆಸ್ಟಾರು, ಸ್ಮಾಲ್ HNI, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್, ಈ 3 ರೀತಿನಲ್ಲಿ ನಾವು ಶೇರ್ಗೆ ಅಪ್ಲೈ ಮಾಡ್ತೀವಿ. ಶೇರ್ಗೆ ನಾವು ಕೇಳಿಕೊಂಡಾಗ ಕಂಪನಿಯವರು ಕೆಲವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಅಥವಾ ಅದರಲ್ಲೇ ಎಕ್ಸ್ಪರ್ಟೈಸ್ ಇರೋರಿಗೆ ಶೇರ್ಗಳನ್ನ ಎಲ್ಲರಿಗೂ ನೀಡಕ್ಕೋಸ್ಕರ ಪರ್ಮಿಷನ್ ಕೊಟ್ಟಿರ್ತಾರೆ. ಅವರು ಶೇರ್ ಮಾರುಕಟ್ಟೆನಲ್ಲಿ ಈಗ ಇನಿಷಿಯಲ್ ಪಬ್ಲಿಕ್ ಆಫರ್ನ ಮ್ಯಾನೇಜ್ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಎಲ್ಲರಿಂದ ಶೇರ್ ಅಪ್ಲಿಕೇಶನ್ಗಳ ಬಂದಿರೋದನ್ನ ಪರಿಗಣಿಸಿ ಇಷ್ಟು ಜನಕ್ಕೆ ಶೇರ್ ಕೊಡ್ತೀವಿ ಅಂತ ಕೊಡ್ತಾರೆ. ಭಾರತ ದೇಶದಲ್ಲಿ ಏನಾಗಿದೆ, ಈಗ ತುಂಬಾ ಜನ ಶೇರು ಕೊಂಡ್ಕೊಳ್ಳೋಕ್ಕೋಸ್ಕರ ಮುಂದೆ ಬರ್ತಾ ಇದ್ದಾರೆ. ಅದರಿಂದ 10 ಕೋಟಿ ಬಂಡವಾಳದ ಒಂದು ಕಂಪನಿಗೆ 100 ಕೋಟಿ ಬಂದ್ಬಿಡುತ್ತೆ. ಆವಾಗ 10% ಮಾತ್ರನೇ ಶೇರುಗಳು ಸಿಗಕ್ಕೆ ಸಾಧ್ಯ. ಅದರಿಂದ ಏನಾಗುತ್ತೆ, ನಾವು ಎಷ್ಟು ಅಪ್ಲೈ ಮಾಡಿದೀವಿ ಅಷ್ಟು ಸಿಗೋದಿಲ್ಲ, ಕಮ್ಮಿ ಸಿಗತ್ತೆ. ಕೆಟ್ಟ ಕಂಪನಿಗಳಿದ್ದರೆ ಯಾರು ಹಾಕೋದಿಲ್ಲ. ತುಂಬಾ ಒಳ್ಳೆ ಕಂಪನಿಗಳು ಬಂದಾಗ ತುಂಬಾ ಜನ ಹಾಕ್ತಾರೆ. ಆಗ ನಾವು ಶೇರು ಏನು ಪಬ್ಲಿಕ್ಕಿಗೆ ಕೊಟ್ಟಿದ್ದಾರೆ ಅದು ಹೆಚ್ಚು ಸಬ್ಸ್ಕ್ರೈಬ್ ಆಗ್ಬಿಡುತ್ತೆ. ಅದನ್ನ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಅಂತಾರೆ. ಆವಾಗ ಏನಾಗುತ್ತೆ, ಕೆಲವರಿಗೆ ಮಾತ್ರ ಶೇರ್ ಸಿಗತ್ತೆ, ಮಿಕ್ಕವರಿಗೆ ದುಡ್ಡು ವಾಪಸ್ ಬರುತ್ತೆ. ಮೊದಲು ಏನಾಗಿತ್ತು, ನಾವು ಪೂರ್ತಿ ದುಡ್ಡನ್ನ ಕಂಪನಿಗೆ ಕೊಟ್ಟು ಅಥವಾ ಮ್ಯಾನೇಜರ್ಸಿಗೆ ಕೊಟ್ಟು ಅವ್ರು ಆ ದುಡ್ಡನ್ನ ವಾಪಸ್ ಕೊಡೋರು. ಇವಾಗ ಆ ತರ ಇಲ್ಲ. ಈಗೇನ್ ಮಾಡ್ತೀವಿ, ನಮ್ಮ SB ಅಕೌಂಟ್ನಲ್ಲಿ ದುಡ್ಡು ಇಟ್ಟಿರ್ತೀವಿ, ನಾವು ಅಪ್ಲೈ ಮಾಡ್ತೀವಿ, SB ಅಕೌಂಟ್ಗೆ ಲೀನ್ ಮಾರ್ಕ್ ಆಗುತ್ತೆ. ಯಾವಾಗ ಸಿಗುತ್ತೆ ಆವಾಗ ಆ ದುಡ್ಡನ್ನ ಅಲ್ಲಿಗೆ ಬ್ಯಾಂಕ್ನವರು ಕಳಿಸ್ತಾರೆ. ಯಾವಾಗ ಸಿಗಲ್ಲ ಆ ಲೀನ್ ರಿಮೂವ್ ಆಗ್ಬಿಡುತ್ತೆ. ದುಡ್ಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಕಮ್ಮಿ ಆಗುತ್ತೆ, ಬರೋದು ಕಮ್ಮಿ ಆಗುತ್ತೆ. ಅಂದ್ರೆ ನಾನು ಅಪ್ಲೈ ಮಾಡಿದ ತಕ್ಷಣ ನನ್ನ SB ಅಕೌಂಟ್ ಲೀನ್ ಮಾರ್ಕ್ ಆಗುತ್ತೆ. ಯಾವಾಗ ಸಿಗಲ್ಲ ಅದು ರಿಮೂವ್ ಆಗುತ್ತೆ, ನಾನು ಅದನ್ನ ಉಪಯೋಗಿಸ್ಕೊಬಹುದು. ಸಿಕ್ಕರೆ ಆ ದುಡ್ಡು ಮ್ಯಾನೇಜರ್ಸ್ಗೆ ಹೋಗುತ್ತೆ, ನನಗೆ ಶೇರ್ ಬರುತ್ತೆ. ಈ ರೀತಿ ಶುರುವಾಗಿದೆ. ಇವಾಗ ಈ ಕಂಪನಿಗಳಲ್ಲಿ ಸಣ್ಣ ಕಂಪನಿಗಳು, ಮಧ್ಯಮ ವರ್ಗದ ಕಂಪನಿಗಳು, ತುಂಬಾ ದೊಡ್ಡ ಕಂಪನಿಗಳು, ಎಲ್ಲ ರೀತಿನೂ ಇದೆ. ಸುಮಾರು 100 ರಿಂದ 200 ಕೋಟಿ ಬಂಡವಾಳ ಇದ್ರೆ ಅದನ್ನ ಸ್ಮಾಲ್ ಕಂಪನಿ ಅಂತ ಅಂತಾರೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಆಯ್ತಪ್ಪ, 1000 ತನಕ ಇದೆ, 1000 ಕೋಟಿ ತನಕ, ಅದನ್ನ ಮಧ್ಯಮ ವರ್ಗ ಅನ್ಬೋದು. ಈಗ 4,000, 5,000, 10,000 ಕೋಟಿ ತನಕನೂ ಇರುತ್ತೆ ಅನ್ನೋವಾಗ ಅದನ್ನ ದೊಡ್ಡ ಕಂಪನಿ ಅಂತ ಅಂತಾರೆ. ಇವಾಗ ಈ ರೀತಿ ಸಣ್ಣ ಕಂಪನಿ, ಮಧ್ಯಮ ಬಂಡವಾಳ ಹೊಂದಿದ ಕಂಪನಿ, ತುಂಬಾ ದೊಡ್ಡ ಕಂಪನಿ, ಇವೆಲ್ಲ ಯಾಕೆ ಬಂದಿದೆ ಅಂದ್ರೆ ಇವಾಗ ಜನರ ಬಳಿ ದುಡ್ಡು ಜಾಸ್ತಿ ಆಗಿದೆ, ದುಡ್ಡಿಗೆ ಬೆಲೆ ಕಮ್ಮಿ ಆಗಿದೆ. ಅದರಿಂದ ದೊಡ್ಡ ದೊಡ್ಡ ಕಂಪನಿಗಳು ಪ್ರಾರಂಭ ಆಗುತ್ತೆ, ದೊಡ್ಡ ದೊಡ್ಡ ಕಾರ್ಯಗಳು ಪ್ರಾರಂಭ ಆಗುತ್ತೆ. ಭಾರತ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ತುಂಬಾ ಮೇಲೆ ಬರುತ್ತದೆ. ಅದರಿಂದ ಪ್ರಪಂಚದಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೀವಿ GDP ನಲ್ಲಿ. ಅಂದ್ರೆ ನಾವು ಉತ್ಪಾದಿಸುವ ವಸ್ತುಗಳು, ಸೇವೆಗಳು ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿ ನಾವು ಇವಾಗ ಇದ್ದೀವಿ.
ಅಮೆರಿಕ, ಚೈನಾ, ಜರ್ಮನಿ, ಭಾರತ, ಆಮೇಲೆ ಜಪಾನ್, ಇಂಗ್ಲೆಂಡ್, ಈ ರೀತಿ ಇದೆ. ಉತ್ಪಾದಿಸಬೇಕಾದ್ರೆ ಸೋಲ್ ಪ್ರೊಪ್ರೈಟರೋ, ಪಾರ್ಟ್ನರ್ಶಿಪ್ಪೋ, ಪ್ರೈವೇಟ್ ಕಂಪನಿನೋ, ಪಬ್ಲಿಕ್ ಕಂಪನಿನೋ ಆಗಬೇಕು. ಆ ರೀತಿ ಆದಾಗ ಅಲ್ಲಿ ಉತ್ಪಾದನೆಗಳಾಗತ್ತೆ. ಈಗ ನಾವು ಏನು ಮಾತಾಡ್ತಿದೀವಿ? IPO. ಶೇರ್ ಮಾರುಕಟ್ಟೆಗೂ ಏನು ಸಂಬಂಧ? ಫಸ್ಟ್ IPO ಆಗತ್ತೆ. ನನಗೆ ಶೇರ್ ಬಂತು. ಇವಾಗ 15,000 ರೂಪಾಯಿಗೆ ಶೇರ್ ನನಗೆ ಸಿಕ್ಕಿದೆ. ಒಂದು ಶೇರಿನ ಬೆಲೆ ಎಷ್ಟು? ನಾನು ಕೊಟ್ಟಿರೋದು 1,000 ರೂಪಾಯಿ ಅಂತ ಇಟ್ಕೊಳ್ಳೋಣ. ನನಗೆ 15 ಶೇರ್ ಬಂತು. 15,000 ನಾನು ಕೊಟ್ಟಿದ್ದೀನಿ. ಇವತ್ತು ಮಾರುಕಟ್ಟೆನಲ್ಲಿ ಆ ಶೇರು ಮಾರಾಟ ಮಾಡಬಹುದು, ಕೊಳ್ಳಬಹುದು. ಅದನ್ನ ಷೇರು ಮಾರುಕಟ್ಟೆ ಅಂತ ಅಂತೀವಿ. ಇವಾಗ ಆ ಕಂಪನಿಯ ಶೇರು 1,000 ರೂಪಾಯಿಗೆ ನನಗೆ ಕೊಟ್ಟಿದ್ದಾರೆ. ಅದನ್ನ ನಾನು 900 ರೂಪಾಯಿಗೆ ಮಾರಕ್ಕಾಗೋದು, ಯಾರು ಕೇಳೋರಿಲ್ಲ ಅನ್ನೋ ಹಂಗಿದ್ರೆ ಅದು ಡಿಸ್ಕೌಂಟ್ ನಲ್ಲಿ ಸೇಲ್ ಆಗೋಗತ್ತೆ, ನನಗೆ ಲಾಸ್ ಆಗತ್ತೆ. 1,000 ರೂಪಾಯಿದು ಮಾರುಕಟ್ಟೆನಲ್ಲಿ 1,000ಕ್ಕೆ ಬೆಲೆ ಕಟ್ಟಿದರೆ ಅದು ಪಾರ್ ಅಂತೀವಿ. ಅಂದರೆ ಲಾಭವಿಲ್ಲ, ನಷ್ಟವಿಲ್ಲ. ನಾನು ಅಲಾಟ್ಮೆಂಟ್ ಆದ್ಮೇಲೆ ಮಾರಿದರೆ ಲಾಭ ನಷ್ಟ ಎರಡೂ ಆಗಲ್ಲ. ನಾನು ಹೂಡಿದ ದುಡ್ಡು ವಾಪಸ್ ಬರುತ್ತೆ. ಆದ್ರೆ ನಾವೆಲ್ಲ ಯಾಕೆ ಅಪ್ಲೈ ಮಾಡ್ತೀವಿ ಅಂದ್ರೆ 1,000 ರೂಪಾಯಿದು 1,200ಕ್ಕೆ 1,500ಕ್ಕೆ ಮೊದಲನೇ ದಿನಾನೇ ಇರುತ್ತೆ ಮಾರುಕಟ್ಟೆನಲ್ಲಿ. ಯಾಕಂದ್ರೆ ಎಲ್ರಿಗೂ ಸಿಕ್ಕಿರೋದಿಲ್ಲ. ಹಾಗನ್ಕೊಂಡು ನಾವು ಹೂಡಿರ್ತೀವಿ. 1,500 ರೂಪಾಯಿ ಏನಾದ್ರೂ ಅದರ ಬೆಲೆ ಆಯ್ತು ಮಾರುಕಟ್ಟೆಯಲ್ಲಿ ಅಂದ್ರೆ ನನಗೆ ಒಂದು ಶೇರಿಗೆ 500 ರೂಪಾಯಿ ಲಾಭ. 15 ಶೇರಿಗೆ ನನಗೆ 15 × 5 ಲಾಭ. ಆವಾಗ ರಿಟೇಲ್ ಇನ್ವೆಸ್ಟರ್ ಈ ರೀತಿ ಲೆಕ್ಕ ಹಾಕ್ತಾನೆ. ಅದೇ HNI, ಸ್ಮಾಲ್ HNI ಅವ್ರಿಗೆಲ್ಲ ಅಲಾಟ್ಮೆಂಟ್ ಜಾಸ್ತಿ ಆಗಿರುತ್ತೆ. ಅವ್ರಿಗೆ ಮಾರ್ಕೆಟ್ ಲಾಟ್ ನಲ್ಲಿ ಜಾಸ್ತಿ ಮಾರ್ಕೆಟ್ ಲಾಟ್ ಸಿಕ್ಕಿರುತ್ತೆ. ಆವಾಗ ಏನಾಗುತ್ತೆ, ಅವರು ಹೆಚ್ಚಿನ ದುಡ್ಡನ್ನ ಗಳಿಸಕ್ಕೆ ಆಗತ್ತೆ. ಈ ರೀತಿ ಮಾರುಕಟ್ಟೆನಲ್ಲಿ ಬೆಲೆ ಮೇಲ್ ಹೋಗುತ್ತೆ, ಕೆಳಗ್ ಬರುತ್ತೆ, ಅದೇ ರೀತಿ ಇರುತ್ತೆ. ಆ ರೀತಿ ಆಗೋದ್ರಿಂದ ಲಾಭ ನಷ್ಟ ಎರಡೂ ಇರುತ್ತೆ. ಮಾರುಕಟ್ಟೆನಲ್ಲಿ ಯಾವಾಗ್ಲೂ ಲಾಭ ಇರುತ್ತಾ? ಖಂಡಿತ ಇಲ್ಲ. ನಾವೆಲ್ಲರೂ ಲಾಭ ಬರುತ್ತೆ ಅಂತಾನೆ ಷೇರು ಮಾರುಕಟ್ಟೆಗೆ ಹೋಗ್ತೇವೆ. ಆದರೆ ಲಾಭ ಬರದೇ ಇರಬಹುದು. IPO ಯಾವಾಗ ನಾವು ಅಪ್ಲೈ ಮಾಡಿ ನಮಗೆ ಶೇರ್ ಅಲಾಟ್ ಆಗುತ್ತೆ, ಅದನ್ನ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಪ್ರೈಮರಿ ಅಂದ್ರೆ ಪ್ರಾರಂಭಿಕ. ನನಗೆ ಅಲಾಟ್ ಆಯ್ತು, ಅದನ್ನ ನಾನು ಮಾರುಕಟ್ಟೆನಲ್ಲಿ ಮಾರ್ತೀನಿ, ಕೊಳ್ತೀನಿ ಅಂತ ಹೋದ್ರೆ ಅದು ಸೆಕೆಂಡರಿ ಮಾರ್ಕೆಟ್. ಸೆಕೆಂಡರಿ ಮಾರ್ಕೆಟ್ ಅಂದ್ರೆ IPO ನಲ್ಲಿ ಅಲಾಟ್ ಆಗಿರುವ ಶೇರ್ಗಳನ್ನ ನಾನು ಕೊಳ್ಳಬಹುದು, ಮಾರಬಹುದು. ಈಗ ನನಗೆ ಅಲಾಟ್ ಆಗಿತ್ತು, ನಾನು MB ಬಾಲಸುಬ್ರಹ್ಮಣ್ಯಂ ಅವರಿಗೆ ಮಾರ್ಬಿಟ್ಟೆ. MB ಬಾಲಸುಬ್ರಹ್ಮಣ್ಯಂ ಅಷ್ಟು ಷೇರುಗಳಿಗೆ ಅವತ್ತಿನಿಂದ ಓನರು. ಅವರು ಮಾರುಕಟ್ಟೆನಲ್ಲಿ ತಿರ್ಗಾ ಮಾರ್ಬೋದು. ಅದರಿಂದ IPO ನಲ್ಲಿ ಅಲಾಟ್ ಆದವರು ಮಾತ್ರ ಮಾರಲ್ಲ, ಯಾರು ಶೇರನ್ನ ಹೊಂದಿರ್ತಾರೆ ಅವರು ಮಾರ್ತಾರೆ. ಇಲ್ಲಿ ತನಕ ನಾವು ಇದನ್ನು ತಿಳ್ಕೊಂಡ್ವಿ. ಈಗ ಮಾರುಕಟ್ಟೆ ಅಂತ ನಾನು ಹೇಳ್ಬಿಟ್ಟೆ, ಅದು ಒಂದು ಸ್ಥಳ ಅಂತ ಹೇಳ್ಬಿಟ್ಟೆ. ಬಹಳ ಮೊದಲು ಹೇಗಿತ್ತು ಅಂದ್ರೆ, ಒಂದು ಸ್ಥಳದಲ್ಲಿ ಎಲ್ಲ ಬ್ರೋಕರ್ಗಳು ಬಂದು ನನ್ನ ಕಸ್ಟಮರ್ ಗ್ರಾಹಕ ಮಾರಕ್ಕೆ ಇಷ್ಟಪಡ್ತಾನೆ ಅಂತ ಅನೌನ್ಸ್ ಮಾಡಿ, ಇನ್ನೊಬ್ಬ ಬ್ರೋಕರ್ ನನ್ನ ಗ್ರಾಹಕ ಕೊಂಡ್ಕೊಳ್ತಾನೆ ಅಂತ ಅನೌನ್ಸ್ ಮಾಡಿ, ಬೆಲೆ ನಿಗದಿ ಮಾಡಿ, ಆ ಶೇರ್ ಸರ್ಟಿಫಿಕೇಟ್ ಅವರಿಗೆ ಕೊಟ್ಟು ಸಿಗ್ನೇಚರ್ ಮಾಡಿ ದುಡ್ಡನ್ನ ಇಸ್ಕೊಳ್ಳೋದು, ಬ್ಯಾಂಕ್ ಮೂಲಕ ಇರ್ಬೋದು. ಆ ರೀತಿಯಾಗಿ ನಡೀತಾ ಇತ್ತು. ಇಷ್ಟು ದೊಡ್ಡ ದೇಶದಲ್ಲಿ
ಇಷ್ಟೊಂದು ವ್ಯವಹಾರ ಪ್ರಾರಂಭವಾದ ಮೇಲೆ 5 ಟ್ರಿಲಿಯನ್ ನಮ್ಮ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋವಾಗ 5,000 ಕಂಪನಿಗಳು 4,200ರಿಂದ 5,000 ಏರಿಳಿತಗಳಿರುತ್ತೆ. ಅಷ್ಟು ಕಂಪನಿಗಳಿರುವ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಈ ರೀತಿ ಮಾಡಕ್ಕೆ ಆಗೋದೇ ಇಲ್ಲ ಅಂತ ನಿರ್ಣಯ ತಗೊಂಡು ಈಗ ಸಂಪೂರ್ಣವಾಗಿ ಎಲ್ಲವೂ ಆನ್ಲೈನ್ ಆಗ್ಬಿಟ್ಟಿದೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ 2 ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ಗಳು ಇವೆ. ಅದಕ್ಕೆ ಅನೇಕ ಬ್ರೋಕರ್ಗಳು, ಅಂದರೆ DP ಅಂತೀವಿ, ಶೇರ್ ಖಾನ್ ಇರ್ಬೋದು, ಜಿಯೋಜಿತ್ ಇರ್ಬೋದು, ಝೀರೋದಾ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಕೋಟಕ್ ಬ್ಯಾಂಕ್ ಇರ್ಬೋದು, ಅವರೆಲ್ಲಾರು ನಮ್ಮ ಬಳಿ ನೀವು ಶೇರ್ಗಳನ್ನ ಇಟ್ಕೊಬಹುದು, ನಿಮ್ಮ ಹೆಸರಿನಲ್ಲಿ ನಾವು ಖಾತೆ ತೆಗಿತೀವಿ ಅಂತ ಹೇಳ್ತಾರೆ. ಆ ಖಾತೆನಲ್ಲಿ ಶೇರ್ಗಳಿರುತ್ತೆ. ಆ ಶೇರ್ನ ನಾವು ಮಾರ್ಬೋದು, ನಾವು ಕೊಂಡ್ಕೊಬಹುದು. ಈಗ ಮೊದಲು ಶೇರ್ ಸರ್ಟಿಫಿಕೇಟ್ ಅಂತ ಕೊಡೋರು, ಅದನ್ನ ನಾವು ಟ್ರಾನ್ಸ್ಫರ್ ಮಾಡಿ ಇನ್ನೊಬ್ಬರಿಗೆ ಕೊಡ್ತಾ ಇದ್ವಿ. ಸಿಗ್ನೇಚರ್ಗಳು ಬೇರೆ ಆಗ್ಬಿಡೋದು, ಶೇರ್ ಸರ್ಟಿಫಿಕೇಟ್ ಹರಿದೋಗಿರೋದು, ಶೇರ್ ಸರ್ಟಿಫಿಕೇಟ್ ಅವರಿಗೆ ಸೇರ್ತಾನೆ ಇರಲಿಲ್ಲ, ಕಂಪನಿಗೆ ಸಾಕಷ್ಟು ತೊಂದರೆಗಳಿದ್ವು. ಈಗ ಆ ರೀತಿ ಇಲ್ಲ. ಈಗೇನಾಗತ್ತೆ ಅಂತ ಹೇಳಿದ್ರೆ, ಯಾರು ನೋಂದಾಯಿತರಾಗಿರ್ತಾರೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ, ಅವರ ಮೂಲಕ ನಾವು ಮಾರಬಹುದು, ಕೊಂಡ್ಕೊಬಹುದು. ಹಾಗಾದ್ರೆ ಶೇರ್ ಸರ್ಟಿಫಿಕೇಟ್ ಏನಾಯ್ತು? ಶೇರ್ ಸರ್ಟಿಫಿಕೇಟ್ ಇವಾಗ ಕೊಡೋದಿಲ್ಲ. ಅದರ ಬದಲು ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ, ಡೆಬಿಟ್ ಮಾಡ್ತಾರೆ. ಅದನ್ನ ಡಿಮ್ಯಾಟ್ ಅಂತಾರೆ. ಡಿಮ್ಯಾಟ್ ಅಂದ್ರೆ ಡಿಮೆಟೀರಿಯಲೈಸ್ ಅಂತ. ಮೊದಲು ಫಿಸಿಕಲ್ ಫಾರ್ಮ್ ನಲ್ಲಿ ಶೇರ್ ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಇವಾಗ ಆ ಶೇರ್ ಸರ್ಟಿಫಿಕೇಟ್ ಕೊಡೋದಿಲ್ಲ, ಮೆಟೀರಿಯಲ್ ಇಲ್ಲ ಆ ಪೇಪರು, ಅದು ಡಿಮೆಟೀರಿಯಲೈಸ್ ಅಂದ್ರೆ ಡಿಮ್ಯಾಟ್. ಡಿಮ್ಯಾಟ್ ಅಂದ್ರೆ ಡಿಮೆಟೀರಿಯಲೈಸ್ ಆಗಿರೋದು. ಮೆಟೀರಿಯಲ್ ಕಾಂಕ್ರೀಟ್ ಪೇಪರ್ ಮೊದಲಿತ್ತು, ಈಗಿಲ್ಲ, ಅದೇ ಡಿಮೆಟೀರಿಯಲ್. ಆಮೇಲೆ ಈ ಯಾರ್ಯಾರು ನೋಂದಾಯಿತರಾಗಿದ್ದಾರೆ ಅವರಿಗೆ DP ಅಂತಾರೆ. ಅವರಲ್ಲಿ ನಾವು DP ಹೋಲ್ಡರ್ಸು, ನಾವು ಅಕೌಂಟ್ ಹೋಲ್ಡರ್ಸು. ನಾವು ಅವರ ಹತ್ರ ಖಾತೆಗಳನ್ನ ಪ್ರಾರಂಭಿಸ್ತೀವಿ. ಖಾತೆಗಳನ್ನ ಪ್ರಾರಂಭಿಸಿದಾಗ ನಾವು ಆ ಖಾತೆಗೆ IPO ನಲ್ಲಿ ಕ್ರೆಡಿಟ್ ಆಗತ್ತೆ, ನಮ್ಗೆ ಅಲಾಟ್ ಆಗತ್ತೆ, ಅದನ್ನ ಮಾರ್ಬೋದು, ಕೊಂಡ್ಕೊಬಹುದು. ಇಷ್ಟು ಬೇಸಿಕ್ಕು. ಇದು ಮಾರುಕಟ್ಟೆನಲ್ಲಿ ನಡೆಯುವ ವ್ಯವಹಾರ. ನಾನು ಇಷ್ಟೊತ್ತು ಹೇಳಲೇ ಇಲ್ಲ. ಮಾರುಕಟ್ಟೆ ಅಂದ್ರೇನು, ಶೇರ್ ಅಂದ್ರೇನು, ಪ್ರೈಮರಿ ಮಾರ್ಕೆಟ್ ಅಂದ್ರೇನು, ಸೆಕೆಂಡರಿ ಮಾರ್ಕೆಟ್ ಅಂದ್ರೇನು, ಕಮ್ಮಿ ಬೆಲೆ ಅದೇ ಬೆಲೆ ಹೆಚ್ಚಿನ ಬೆಲೆಗೆ ಮಾರೋದು ಅಂದ್ರೇನು, ಡಿಮೆಟೀರಿಯಲೈಸ್ ಅಂದ್ರೇನು, ಅಷ್ಟು ಮಾತ್ರ ನಾನು ಇಲ್ಲಿಯ ತನಕ ಹೇಳಿದೆ. ಯಾಕಂತ ಹೇಳಿದ್ರೆ, ನನಗಿವತ್ತು ಬೆಳಗ್ಗಿಂದ ಫೋನ್ ಬಂದಾಗ ಕೆಲವರು ಹೇಳಿದ್ರು, ನಮಗೆ ಶೇರ್ ಮಾರುಕಟ್ಟೆ ಬಗ್ಗೆ ಗೊತ್ತಿಲ್ಲ, ಅದರಿಂದ ಬೇಸಿಕ್ ಹೇಳಿ ಅಂತ. ಈಗ ಸ್ವಲ್ಪ ಮೇಲ್ಮಟ್ಟದಲ್ಲಿ ಯೋಚನೆ ಮಾಡೋಣ. ಇವಾಗ IPO ನಾವು ತಗೊಂತೀವಿ, ಶೇರ್ನಲ್ಲಿ ಹಾಕ್ತೀವಿ, ಅದರಿಂದ ನಮಗೆ ಏನ್ ಲಾಭ? ಈಗ ನೋಡಿ, ಮೊದಲು ಕಂಪನಿಗಳು 100 ರೂಪಾಯಿಗೆ ಒಂದು ಶೇರು, 100 ಶೇರ್ ಮಿನಿಮಮ್ಮು, ಅಂದ್ರೆ 10,000 ನೀವು ಹೂಡಲೇಬೇಕು ಅಂತ ಒಂದು ಕಾನೂನಿತ್ತು. ಆಮೇಲೆ ಏನಾಯ್ತು, 10 ರೂಪಾಯಿ ಸಾಕು ಅಂತ ಶುರುವಾಯಿತು. 100 ಶೇರ್ ಮಿನಿಮಮ್ಮು, 10 ರೂಪಾಯಿ, ಅಂದರೆ ನೀವು 1,000 ಹಾಕಲೇಬೇಕು ಅಂತ ಶುರುವಾಯಿತು. ಆಮೇಲೆ ಏನಾಯ್ತು, ಕಂಪನಿಗಳು ದೊಡ್ಡದಾಗ್ತಾ ಶುರುವಾಯಿತು. 10 ರೂಪಾಯಿ ಶೇರು 1,33,000 ರೂಪಾಯಿಗೂ ಮಾರಾಟ ಆಯಿತು. MRF 10 ರೂಪಾಯಿ ಶೇರ್ ಇವತ್ತು ಮಾರ್ಕೆಟ್ನಲ್ಲಿ 1,33,000. ನಾನು ಮಾಗಡಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಲಿಂಗರಾಜ್ ಅವರು ಇವತ್ತು ಲಿಸ್ಟ್ ನೋಡಿದೆ, ಲಿಂಗರಾಜ್ ಅವರು ಬಂದಿದ್ದಾರೆ. ಲಿಂಗರಾಜ್ ಅವರು ನನಗೆ ಹೇಳ್ತಾ ಇದ್ರು, ಜಗನ್ನಾಥ್ MRF 12 ರೂಪಾಯಿ ಇದೆ, ನೀವು ಹಾಕಿ 1,200, ನಿಮ್ಮ ಜೀವನಾನೇ ಸಾಕಾಗೋಗತ್ತೆ ಅಂತ ಹೇಳಿದ್ರು. ಅವತ್ತು 1,200ನ ಹಾಕಿದಿದ್ರೆ
ಇವತ್ತು 1,33,00,000 ಆಗಿರೋದು. ಒಂದು ಶೇರಿಗೆ 1,33,000 ಇವತ್ತು. ಅವತ್ತು 12 ರೂಪಾಯಿ, 1,200 ರೂಪಾಯಿ. ಇವತ್ತು 1,33,00,000 ಆಗಿದೆ. ಅವರು ಕೊಂಡ್ಕೊಂಡಿದ್ರು. ಲಿಂಗರಾಜ್ ಅವರು ಇವತ್ತು ನಮ್ಮ ಮೀಟಿಂಗ್ ನಲ್ಲಿ ಇದ್ದಾರೆ. ಅಂತಹ ಉತ್ತಮವಾದ ಮನುಷ್ಯ ನನಗೆ ಸಲಹೆ ಕೊಟ್ಟರೆ ನನ್ನ ಬಳಿ ದುಡ್ಡಿಲ್ಲ ಅಂತ ಹೇಳಿ ತಗೊಳ್ಳಿಲ್ಲ. ಕಾರಣ ಕೊಡೋದು ಬಹಳ ಸುಲಭ. ಕಾರಣ ಕೊಡೋದು ಬಹಳ ಸುಲಭ. ನೀವು ನಿರ್ಣಯ ಮಾಡೋದು ಕಷ್ಟ. ಅಮೆರಿಕಾನಲ್ಲಿ ನನ್ನ ತಮ್ಮ ಇದ್ದಾನೆ ಅಶೋಕ್ ಅಂತ. ಅವನು ಒಂದು ಸಲ ನನಗೆ ಕೇಳ್ದ, ಭಾರತದಲ್ಲಿ 3,000 ಇದ್ದಿದ್ದ ಸ್ಟಾಕ್ ಮಾರ್ಕೆಟ್ ಇವತ್ತು 10,000 ಆಗಿದೆ. BSc ನೀನು ಏನು ಬೆಳೆದಿದೀಯಾ? ನಾ ಏನು ಬೆಳೆದಿಲ್ಲ, ನಮ್ಮ ವಯಸ್ಸಾಯ್ತು, ಈ ರೀತಿ ಆಗೋಯ್ತು. ಆವಾಗ ನಾನು ಎಚ್ಚೆತ್ಕೊಂಡೆ. ನಾನು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಕ್ಕೆ ಪ್ರಾರಂಭಿಸಿದೆ. ಇವತ್ತು ಅದು 85,000ಕ್ಕೆ ಹೋಗಿ 77,000ಕ್ಕೆ ಬಂದಿದೆ. ಏರಿಳಿತಗಳು ಇರುತ್ತೆ. ನನ್ನ ತಮ್ಮ ಹೇಳಿದಾಗ 10,000 ಇತ್ತು. ಅವನು ಅವಾಗಲೇ ಎಚ್ಚರಿಕೆ ಕೊಟ್ಟಿದ್ದು ನನಗೆ ಬಹಳ ಉಪಯೋಗ ಆಯಿತು. ಲಿಂಗರಾಜ್ ಅವರ ಎಚ್ಚರಿಕೆ ತಗೊಂಡಿದ್ರೆ ಎಷ್ಟು ಚೆನ್ನಾಗಿರೋದು. ಅದರಿಂದ IPO ಅಂತ ಏನ್ ಬರುತ್ತೆ ಅದಕ್ಕೆ ಅಪ್ಲೈ ಮಾಡಿದವರು ಬಹಳ ಬಹಳ ಲಾಭ ಮಾಡದವರು ಇದ್ದಾರೆ. ನಮಗೆ ಮುಂಬೈನಲ್ಲಿ ವಾಸುಕಿ ಅಂತ ಇದ್ರು, ಅವರು ಇವತ್ತು ಬಂದಿದ್ದಾರೆ. ಅವರೂ ಅಷ್ಟೇ ಶೇರ್ ಮಾರ್ಕೆಟ್ನಲ್ಲಿ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು. ಈಗ ಮಹಮ್ಮದ್ ಅಂತ ಒಬ್ರು 1970ರಲ್ಲಿ ವಿಪ್ರೋ ಶೇರ್ ಮಾರ್ಕೆಟ್ನಲ್ಲಿ IPO ಬಂದಾಗ 10,000 ಹಾಕಿದ್ರು. ಒಮ್ಮೆ ಅವರನ್ನ ಸಂದರ್ಶನ ಮಾಡಿದಾಗ ಹೇಳಿದ್ರು, ಇವತ್ತಿಗೂ ನಾನು ಮಾರಿಲ್ಲ, 1,200 ಕೋಟಿ ಆಗಿದೆ. 10,000 1,200 ಕೋಟಿ ಆಗಿದೆ ಅಂತ ಹೇಳಿದ್ರು. 55 ವರ್ಷ ಆಗೋಯ್ತು, ನಾವು ಒಪ್ಕೊಂತೀನಿ, ದುಡ್ಡಿಗೆ ಬೆಲೆ ಹೊಟ್ಟೋಗಿದೆ. ಆದ್ರೂ 10,000 1,200 ಕೋಟಿ ಆಗೋದು ಅಂದ್ರೆ ಏನರ್ಥ? ಇನ್ನು ಇನ್ಫೋಸಿಸ್ ಕತೆ 1993ರಲ್ಲಿ 10 ರೂಪಾಯಿ ಶೇರು 95 ರೂಪಾಯಿಗೆ ಮಾರಿದ್ರು. ಹೇಗೆ ಮಾರಿದ್ರು? 10 ರೂಪಾಯಿ ಶೇರನ್ನ ಕಂಪನಿಯವರು 10 ರೂಪಾಯಿಗೆ ಮಾರಿದರೆ ಅದು ಪಾರ್ ಅಂತಾರೆ. 10 ರೂಪಾಯಿ ಶೇರನ್ನ 9 ರೂಪಾಯಿಗೆ ಮಾರಿದರೆ ಡಿಸ್ಕೌಂಟ್ ಅಂತಾರೆ. ಅದನ್ನ ನಾನು ನೋಡಿಲ್ಲ. 10 ರೂಪಾಯಿ ಶೇರನ್ನ 10 ರೂಪಾಯಿಗಿಂತ ಜಾಸ್ತಿಗೆ ಮಾರಿದರೆ ಅದನ್ನ ಪ್ರೀಮಿಯಂ ಅಂತಾರೆ. 10 ರೂಪಾಯಿ ಶೇರ್ಗೆ 85 ರೂಪಾಯಿ ಪ್ರೀಮಿಯಂ ಇಟ್ಕೊಂಡು 95 ರೂಪಾಯಿಗೆ ಮಾರಿದ್ರು. 95 ರೂಪಾಯಿಗೆ ಮಾರಿದಾಗ ನಾನು ಮದ್ದೂರು ಶಾಖೆನಲ್ಲಿದ್ದೆ. ಅಲ್ಲಿಂದ ಹಾಡ್ಲಿಗೆ ಹೋಗಿದ್ದೆ 1993. ನನ್ನ ಸ್ನೇಹಿತರ ಅನೇಕರಿದ್ದಾರೆ ಇಲ್ಲಿ, ಅವರೆಲ್ಲ ಬೇರೆ ಬೇರೆ ಶಾಖೆಗಳಲ್ಲಿದ್ರು. ನಾವೆಲ್ಲರನ್ನು ಬ್ಯಾಂಕ್ನವರು ಬಹಳ ಬುದ್ಧಿವಂತರು. ಟ್ಯಾಕ್ಸ್ ಉಳಿಸ್ಬೇಕು. 20,000 NSC ತಗೊಂಡ್ವಿ. NSC ಇಂದ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಆಗ ನಮಗೆ 4,000 ತೆರಿಗೆ ಉಳಿತು. 4,000 ತೆರಿಗೆ ಉಳಿತು. 20,000 ಇನ್ವೆಸ್ಟ್ ಮಾಡಿದ್ವಿ. ಅದು ಇವತ್ತು ಸುಮಾರು 3 ಲಕ್ಷ ಆಗಿರ್ಬೋದು. ಆದರೆ ನಮ್ಮ ಸ್ನೇಹಿತೆ ಭಾನುರಾಮನ್ 20,000 ಅಲ್ಲ 19,000 ಇನ್ಫೋಸಿಸ್ಗೆ ಹಾಕಿದ್ರು. ಅವ್ರಿಗೆ ಬುದ್ಧಿ ಇಲ್ಲ, ಎಷ್ಟೊಂದು ರಿಸ್ಕ್ ತಗೊಂತಿದ್ದಾರೆ ಅಂತ ನಾವು ಅನ್ಕೊಂಡ್ವಿ. ಆದ್ರೆ ಯಾರ್ಯಾರು 9,500 ಹಾಕಿದ್ರು ಅವರು ಇವತ್ತು 12 ಕೋಟಿ ಬಾಳ್ತಾರೆ. ಅದು 20 ಕೋಟಿ ತನಕನೂ ಹೋಗಿತ್ತು. ಇವಾಗ ಕಮ್ಮಿ ಆಗಿ 12 ಕೋಟಿ ಇದೆ. ಅವ್ರಿಗೆ ಪ್ರತಿ ವರ್ಷ 20 ಲಕ್ಷ ಡಿವಿಡೆಂಡ್ ಬರುತ್ತೆ. 9,500 ನಾನೇನಾದ್ರೂ 1993ರಲ್ಲಿ ಹಾಕ್ಬಿಟ್ಟಿದ್ರೆ
ಅಥವಾ NSE 20,000 ತಗೊಳ್ಳೋದ್ರ ಬದಲು 19,000 ಇನ್ಫೋಸಿಸ್ ಹಾಕಿದ್ರೆ ವರ್ಷಕ್ಕೆ 40 ಲಕ್ಷ ನನಗೆ ಡಿವಿಡೆಂಡ್ ಬರ್ತಿತ್ತು. ಇವತ್ತು ನನ್ನ ಬೆಲೆ 24 ಕೋಟಿ ಇರ್ತಿತ್ತು, ಬಹಳ ಮೇಲ್ ಹೋದಾಗ 40 ಕೋಟಿ ಇರ್ತಿತ್ತು. ಅದು IPO. ಇದ್ರ ಜೊತೆಗೆ ನಾನು ಆಕ್ಸಿಸ್ ಬ್ಯಾಂಕ್, UTI ಬ್ಯಾಂಕ್ ಅಂತ ಶುರುವಾಯಿತು. ನಾ ಬಾಂಬೆನಲ್ಲಿ ಇದ್ದೆ. ನಾನು, ಭೀಮರಾವು, ರಾಯ್ ಎಲ್ಲರನ್ನು ಅದಕ್ಕೆ ಅಪ್ಲೈ ಮಾಡಿದ್ವಿ. 24 ರೂಪಾಯಿ ಅದು 12 ರೂಪಾಯಿಗೆ ಬಿದ್ದೋಯ್ತು. 12 ರೂಪಾಯಿಗೆ ಬಿದ್ದಾಗ ನಮ್ಮ ಸ್ನೇಹಿತರೊಬ್ರು 1 ಲಕ್ಷ ಹಾಕಿದ್ರು. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ. ನಾನು 2,400 ರೂಪಾಯಿ ಹಾಕಿ 100 ಶೇರ್ ತಗೊಂಡಿದ್ದೆ. ಭೀಮರಾವ್ 4,800 ಹಾಕಿ 200 ಶೇರ್ ತಗೊಂಡಿದ್ರು. ಆ 100 ಶೇರು ನಾನು ಏನು 2,400 ಕೊಟ್ಟಿದ್ದೆ, ಅದು ಒಂದು ಶೇರ್ಗೆ 189 ರೂಪಾಯಿ ಆಗೋಯ್ತು. ಅಂದ್ರೆ ನಾನು 1 ಲಕ್ಷ ಹಾಕಿದಿದ್ರೆ 18,90,000 ಅಂತ ಇಟ್ಕೊಳ್ಳಿ. ನಮ್ಮ ಸ್ನೇಹಿತರು 1 ಲಕ್ಷ ಹಾಕಿದ್ರು 12 ರೂಪಾಯಿ ಆದಾಗ. 1,20,000 ಹಾಕಿದ್ರು, ಅದು 18,90,000 ಆಯ್ತು. ನಾನು ಇಟ್ಕೊಂಡಿದ್ದು 100 ಶೇರು ನಾ ಮಾರ್ಬಿಟ್ಟೆ. ಲಾಭ ಬಹಳ ಬಂತು. 24ಕ್ಕೆ ಕೊಂಡ್ಕೊಂಡಿದ್ದೆ, 189ಕ್ಕೆ ಹೊಟ್ಟೋಗಿತ್ತು, ಮಾರ್ಬಿಟ್ಟೆ. ಅದು 2007ರಲ್ಲಿ 1,200 ರೂಪಾಯಿ ಆಯ್ತು. ಅಂದ್ರೆ ನಮ್ಮ ಸ್ನೇಹಿತರು ಯಾರು 1.2 ಕೋಟಿ ಲಕ್ಷ ಹಾಕಿದ್ರು, ಅವ್ರಿಗೆ 1 ಕೋಟಿ ಬಂದ್ಬಿಡ್ತು. 1 ಕೋಟಿ. ಅವ್ರು ಆವಾಗ್ಲೂ ಮಾರಲಿಲ್ಲ. ಆ ಶೇರು ಆಕ್ಸಿಸ್ ಬ್ಯಾಂಕ್ ಅಂತ ಆಯ್ತು. ಆಕ್ಸಿಸ್ ಬ್ಯಾಂಕು 10 ರೂಪಾಯಿ ಶೇರನ್ನ 2 ರೂಪಾಯಿ ಶೇರ್ ತರಹ ಕಟ್ ಮಾಡಿ ಅದನ್ನ ಏನಂತಾರೆ, ಸ್ಪ್ಲಿಟ್ ಅಂತಾರೆ. 5 ಶೇರನ್ನ ಕೊಟ್ರು. 1 ಶೇರ್ 5 ಶೇರ್ ಆಯ್ತು. ಇವತ್ತು 1 ಶೇರು 1,200 ರೂಪಾಯಿ ಇದೆ. ಅದರಿಂದ 5 ಶೇರ್ಗೆ 6,000 ಇದೆ. ಅವ್ರು ಯಾರು 1,20,000 ಇಟ್ಟಿದ್ರು, ಅವ್ರು ಇವತ್ತು 5 ಕೋಟಿ ರೂಪಾಯಿ. ಇದು IPO ಪವರ್. ಆದರೆ ಈಗಿನ ಕಾಲದಲ್ಲಿ 1 ರೂಪಾಯಿ ಶೇರ್ನ 400 ರೂಪಾಯಿ 500 ರೂಪಾಯಿಗೆ ಮೊದಲನೇ ದಿನಾನೇ ಮಾರ್ಬಿಡ್ತಾರೆ. IPO ಇವಾಗ ಬರ್ತಾ ಇರೋದೆಲ್ಲಾನು 400 ರೂಪಾಯಿ ಶೇರು, 500 ರೂಪಾಯಿ ಶೇರು. ಮುಖ ಬೆಲೆ 1 ರೂಪಾಯಿ. 10 ರೂಪಾಯಿದು ಇನ್ಫೋಸಿಸ್ 95ಕ್ಕೆ ಮಾರಿದ್ರು, 1 ರೂಪಾಯಿದು 400ಕ್ಕೆ ಮಾರ್ತಿದ್ದಾರೆ ಈಗ ಜನ. ಈಗಿನ ಕಂಪನಿಗಳ 10 ರೂಪಾಯಿ ಶೇರ್ 4,000ಕ್ಕೆ ಮಾರ್ತಾ ಇದ್ದಾರೆ. ಅದರಿಂದ ಅದು 5,000 ಆದ್ರೂ ನನಗೆ 1,000 ರೂಪಾಯಿ ಲಾಭ ಬರುತ್ತೆ. ಅಂದ್ರೆ 25%. ಹಿಂದಿನ ಕಾಲದಲ್ಲಿ ಜನ 10 ರೂಪಾಯಿ ಶೇರನ್ನ 95ಕ್ಕೆ ಮಾರಿದ್ದಾರೆ. ಅದು ಇವತ್ತು ಅಷ್ಟು ಬೆಲೆ, ಅಷ್ಟು ಲಾಭ ಬಂದಿದೆ. ಈಗ ಮೊದಲನೇ ದಿನಾನೇ ಲಾಭ ಮುಂದೆ ಎಷ್ಟಾಗತ್ತೆ ಅನ್ನೋದನ್ನ ಯೋಚನೆ ಮಾಡಿ ಕಂಪನಿಗಳು ಶೇರಿನ ಬೆಲೆ ಫಿಕ್ಸ್ ಮಾಡಿ ಹೆಚ್ಚಿನ ದುಡ್ಡು ನಮ್ಮ ಹತ್ರ ತಗೊಂಡ್ಬಿಡ್ತಾರೆ. ಅದರಿಂದ ಲಾಭ ಮೊದಲಿನಷ್ಟು ಇಲ್ಲ IPO-ನಲ್ಲಿ. ಇನ್ನು ಸೆಕೆಂಡರಿ ಮಾರ್ಕೆಟ್ ಅಂದ್ರೆ IPO ಅಲ್ಲ. ನಾನು ಮಾರ್ಕೆಟ್ನಲ್ಲಿ ಕೊಂಡ್ಕೊಂತೀನಿ, ಮಾರ್ತೀನಿ, ಅದನ್ನ ಸ್ಪೆಕ್ಯುಲೇಷನ್ ಅಂತಾರೆ. ಅಂದರೆ ನಾನು ಲಾಭಕ್ಕಾಗಿ ಕೊಂಡ್ಕೊಳ್ತಾ ಇದ್ದೀನಿ, ಮಾರ್ತಾ ಇದ್ದೀನಿ. ಆ ದುಡ್ಡು ಬಂಡವಾಳವಾಗಿ ಕಂಪನಿಗೆ ಸಂಬಂಧವಿಲ್ಲ. ಮೊದಲೇ IPO-ನಲ್ಲಿ ಅವ್ರಿಗೆ ಬಂಡವಾಳ ಬಂದ್ಬಿಟ್ಟಿದೆ. ಈ ಮಾರ್ಕೆಟ್ನಲ್ಲಿ ಎಷ್ಟಕ್ಕೆ ಮಾರಾಟ ಆದ್ರೂ, ಎಷ್ಟಕ್ಕೆ ಕೊಂಡ್ಕೊಂಡ್ರು ಅವ್ರಿಗೇನು ಲಾಭ ಬರೋಲ್ಲ, ಕಂಪನಿಗೇನು ಬರಲ್ಲ. ಆದರೆ ಮಾರ್ಕೆಟ್ನಲ್ಲಿ ಶೇರಿನ ಬೆಲೆ ನಿಗದಿ ಆಗೋದಿಕ್ಕೆ ಸಾಕಷ್ಟು ಕಾರಣ ಇರುತ್ತೆ. ಒಂದು ಫಂಡಮೆಂಟಲ್ ಅಂತೀವಿ, ಒಂದು ಟೆಕ್ನಿಕಲ್ ಅಂತೀವಿ, ಒಂದು ಸೆಂಟಿಮೆಂಟ್ಸ್ ಅಂತೀವಿ. ಅದರ ಬಗ್ಗೆ ಯೋಚನೆ ಮಾಡೋಣ. ಆದರೆ
ಶೇರ್ ಮಾರ್ಕೆಟ್ನಲ್ಲಿ ಸೆಕೆಂಡರಿ ಮಾರ್ಕೆಟ್ ಅಂತೀವಲ್ಲ, ಕೊಂಡ್ಕೊಳ್ಳೋದು ಮಾರೋದು, ಅದನ್ನೇ ಹೆಚ್ಚಿನ ಜನ ಮಾಡೋದು. ಈಗ ಶೇರ್ ಮಾರ್ಕೆಟ್ನಲ್ಲಿ ಇದಾನೆ ಅಂತಂದ್ರೆ IPO ಬಹಳ ಕಮ್ಮಿ. ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಳೋದು ಮಾರೋದು, ನಾನೇ ಧೀರ, ನಾನೇ ವಿಕ್ರಮಿ, ನಾನೇ ಸಂಪಾದಿಸ್ತೀನಿ, ನಾನೇ ಲಾಭ ಮಾಡ್ತೀನಿ ಅಂತೆಲ್ಲ ನಾವು ಅಂದುಕೊಳ್ಳೋದು. ಈಗ ಒಂದು ವಿಚಾರ ತಗೊಳ್ಳೋಣ. ನಾನು 100 ರೂಪಾಯಿ ಕೊಂಡ್ಕೊಂಡೆ, 110ಕ್ಕೆ ನಾನು ರಾಮ್ ಪ್ರಸಾದಿಗೆ ಮಾರಿದೆ, ನನಗೆ 10 ರೂಪಾಯಿ ಲಾಭ. ರಾಮ್ ಪ್ರಸಾದ್ 110ಕ್ಕೆ ತಗೊಂಡು 120ಕ್ಕೆ ಮಾರಿದ್ರೆ ರಾಮ್ ಪ್ರಸಾದ್ಗೆ 10 ರೂಪಾಯಿ ಲಾಭ. ಆ ಕೊಂಡ್ಕೊಂಡವರು 120 ರೂಪಾಯಿಂದ ಮೇಲ್ ಹೋದ್ರೆ ಅವರಿಗೆ ಲಾಭ, ಕೆಳಗಡೆ ಬಂದ್ರೆ ಅವರಿಗೆ ನಷ್ಟ. ಯಾವಾಗ ನನಗೆ ಲಾಭ ಆಗತ್ತೆ ಆಗ ಇನ್ನೊಬ್ಬನಿಗೆ ನಷ್ಟ ಆಗತ್ತೆ. ಒನ್ ಮ್ಯಾನ್ಸ್ ಪ್ರಾಫಿಟ್ ಈಸ್ ಅನದರ್ ಮ್ಯಾನ್ಸ್ ಲಾಸ್. ಪರ್ಫೆಕ್ಟ್ ಆಗಿ. ಆದರೆ ಮಾರ್ಕೆಟ್ ಮೇಲ್ ಹೋಗ್ತಾ ಇರೋವಾಗ ನಾ ಹೇಳ್ದೆ ನಂಗೂ 10 ರೂಪಾಯಿ ಲಾಭ ಬಂತು, ರಾಮ್ ಪ್ರಸಾದ್ಗೂ 10 ರೂಪಾಯಿ ಲಾಭ ಬಂತು. ತಿರ್ಗಾ ಮೇಲ್ ಹೋಗಿ ಲಾಭ ಮಾಡಿದ್ರೆ ಯಾರಾದ್ರೂ, ಆವಾಗ ಯಾರಿಗೂ ನಷ್ಟ ಆಗಲ್ಲ, ತಿರುಗಿ ಲಾಭ ಆಗುತ್ತೆ. ಮೇಲೆ ಹೋಗ್ತಾ ಇರೋದು ಯಾಕೆ? ದುಡ್ಡು ತನ್ನ ಮೌಲ್ಯ ಕಳ್ಕೊಂಡಾಗ ಮೇಲ್ ಹೋಗ್ಲೇಬೇಕು. US ಡಾಲರ್ 44 ರೂಪಾಯಿ ಇದ್ದಿದ್ದು 95 ರೂಪಾಯಿ ಆಗ್ಬಿಟ್ಟಾಗ ಮೇಲ್ ಹೋಗ್ಲೇಬೇಕು. ಯಾಕಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗ್ಲಿ, FII ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗ್ಲಿ, ಅವತ್ತು $1 ತರೋರು ಇವತ್ತು $1 ತರ್ತಾರೆ. ನೀವು $1ಗೆ ಅವತ್ತು 44 ರೂಪಾಯಿ ಅಂದ್ರಿ, ಇವತ್ತು 95 ರೂಪಾಯಿ ಅಂತ ಇದ್ದೀರಾ. ಅದರಿಂದ 95 ರೂಪಾಯಿ ಆದ್ರೂ ಅವತ್ತಿನ 44 ರೂಪಾಯಿ ಅವ್ರಿಗೆ, ಯಾಕಂದ್ರೆ ಒಂದೇ ಡಾಲರು. ಆದ್ರೆ ಭಾರತೀಯನಿಗೆ ಅದು ಲಾಭ ನಷ್ಟ ಅಂತ ಅನ್ಸುತ್ತೆ. ಇವೆರಡು ಕಾರಣ ಬೇರೆ. ಅದಲ್ಲದೆ ಕಂಪನಿ ಚೆನ್ನಾಗಿ ಮಾಡ್ತಾ ಇದೆ, ಲಾಭ ಬರ್ತಾ ಇದೆ, ಸಂಪತ್ತು ವೃದ್ಧಿಯಾಗಿದೆ, ಅದರಿಂದ ಕಂಪನಿಯ ಷೇರಿನ ಹಣ ಮೇಲೆ ಹೋಗಿದೆ ಅಂತ ಹೇಳಿದ್ರೆ ಉತ್ತಮವಾದ ಬದಲಾವಣೆ. ಆಗ ಮೇಲ್ ಹೋದ ಷೇರಿನ ಬೆಲೆ ನಿಜವಾಗ್ಲೂ ಹಣ ಮೌಲ್ಯ ಕಳ್ಕೊಂಡಿರೋದ್ರಿಂದ ಅಲ್ಲ. ಎರಡೂ ಇದೆ. ಮೌಲ್ಯ ಕಳ್ಕೊಂತಾ ಇರೋದ್ರಿಂದ ಮೇಲ್ ಹೋಗೋದು ಒಂದು, ಸಂಪತ್ತು ವೃದ್ಧಿಯಾಗಿ ಲಾಭ ಬಂದು ಉತ್ತಮವಾದ ಉತ್ಪನ್ನವಿರುವುದರಿಂದ ಮೇಲ್ ಹೋಗೋದು ಒಂದು. ಆಗ ಅದು ಮೇಲ್ ಹೋದ್ರೆ ಅದಕ್ಕೆ ಅರ್ಥ ಇದೆ. ಈಗ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್, ಮಾರಾಟ ಅಂತ ಮಾಡ್ತೀವಿ, ಕೊಂಡ್ಕೊಂತೀವಿ, ಮಾರ್ತೀವಿ, ಲಾಭ ಬರುತ್ತೆ, ನಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಅದರಲ್ಲಿ ಯಾರ್ಯಾವ ರೀತಿ ಇರ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಸ್ಕಾಲ್ಪರ್ಸ್ ಅಂತಿದ್ದಾರೆ. ಅಂದ್ರೆ ಏನು ಅಂದ್ರೆ, ಒಂದು ದಿನದಲ್ಲಿ 5 ಸಲ ಕೊಂಡ್ಕೊಂತಾನೆ, 5 ಸಲ ಮಾರ್ತಾನೆ, 100 ಕೊಂಡ್ಕೊಂತಾನೆ, 50 ಮಾರ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು 50 ಮಾರ್ಬಿಡ್ತಾನೆ. ಒಂದೇ ದಿನದಲ್ಲಿ 10 ಟ್ರಾನ್ಸಾಕ್ಷನ್ ಮಾಡೋನು ಸ್ಕಾಲ್ಪರ್. ಅಂದ್ರೆ 100 ರೂಪಾಯಿಗೆ ತಗೊಂಡ, 102ಕ್ಕೆ ಮಾರ್ಬಿಟ್ಟ, 10 ಕೋಟಿ ಹಾಕಿದ್ದಾನೆ. 2 ರೂಪಾಯಿ ಲಾಭ ಅಂದ್ರೆ 20%. 10 ಕೋಟಿ ಹಾಕಿದಾಗ 20% ಅಂದ್ರೆ ಎಷ್ಟಾಯ್ತು? 2 ಕೋಟಿ ಆಗೋಯ್ತು ಲಾಭ. ಆ ರೀತಿ. ಆದ್ರೆ ಎಷ್ಟು ಲಾಭ ಇದೆಯೋ ಅಷ್ಟೇ ನಷ್ಟನೂ ಆಗ್ಬೋದು ಅನ್ನೋದನ್ನ ನೆನಪಿಟ್ಕೊಬೇಕು. ಇದು ಪ್ಯೂರ್ ಟ್ರೇಡಿಂಗ್. ಒಬ್ಬ ಮನುಷ್ಯನ ಲಾಭ, ಒಬ್ಬ ಮನುಷ್ಯನ ನಷ್ಟ. ಯಾಕಂದ್ರೆ ಈ ಕೊಂಡ್ಕೊಂಡೆ 10 ನಿಮಿಷಕ್ಕೆ ಮಾರದೆ, ಇನ್ನೊಬ್ಬ ಈಗ ಮಾರ್ದ 10 ನಿಮಿಷಕ್ಕೆ ಕೊಂಡ್ಕೊಂಡ, ನನಗೆ 2 ಕೋಟಿ ಲಾಭ ಆಯಿತು, ಅವನಿಗೆ 2 ಕೋಟಿ ನಷ್ಟ ಆಯಿತು. ಆದರೆ ಬಹಳ ದಿನ ಇಟ್ಕೊಂಡಾಗ
ಈ ಲಾಭ ನಷ್ಟ ಬರೋಲ್ಲ. ಯಾಕಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ, ಅವ ಲಾಭ ಬರುತ್ತೆ. ಒಂದೇ ದಿನದಲ್ಲಿ ಕೊಂಡುಕೊಂಡು ಮಾರಿ ಮಾಡೋದನ್ನ ಡೇ ಟ್ರೇಡಿಂಗ್ ಅಂತೀವಿ. ಸ್ಕಾಲ್ಪರ್ ಅಂದ್ರೆ ಒಂದೇ ದಿನದಲ್ಲಿ ಸುಮಾರು ಸಲ ಕೊಂಡ್ಕೊಂಡು ಸುಮಾರು ಸಲ ಮಾರೋದನ್ನ ಸ್ಕಾಲ್ಪರ್ ಅಂತೀವಿ. ಒಂದು ದಿನದಲ್ಲಿ ಕೊಂಡುಕೊಂಡು ಮಾರಿ ಲಾಭ ಇಲ್ಲ ನಷ್ಟ ಆಗೋದನ್ನ ಡೇ ಟ್ರೇಡಿಂಗ್ ಅಂತೀವಿ. ಇಲ್ಲೂ ಅಷ್ಟೇ, ಒಬ್ಬ ಮನುಷ್ಯನ ಲಾಭ ಒಬ್ಬ ಮನುಷ್ಯನ ನಷ್ಟ ಆಗುತ್ತೆ. ಆದರೆ ಪೊಸಿಷನ್ ಟ್ರೇಡಿಂಗ್ ಅಂತಿದೆ. ಸ್ಕಾಲ್ಪರ್ ಅಂದ್ರೆ ತುಂಬಾ ಸಲ ಒಂದೇ ದಿನ ಮಾಡೋದು. ಡೇ ಟ್ರೇಡಿಂಗ್ ಅಂದ್ರೆ ಒಂದು ಸಲ ಕೊಂಡು ಒಂದು ಸಲ ಮಾರೋದು. ಪೊಸಿಷನ್ ಟ್ರೇಡಿಂಗ್ ಅಂದ್ರೆ ಒಂದು ಸಲ ಕೊಂಡು ಸ್ವಲ್ಪ ದಿನಗಳಾದ ಮೇಲೆ ವರ್ಷಗಳಾದ ಮೇಲೆ ಮಾರೋದು. ಇವಾಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ, ಅವ್ರದೇ ಶೇರ್ ಇದೆ. ಆ ಶೇರು 420 ರೂಪಾಯಿಗೆ ಬಂದಿತ್ತು. 420 ರೂಪಾಯಿಗೆ ಕೊಂಡುಕೊಂಡ ಮೇಲೆ ಅದು 6000ಕ್ಕೆ ಹೊಡೋಯ್ತು. 6000ಕ್ಕೆ ಹೋದಾಗ ಅವರು ಒಂದು ಶೇರನ್ನ 3 ಶೇರ್ ಮಾಡಿಬಿಟ್ರು. ಅಂದ್ರೆ ಬೋನಸ್ ಇಶ್ಯೂ ಅಂತ ಕೊಟ್ರು. 1 ಶೇರ್ ಇಟ್ಕೊಂಡಿರೋನಿಗೆ 2 ಬೋನಸ್, ಅಂದ್ರೆ 1 ಶೇರ್ 3 ಶೇರ್ ಆಗೋಯ್ತು. 3 ಶೇರ್ ಆದ್ಮೇಲೆ ಅದು 4400 ತನಕ ಹೊಟ್ಟೋಯ್ತು. ಅಂದ್ರೆ 420 ರೂಪಾಯಿ ಹಾಕಿದ್ದವನ್ಗೆ 30ರಷ್ಟು ಲಾಭ ಆಯ್ತು. ಅಂದ್ರೆ 1 ಲಕ್ಷ ಹಾಕಿದ್ದವನಿಗೆ 30 ಲಕ್ಷ ಬಂತು. ಆದರೆ ಇವತ್ತು ಅದರ ಬೆಲೆ 3300 ಕೆಳಗಡೆ ಬಂದಿದೆ. ಮಾರ್ಕೆಟ್ನಲ್ಲಿ ಮೇಲ್ ಹೋಗೋದು ಕೆಳಗೆ ಬರೋದು ಸ್ವಾಭಾವಿಕ. ನಾವು ಬಹಳ ಕೆಳಗಡೆನೂ ಕೊಂಡ್ಕೊಳಕ್ಕಾಗಲ್ಲ, ಬಹಳ ಮೇಲ್ಗಡೆನೂ ಮಾರಕ್ಕಾಗಲ್ಲ. ನಮ್ಮ ಹಣೆ ಬರದಲ್ಲಿ ಏನಿದೆ ಅದಾಗತ್ತೆ. 4400ರಲ್ಲಿ ಯಾಕೆ ಮಾರಲಿಲ್ಲ ಜಗನ್ನಾಥ ಅಂದ್ರೆ ಇನ್ನೂ ಮೇಲೋಗತ್ತೆ ಅನ್ನೋ ಗ್ರೀಡು. 30ರಷ್ಟು ಲಾಭ ಇದ್ರು ನಾನು ಮಾರಲಿಲ್ಲ. ಅದು ಇವಾಗ 3300ಗೆ ಬಂದಿದೆ. 4400 ನೋಡಿದವನು 3300ರಲ್ಲಿ ಮಾರಕ್ಕೆ ಇಷ್ಟಪಡೋಲ್ಲ. ಇದು ಮಾರ್ಕೆಟಿನ ತೊಂದರೆ, ವೀಕ್ನೆಸ್. ಅದರಿಂದ ಅನೇಕ ಷೇರುಗಳು ಮೇಲ್ ಹೋಗುತ್ತೆ, ಕೆಳಗೆ ಬರುತ್ತೆ, ಲಾಭ ನಷ್ಟ ಆಗತ್ತೆ. ಆದ್ರೆ 100 ರೂಪಾಯಿ ಲಾಭ 100 ರೂಪಾಯಿ ನಮಗೆ ಬರೋಲ್ಲ. ಅದರಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಇರುತ್ತೆ, ಬ್ರೋಕರೇಜ್ ಕಾಸ್ಟ್ ಇರುತ್ತೆ, GST ಇರುತ್ತೆ. ಲಾಭದ ಮೇಲೆ 1 ವರ್ಷದಲ್ಲಿ ಕೊಂಡುಕೊಂಡು ಮಾರಿದರೆ 20% ಟ್ಯಾಕ್ಸ್ ಇರುತ್ತೆ. 1 ವರ್ಷದ ನಂತರ ಮಾರಿದರೆ 12.5% ಟ್ಯಾಕ್ಸ್ ಇರುತ್ತೆ. ಅದರಿಂದ 100 ರೂಪಾಯಿ ಲಾಭ ಬಂದ್ರೆ ನಮಗ ಬರೋದು ಎಷ್ಟು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಪ್ರತಿಯೊಂದಕ್ಕೂ GST ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಇರುತ್ತೆ, ಟ್ರಾನ್ಸಾಕ್ಷನ್ ಕಾಸ್ಟ್ ಇರುತ್ತೆ, ಬ್ರೋಕರೇಜ್ ಕಾಸ್ಟ್ ಇರುತ್ತೆ. ಅದನ್ನ ಮರಿಬಾರದು. ಅದರಿಂದ ಒಬ್ಬ ಮನುಷ್ಯನ ಲಾಭ ಇನ್ನೊಬ್ಬ ಮನುಷ್ಯನ ನಷ್ಟ ಅಂತ ನಾ ಹೇಳಿದೆ. ಟೋಟಲ್ 100 ಆಗಲ್ಲ. ಒಬ್ಬ ಮನುಷ್ಯನ ಲಾಭ 90 ಆದರೆ ಒಬ್ಬ ಮನುಷ್ಯನ ಲಾಸು 100 ಆಗಿರುತ್ತೆ. ಇನ್ನು 10 ರೂಪಾಯಿ ಟ್ರಾನ್ಸಾಕ್ಷನ್ ಕಾಸ್ಟು, GST, ಬ್ರೋಕರೇಜು, ಆಮೇಲೆ ಕ್ಯಾಪಿಟಲ್ ಗೈನ್ಸು, ಈ ತರ ಎಲ್ಲ ಹೊಟ್ಟೋಗುತ್ತೆ. 10 ಅಲ್ಲ, ಅದಕ್ಕಿಂತ ಹೆಚ್ಚು. ಅದನ್ನ ನೆನಪಿಟ್ಟುಕೊಳ್ಳಬೇಕು. ಹಂಗಂತ ಹೇಳಿ ಹೆದರಿ ಮಾರ್ಕೆಟ್ಗೆ ಹೋಗಲ್ಲ ಅಂದ್ರೆ ತಪ್ಪು. ಶೇರ್ ಮಾರ್ಕೆಟ್ನಲ್ಲಿ ಇರಬೇಕು. ಶೇರ್ ಮಾರ್ಕೆಟ್ ಪ್ರತಿ ವರ್ಷನೂ ಒಳ್ಳೆ ಲಾಭ ಕೊಟ್ಟಿದೆ. ಫಿಕ್ಸೆಡ್ ಡೆಪಾಸಿಟ್ 7%, 8% ಕೊಟ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ 12, 13 ಕೊಟ್ಟಿದೆ. ಕೆಲವು ಮ್ಯೂಚುವಲ್ ಫಂಡ್ ನಲ್ಲಿ ನಾನು 50ರ ತನಕ ಲಾಭ ನೋಡಿದ್ದೀನಿ. ಆದರೆ
ಹಿಂದಿನ ವರ್ಷ ಲಾಭ ಇತ್ತು ಅಂತ ಈಗ ಲಾಭ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಮಾರ್ಕೆಟ್ 10,000ದಿಂದ ಮೇಲೆ 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 85 ತನಕ ಹೋಯ್ತು. 85,000 BSE. ಒಂದು ವರ್ಷ ನೀವು ಯೋಚನೆ ಮಾಡಿ, ಆಗಸ್ಟ್ 2024, ಆಗಸ್ಟ್ 2025, ಆಗಸ್ಟ್ 2026, ಮೂರರಲ್ಲೂ ನಿಫ್ಟಿ 24,300 ಇತ್ತು. ವರ್ಷದಲ್ಲಿ ಮೇಲ್ ಹೋಗಿದೆ, ಕೆಳಗೆ ಬಂದಿದೆ. ಆದರೆ ಆಗಸ್ಟ್ ತಿಂಗಳು 24, 25, 26 ಮೂರರಲ್ಲೂ 24,300. ಆಶ್ಚರ್ಯ, ಲಾಭವೇ ಇಲ್ಲ ಅನ್ಕೊಬೇಕು. ಇನ್ನೊಂದು ವಿಚಾರ, ಹೋದ ವರ್ಷ 85,000 ಇತ್ತು BSE, ಈ ವರ್ಷ 75ಕ್ಕೆ ಹೋಯ್ತು, ಇವಾಗ 77ರಲ್ಲಿದೆ. ಅಂದರೆ ಮ್ಯೂಚುವಲ್ ಫಂಡ್ಗಳು, ಷೇರುಗಳು ನೀವೇನು ಹಾಕಿದ್ದೀರಾ ಅದು ಒಟ್ಟಾರೆ ತೆಗೆದುಕೊಂಡಾಗ 10% ನಷ್ಟದಲ್ಲಿದೆ. ಸಂಪೂರ್ಣ ಮಾರ್ಕೆಟ್ನಲ್ಲಿ 10% ನಷ್ಟದಲ್ಲಿದೆ. ಯಾವಾಗಲೂ ಲಾಭ ಮಾಡ್ಬಿಡ್ತೀನಿ, ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಬರೀ 8 ಬರುತ್ತೆ, ಇಲ್ಲಿ 13, 14 ಬರುತ್ತೆ, ಹಂಗೆ ಹೇಳಕ್ಕಾಗಲ್ಲ. ಬರೀ ಲಾಭ ಇರೋ ಹಾಗಿದ್ರೆ ನಾವು ಬಂಗಾರನಾಗ್ಲಿ, ಬೆಳ್ಳಿನಾಗ್ಲಿ, ಫಿಕ್ಸ್ಡ್ ಡೆಪಾಸಿಟ್ ಆಗ್ಲಿ ಖಂಡಿತ ನಾವು ಹೂಡಿಕೆ ಮಾಡಲ್ಲ. ಬರೀ ಸ್ಟಾಕ್ ಮಾರ್ಕೆಟ್ನಲ್ಲೇ ಹಾಕ್ಬಿಡ್ತೀವಿ. ಆ ರೀತಿ ಆಗಲ್ಲ. ಮೇಲೆ ಕೆಳಗೆ ಹೋಗೋದು ಮಾರ್ಕೆಟ್ನಲ್ಲಿ ನಿಜವಾಗ್ಲೂ ಸ್ವಾಭಾವಿಕ. ಅದರಿಂದ ಮಾರ್ಕೆಟ್ನಲ್ಲಿ ಮೇಲ್ ಹೋಗೋದನ್ನ ನಾವು ಬುಲ್ ಮಾರ್ಕೆಟ್ ಅಂತೀವಿ. ಯಾಕೆ ಬುಲ್ ಮಾರ್ಕೆಟ್ ಅಂತೀವಿ? ಈಗ ನೋಡಿ, ಒಂದು ಗೂಳಿ ಇರುವೆ ಕಟ್ಟಿರೋ ಗೂಡನ್ನ ಕೊಂಬನಿಂದ ಹಿಂಗೆ ಮೇಲೆತ್ತತ್ತೆ, ಗುದ್ದಿ ಮೇಲೆತ್ತತ್ತೆ. ಮೇಲೆ ಹೋಗೋ ಪ್ರಾಣಿಗಳ ಪ್ರವೃತ್ತಿಯನ್ನ ಬುಲ್ ರೆಪ್ರೆಸೆಂಟ್ ಮಾಡೋದ್ರಿಂದ ನಾವು ಬುಲ್ ಮಾರ್ಕೆಟ್ ಅಂತೀವಿ. ನ್ಯೂಯಾರ್ಕ್ನಲ್ಲಿ ಒಂದು ಬುಲ್ ಇದೆ, ರಸ್ತೆನಲ್ಲಿ ಏನ್ ಜೋರಾಗಿದೆ ಸ್ಟಾಕ್ ಎಕ್ಸ್ಚೇಂಜ್ ಮುಂದೆ. ಬಾಂಬೆನಲ್ಲಿ BSE ನಲ್ಲಿದೆ. ಆ ರೀತಿ ಗೂಳಿನ ಯಾಕೆ ಇಟ್ಟಿರ್ತಾರೆ ಅಂದ್ರೆ ಅದು ಮೇಲೆತ್ತತ್ತೆ ಅಂತ, ಅಂದ್ರೆ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ. ಬೇರ್ ಮಾರ್ಕೆಟ್ ಅಂತ ಏನಂತಾರೆ? ಕರಡಿ ಕೆರೆದು ಕೆರೆದು ಕ್ಯಾರೆಟ್, ರಾಡಿಶು ಇಂಥವನ್ನೆಲ್ಲ ತಿನ್ನತ್ತೆ. ಅದು ಕೆಳಗಡೆ ಹೊಂಡ ಮಾಡಿ ಅದರಿಂದ ಲಾಭ ತಗೊಳತ್ತೆ. ಅದರಿಂದ ಕೆಳಗೆ ಹೋಗೋ ಮಾರ್ಕೆಟ್ ಅನ್ನ ಬೇರಿಶ್ ಅಂತಾರೆ. ಈ ಪ್ರಾಣಿಗಳ ಪ್ರವೃತ್ತಿಯನ್ನ ನಾವು ತೆಗೆದುಕೊಂಡು ಬುಲ್ ಬೇರ್ ಅಂತ ಮಾಡಿದೀವಿ. ಬಹಳ ಮೊದಲು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬುಲ್ಲಿಶು, ಕಲ್ಕಟಾ ಸ್ಟಾಕ್ ಎಕ್ಸ್ಚೇಂಜ್ ಬೇರಿಶು. ಬಾಂಬೆನವರು ಕೊಂಡು ಮೇಲ್ಗಡೆ ಹೋದಾಗ ಮಾರಿ ಲಾಭ ಮಾಡ್ತಾರೆ, ಕಲ್ಕತ್ತಾನವರು ಮಾರಿ ಕೆಳಗಡೆ ಬಂದಾಗ ಕೊಂಡ್ಕೊಂಡು ಲಾಭ ಮಾಡ್ತಾರೆ ಅನ್ನೋದಿತ್ತು. ಆದರೆ ಈಗ ಅವೆಲ್ಲ ಇಲ್ಲ. NSE, BSE ಎರಡಿದೆ. ಅದರಲ್ಲಿ ನೀವು ಮಾರಿ ಲಾಭ ಮಾಡೋದು ಕಷ್ಟ. ಯಾಕಂದ್ರೆ ಇವತ್ತು ಮಾರಿದರೆ ಇವತ್ತೇನೆ ನೀವು ಕೊಂಡುಕೊಂಡು ಅದನ್ನ ಸ್ಕ್ವೇರ್ ಮಾಡಬೇಕು. ನೀವು ಇವತ್ತು ಮಾರ್ಬಿಡ್ತೀನಿ, ಒಂದು ವರ್ಷ ಆದ್ಮೇಲೆ ಕೊಂಡ್ಕೊಳ್ತೀನಿ ಅಂತ ಹೇಳಕ್ಕಾಗಲ್ಲ. ಅದೇ ನೀವು ಕೊಂಡ್ಕೊಂಡು ಒಂದು ವರ್ಷ ಆದ್ಮೇಲೆ ಮಾರ್ತೀನಿ, ಪರ್ಮಿಟೆಡ್, ನೀವು ಮಾಡ್ಬೋದು. ಅದರಿಂದ ನೀವು ಬೇರಿಶ್ ಮಾರ್ಕೆಟ್ ನೋಡಿದಾಗ ಬಹಳ ಕಷ್ಟ ಆಗುತ್ತೆ. ನಮ್ಮಲ್ಲಿ ಚಂದ್ರಮೋಹನ್ ಅಂತ ಒಬ್ಬರಿದ್ರು, ಇವತ್ತು ಇಲ್ಲಿ ಬಂದಿದಾರ ನಾನು ನೋಡ್ಲಿಲ್ಲ. ಇವತ್ತು ನಾನು ಫೋನ್ ಮಾಡಿದ್ದೆ, ದಯವಿಟ್ಟು ಬಾಪ್ಪ ಅಂತ. ಬಂದಿದಾರ ಇಲ್ವಾ ಗೊತ್ತಿಲ್ಲ. ಚಂದ್ರಮೋಹನ್ ಇಲ್ಲ, ಬಂದಂಗಿಲ್ಲ. ಚಂದ್ರಮೋಹನ್ ಅವ್ರು ಏನ್ ಮಾಡಿದ್ರು, ಈ ಜಿಯೋಜಿತ್ ಕಂಪನಿನಲ್ಲಿ 2003ರಲ್ಲಿ ನಿಫ್ಟಿನಲ್ಲಿ ಹಾಕಕ್ಕೆ ಶುರು ಮಾಡಿದ್ರು. 3 ಲಕ್ಷ ಬ್ಯಾಂಕ್ನಲ್ಲಿ ಸಾಲ ಕೊಡೋರು. ನಾನು ತಗೊಂಡೆ, ಅವಾಗ ಒಂದು ಸೈಟ್ ತಗೊಂಡ್ಬಿಟ್ಟೆ. ಅವ್ರು ತಗೊಂಡ್ರು,
ಅವರು ಅವ್ರ ಮಿಸಸ್ಸು ಇಬ್ರು ಮಾರ್ಕೆಟ್ನಲ್ಲಿ ನಿಫ್ಟಿನಲ್ಲಿ ಟ್ರೇಡಿಂಗ್ ಆಡೋರು, ಟ್ರೇಡಿಂಗ್ ಮಾಡಿದ್ರು. 3 ಲಕ್ಷನ್ನ 2 ವರ್ಷದಲ್ಲಿ 2 ಕೋಟಿ ಮಾಡಿದ್ರು. ಇಲ್ಲಿ ಬಾಬಿ ಅಂತ ಒಬ್ರು ಬಂದಿದ್ದಾರೆ, ಬಾಬಿ ವರ್ಗಿಸ್. ಅವರು ಜಿಯೋಜಿತ್ನವರು, ಅವ್ರಿಗೂ ಗೊತ್ತಿರುತ್ತೆ. ನಾನು ಹೆಸರನ್ನ ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಅವರಿಂದ ಪರ್ಮಿಷನ್ ತಗೊಂಡಿದ್ದೀನಿ. ಭಾನುರಾಮನಿಂದ, ಚಂದ್ರಮೋಹನ್ನಿಂದ ಫೋನ್ ಮಾಡಿದ್ದು ಅದಕ್ಕೇನೆ, ಪರ್ಮಿಷನ್ ತಗೊಂಡಿದ್ದೀನಿ, ಅದಕ್ಕೆ ಅವ್ರ ಹೆಸರು ಹೇಳ್ತಾ ಇದ್ದೀನಿ, ಇಲ್ದೋದ್ರೆ ಹೇಳೋಂಗಿಲ್ಲ. ಅವರು ಬ್ಯಾಂಕ್ ಬಿಟ್ಬಿಟ್ರು 2005ರಲ್ಲಿ. ನನಗೆ ಬಾಂಬೆಗೆ ಟ್ರಾನ್ಸ್ಫರ್ ಮಾಡಿದ್ರು, ಡೀಲಿಂಗ್ ರೂಮ್ ಬಾಂಬೆಗೆ ಹೋಯ್ತು. ಆವಾಗ ನಾವು ಮ್ಯೂಚುವಲ್ ಫಂಡು, ಶೇರು, ಫಾರಿನ್ ಎಕ್ಸ್ಚೇಂಜು ಎಲ್ಲ ಮಾರಿ ಕೊಂಡ್ಕೊಂಡು ಬ್ಯಾಂಕ್ಗೋಸ್ಕರ ಮಾಡ್ತಾ ಇದ್ದವ್ರನ್ನ ಡೀಲರ್ ಅಂತಾರೆ. ನಾನು ಚೀಫ್ ಡೀಲರ್ ಆಗಿದ್ದೆ. ನಾನು 2005ರಲ್ಲಿ ಬಾಂಬೆಗೆ ಹೋದೆ. ಚಂದ್ರಮೋಹನ್ ರಿಸೈನ್ ಮಾಡಿಬಿಟ್ರು. ರಿಸೈನ್ ಮಾಡಿಬಿಟ್ಟು ಚೆನ್ನೈಗೆ ಹೋದ್ರು. ಚೆನ್ನೈಗೆ ಹೋಗಿ ಅಲ್ಲೇನೆ ಇದ್ಬಿಟ್ರು. ಓ, ಚಂದ್ರಮೋಹನ್ ಬಂದಿದ್ದಾರೆ, ಚಂದ್ರಮೋಹನ್ ಇದ್ದಾರೆ, ಇವತ್ತು ನಾನು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂತಿದ್ದಾರೆ, ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಚಂದ್ರಮೋಹನ್ ಅವ್ರು ಇಲ್ಲಿರೋವಾಗ ಅವ್ರ ವಿಚಾರ ಹೇಳ್ತಾ ಇದ್ದೀನಿ. ಯಾರಾದ್ರೂ ಸುಳ್ಳು ಅನ್ಬೋದು, ಯಾಕಂದ್ರೆ 3 ಲಕ್ಷ 2 ಕೋಟಿ ಆಗತ್ತಾ? ಯಾರಾದ್ರೂ ಮಾಡಿದಾರ? ಚಂದ್ರಮೋಹನ್ ಏನ್ ಕೊಂಡ್ಕೊಂಡ್ರಿ ಹಿಂಗಾಗತ್ತೆ ಅಂತ ಕೇಳಿ ಸುಮಾರು ಜನ ಕೊಂಡ್ಕೊಂಡ್ರು, ಲಾಸ್ ಮಾಡ್ಕೊಂಡ್ರು. ಯಾಕಂದ್ರೆ ಸ್ಟಾಪ್ ಲಾಸ್ ಇಟ್ಕೊಳ್ಳಲ್ಲ. ಒಂದು ಶೇರ್ ಕೊಂಡ್ಕೊಂಡ್ರೆ ಅದು ನನ್ನ ಶೇರು ಅನ್ನೋ ರೀತಿನಲ್ಲಿ ನಾವು ವರ್ತಿಸ್ತೀವಿ. ನನ್ನ ಶೇರು ಅಂತ ವರ್ತಿಸಿದಾಗ ನಾವು ಮಾರೋದೇ ಇಲ್ಲ, ಅದ್ಮೇಲೆ ಹೋಗೇ ಹೋಗುತ್ತೆ, ನಾ ಕೊಂಡ್ಕೊಂಡಿದ್ದೀನಿ ಅಂತ ಕೂತ್ಕೊಂಡ್ಬಿಡ್ತೀವಿ, ನಷ್ಟ ಆಗೋಗುತ್ತೆ. ಚಂದ್ರಮೋಹನ್ ಅಥವಾ ಉತ್ತಮವಾದ ಟ್ರೇಡರ್ ಹೇಗೆ ಅಂದ್ರೆ, ಅವರು ಸ್ಟಾಪ್ ಲಾಸ್ ಇಟ್ಕೊಂಡಿರ್ತಾರೆ. 100 ರೂಪಾಯಿ ಕೊಂಡ್ಕೊಂಡೆ, 90ಕ್ಕೆ ಬಂತ, ಕಟ್ ಮಾಡ್ಬಿಡ್ತೀನಿ, 10 ರೂಪಾಯಿ ಲಾಸ್ ಆಗ್ಲಿ, ಲಾಭ ಬಂತ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಆಗ್ಲಿ, ಲಾಭ ಬರುತ್ತೆ. ಇದು ಸರಿಯಾದ ಮಾರುಕಟ್ಟೆಯ ವಿಚಾರ. ನಮ್ಮ ಶೇರ್ ಯಾವುದೂ ಅಲ್ಲ. ನಾವು ಈ ಶೇರ್ನಲ್ಲಿ ಇವತ್ತು ಲಾಭ ಮಾಡಿರ್ಬೋದು, ನಾಳೆ ನಷ್ಟ ಆಗ್ಬೋದು. ಇದನ್ನ ಅರಿತವರು ಮೆಚೂರ್ಡ್ ಟ್ರೇಡರ್ಸ್. ಇನ್ನು ಬೇರಿಂಗ್ ಬ್ಯಾಂಕ್ ಅಂತ ನೀವು ಕೇಳಿರ್ಬೇಕು. ಅದು ಒಂದು ದೊಡ್ಡ ಬ್ಯಾಂಕ್, ಯುರೋಪ್ದು. ಅದು ಸಿಂಗಪುರ್ನಲ್ಲಿ ಒಂದು ಬ್ರಾಂಚ್ ಇತ್ತು. ಅದರಲ್ಲಿ ನಾವು ಏನು ಹೇಳ್ತೀವಿ, ಒಬ್ಬನೇ ಒಬ್ಬ ಡೀಲರು ಸಿಕ್ಕಾಪಟ್ಟೆ ಪೊಸಿಷನ್ಸ್ ತಗೊಂಡು ಆ ಬ್ಯಾಂಕೇ ಮುಚ್ಚೋಯ್ತು. ಅದರಿಂದ ಡೀಲಿಂಗ್ ರೂಮ್ ನಲ್ಲಿ ನಾವು ಏನ್ ಕೂತ್ಕೊಂತೀವಿ, ನಮಗೆ ತುಂಬಾ ಆಡಿಟರ್ಗಳಿರ್ತಾರೆ, ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರುತ್ತೆ, ಫ್ರಂಟ್ ಆಫೀಸ್, ಬ್ಯಾಕ್ ಆಫೀಸ್, ಮಿಡ್ ಆಫೀಸ್ ಅಂತೆಲ್ಲ ಇರುತ್ತೆ. ಅಲ್ಲಿಗೆಲ್ಲ ಹೋಗಲ್ಲ ನಾನು, ಅವೆಲ್ಲ ನಾನು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ. ದಯವಿಟ್ಟು ಅದನ್ನೆಲ್ಲ ಓದ್ಬೋದು ನೀವು. ಆದ್ರೆ ನಾವು ಕೊಂಡುಕೊಂಡಿದ್ದನ್ನ ನಷ್ಟ ಕಮ್ಮಿ ಆಗಬೇಕು, ಲಾಭ ಜಾಸ್ತಿ ಆಗಬೇಕು. ಆ ರೀತಿ ನೋಡಿಕೊಂಡ್ರೆ ನಿವ್ವಳ ಲಾಭ ಇರುತ್ತೆ. ನಷ್ಟ ಜಾಸ್ತಿ ಆಗಿ ಲಾಭ ಕಮ್ಮಿ ಆದ್ರೆ ನಿವ್ವಳ ನಷ್ಟ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಷೇರು ಮಾರುಕಟ್ಟೆನಲ್ಲಿ ಮಾರ್ಕೆಟ್ ಮೇಲೆ 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 ಹೋಗ್ತಾ ಇರೋವಾಗ ಒಬ್ಬ ಮನುಷ್ಯ ಸೇಲ್ ಮಾಡಿದ್ರೆ ಅವನಿಗೆ ಲಾಭ ಆಗಲ್ಲ. ಆದ್ರೆ ಟ್ರೇಡಿಂಗ್ ಒಳ್ಳೇದಾ, ಇನ್ವೆಸ್ಟ್ಮೆಂಟ್ ಒಳ್ಳೇದಾ? ಇದನ್ನ ಬಹಳ ಜನ ಕೇಳ್ತಾರೆ. ಟ್ರೇಡಿಂಗ್ ನಲ್ಲಿ ಲಾಭ ಇದೆ, ಆದರೆ ಬಹಳ ಕಮ್ಮಿ ಜನ ಲಾಭ ಮಾಡ್ತಾರೆ, ಹೆಚ್ಚಿನ ಜನ ನಷ್ಟ ಮಾಡ್ತಾರೆ. ಇದನ್ನ ಬಾಬಿ ಅವರಾಗ್ಲಿ, ಚಂದ್ರಮೋಹನ್ ಅವರಾಗ್ಲಿ, ರಮೇಶ್ ಅವರಾಗ್ಲಿ, ಈ ಎಕ್ಸ್ಪರ್ಟ್ಗಳು ಏನ್ ಬಂದಿದ್ದಾರೆ ಅವರು ಖಂಡಿತವಾಗ್ಲೂ ಖಚಿತ ಅಂತ ಹೇಳ್ತಾರೆ. ಯಾಕಂದ್ರೆ ಲಾಭ ಮಾಡಿದವರಿಲ್ಲ ಅಂತ ಹೇಳಲಿಲ್ಲ ನಾನು. ಹೆಚ್ಚಿನ ಜನ ಟ್ರೇಡಿಂಗ್ ನಲ್ಲಿ ನಷ್ಟ ಮಾಡಿಕೊಂಡಿರೋದನ್ನೇ ನಾನು ನೋಡಿದ್ದೀನಿ. ಅದೇ ಪೊಸಿಷನ್ ಟ್ರೇಡಿಂಗ್, ಬಹಳ ದಿನ ಇಟ್ಟುಕೊಂಡು ಲಾಭ ನಷ್ಟ ನೋಡಿರೋರು ತುಂಬಾ ಹೆಚ್ಚಿನ ಲಾಭ ಮಾಡಿದ್ದಾರೆ. ಈಗ ಬಹಳ ಜನ ಯಾವಾಗ ಕೊಂಡ್ಕೊಬೇಕು,
ಯಾವಾಗ ಮಾರಬೇಕು ಅಂತ ಕೇಳ್ತಾರೆ. ಇದೇ ಪ್ರಶ್ನೆ ನಾನು ಚಂದ್ರಮೋಹನಿಗೆ ಕೇಳಿದಾಗ ಅವ್ರು ಹೇಳಿದ್ರು, ಮಾರ್ಕೆಟ್ ಇದೆ, ಯಾವಾಗ ಬೇಕಾದ್ರೆ ನೀವು ಬರ್ಬೋದು, ಯಾವಾಗ ಬೇಕಾದ್ರೆ ಹೋಗ್ಬೋದು. ಎಷ್ಟೋ ಜನ ಹೊಸದಾಗಿ ಬರ್ತಾರೆ, ಎಷ್ಟೋ ಜನ ಹಳಬರಿರ್ತಾರೆ. ಮಾರ್ಕೆಟ್ಗೆ ನೀವು ನಿರ್ಣಯ ತಗೊಳ್ಳೋದು ಮುಖ್ಯ. ಮಾಡ್ಬಿಟ್ಟಿದ್ರೆ ಆಗ್ಬಿಟ್ಟಿದ್ರೆ ಅನ್ಲೇಬಾರ್ದು, ಅದು ನಿಜ. ಮಾರ್ಕೆಟ್ನಲ್ಲಿ ನೀವು ನಿರ್ಣಯ ತಗೊಬೇಕು. ನಿರ್ಣಯ ತಗೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಲಾಭನೂ ಆಗ್ಬೋದು, ನಷ್ಟನೂ ಆಗ್ಬೋದು, ಹುಷಾರಾಗಿರ್ಬೇಕು. ಹಾಗಾದ್ರೆ ನಾವು ಕೊಂಡ್ಕೊಳ್ಳಕ್ಕೆ ಏನೇನು ನೋಡ್ಬೇಕು ಅಂತ ನೀವು ಕೇಳ್ಬೋದು. ಕೆಲವು ಫಂಡಮೆಂಟಲ್ಸ್ ನೋಡಿ ಅಂತ ಹೇಳ್ತಾರೆ. ಅಂದ್ರೆ ಏನು ಅಂದ್ರೆ, ಲಾಭ ಎಷ್ಟಿದೆ, ಯಾರು ಸ್ಥಾಪಕರು, ನಾರಾಯಣ ಮೂರ್ತಿಗಳಿಗೆ ಒಳ್ಳೆ ಹೆಸರಿದೆ, ಟಾಟಾನವ್ರಿಗೆ ಒಳ್ಳೆ ಹೆಸರಿದೆ, ಜಗನ್ನಾಥ್ ಒಂದು ಕಂಪನಿ ಶುರು ಮಾಡಿದ್ರೆ ಯಾರು ಹಾಕಲ್ಲ. ಆ ರೀತಿ ಪ್ರಮೋಟರ್ಸ್ ಯಾರು, ಲಾಭ ಎಷ್ಟಿದೆ, ಕಂಪನಿ ಎಷ್ಟು ವರ್ಷದಿಂದ ಇದೆ, ಏನ್ ಪ್ರಾಡಕ್ಟ್ ಮಾಡ್ತಾ ಇದೆ, ಆ ಪ್ರಾಡಕ್ಟಿಗೆ ಲಾಭ ಇದೆಯಾ, ಅವರ ಬ್ಯಾಲೆನ್ಸ್ ಶೀಟ್ ಹೇಗಿದೆ, ಇವೆಲ್ಲ ನೋಡೋದನ್ನ ನಾವು ಫಂಡಮೆಂಟಲ್ಸ್ ಅಂತೀವಿ. ಅದು ನಾವು IPOಗೆ, ಪೊಸಿಷನ್ ಟ್ರೇಡಿಂಗಿಗೆ ಬಹಳ ದಿನ ಇಟ್ಕೊಳ್ಳಕ್ಕೆ ಇವನ್ನ ನೋಡ್ಬೇಕಾಗತ್ತೆ. 10 ನಿಮಿಷಕ್ಕೆ ಕೊಂಡ್ಕೊಂಡು ಮಾರಕ್ಕೆ ಶುರುವಾಗುವಂತ ಸ್ಕಾಲ್ಪರು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ 89 ರೀತಿ ಇದೆ. ಅದನ್ನ ನಾನು NIBM ನಲ್ಲಿ, BTC ನಲ್ಲಿ ಪಾಠ ಮಾಡ್ತಾ ಇದ್ದೆ. SBI ನಲ್ಲೂ ಕರೆದಿದ್ರು, ಗುರ್ಗಾವ್ನಲ್ಲಿ. ಆದ್ರೆ ಆ ಟೆಕ್ನಿಕಲ್ ಅನಾಲಿಸಿಸ್ ಏನು ಅಂದ್ರೆ ಮೂವಿಂಗ್ ಆವರೇಜ್. ಇವಾಗ ಒಂದು ಮೂವಿಂಗ್ ಆವರೇಜ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಮೂವಿಂಗ್ ಆವರೇಜ್ ನಲ್ಲಿ 10 ದಿನದ ಚಾರ್ಟ್ ನಲ್ಲಿ ಮೇಲ್ಗಡೆ ಹೋಗ್ತಾ ಇದೆ, 100 ದಿನದ ಚಾರ್ಟ್ ಕೆಳಗಡೆ ಇದೆ. 10 ದಿನದ್ದು 100 ದಿನನ್ನ ಕೆಳಗಡೆಯಿಂದ ಕಟ್ ಮಾಡಿದ್ರೆ ಕೊಂಡ್ಕೋ, ಮೇಲ್ಗಡೆಯಿಂದ ಕಟ್ ಮಾಡಿದ್ರೆ ಮಾರು ಅಂತ ಹೇಳ್ತಾರೆ. ತಿರ್ಗಾ ಹೇಳ್ತೀನಿ, ಮೂವಿಂಗ್ ಆವರೇಜ್ ನಲ್ಲಿ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಲೈನ್ ಅನ್ನ ಕೆಳಗಡೆಯಿಂದ ಕಟ್ ಮಾಡಿದ್ರೆ ಕೊಂಡ್ಕೋ, ಮೇಲ್ಗಡೆಯಿಂದ ಕಟ್ ಮಾಡಿದ್ರೆ ಮಾರು. ಇದು ಟೆಕ್ನಿಕಲ್ ಅನಾಲಿಸಿಸ್. ತುಂಬಾ ಸಿಂಪಲ್ ಆಗಿ ಹೇಳ್ಬಿಟ್ಟೆ. ಮೂವಿಂಗ್ ಆವರೇಜ್ ನಲ್ಲೇ ಸಿಂಪಲ್ ಮೂವಿಂಗ್ ಆವರೇಜು, ವೆಯ್ಟೆಡ್ ಆವರೇಜ್ ಮೂವಿಂಗ್ ಆವರೇಜು, ಎಕ್ಸ್ಪೊನೆನ್ಷಿಯಲ್ ವೆಯ್ಟೆಡ್ ಆವರೇಜ್ ಮೂವಿಂಗು, ಇವೆಲ್ಲ ಇದೆ. ಅದ್ರ ಜೊತೆಗೆ RSI ಅಂತಿದೆ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ. 40% ಮಾರ್ಬಿಡಿದ್ದಾರೆ ಅಂತ ಹೇಳಿದ್ರೆ ಇನ್ನು ಮಾರಕೋಬೇಡ, ಈ ರೀತಿ ಎಲ್ಲ ಅದು ಹೇಳುತ್ತೆ. ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ RSI, ಸ್ಟೊಕ್ಯಾಸ್ಟಿಕ್ ಅಂತಿದೆ. 89 ರೀತಿ ಇದೆ. ಇದು ಸ್ಕಾಲ್ಪರ್ಗೆ, ಡೇ ಟ್ರೇಡರ್ಗೆ ಬಹಳ ಉಪಯೋಗ, ಬಹಳನೇ ಉಪಯೋಗ. ಈ ಚಂದ್ರಮೋಹನ್ ಅಂತವ್ರಿಗೆ ಅದೇ ಉಪಯೋಗ, ರಮೇಶ್ಗೂ ಅದೇ ಉಪಯೋಗ. ಆದರೆ ಅವರುಗಳೆಲ್ಲ ಲಾಭ ಮಾಡಿ ತೋರಿಸಿದ್ದಾರೆ. ತುಂಬಾ ಲಾಭ ಮಾಡಿದಾರ ಅದೆಲ್ಲ ಕೇಳಕ್ ಹೋಗ್ಬೇಡಿ. ಸುಮಾರು ಜನ ಲಾಭ ಮಾಡಿದ್ದಾರೆ. ನನ್ನ ಹತ್ರ ಮಾತಾಡೋರು ಲಾಭ ಮಾಡಿರೋದನ್ನ ದೊಡ್ಡದಾಗಿ ಹೇಳ್ಕೊಳ್ತಾರೆ, ನಷ್ಟ ಆಗಿರೋದು ಹೇಳ್ಕೊಳ್ಳೋದೇ ಇಲ್ಲ. ನಾನು ಮೊನ್ನೆ ನಮ್ಮ ಗ್ರೂಪ್ ನಲ್ಲಿ ಬರೆದೆ, ನಾನು 58,000 ಲಾಸ್ ಆಗೋಯ್ತು. ಯಾಕಂತ ಹೇಳಿದ್ರೆ ನಾನು ಕೊಂಡ್ಕೊಂಡಿದ್ದೆ, ಅದು 58ಕ್ಕೆ 22ಕ್ಕೆ ಬಂದ್ಬಿಡ್ತು. ನಾ ಸ್ಟಾಪ್ ಲಾಸ್ ಇಟ್ಕೊಂಡಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ರೀಸನ್ಗೆ ಅದು ಮೇಲೆ ಹೋಗುತ್ತೆ ಅಂತ ಕಾಯ್ತಾ ಇದ್ದೆ. ಆ ಕಂಪನಿ ಏನು ಒಳ್ಳೇದಲ್ಲ, ಅದು ನಷ್ಟ ಆಯ್ತು. 58,000 ನಷ್ಟ ಆಯ್ತು ಅಂತಾಗಿದೆ. ಎಲ್ರಿಗೂ ಆಶ್ಚರ್ಯ. ನಷ್ಟ ಯಾರು ಹೇಳಲ್ಲ, ಲಾಭ ಮಾತ್ರ ಎಲ್ಲರೂ ಹೇಳ್ತಾರೆ, ನಾನೇ ದೊಡ್ಡವನು ಅಂತ. ಅದು ಸುಳ್ಳು. ನೀವು 100 ಟ್ರೇಡಿಂಗ್ ಮಾಡಿದ್ರೆ 60 ಟ್ರೇಡಿಂಗ್ ಲಾಸ್ ಆದ್ರೆ ತೊಂದರೆ ಇಲ್ಲ. 60 ಟ್ರೇಡ್ ನಲ್ಲಿ ನೀವು 60 ಲಕ್ಷ ಕಳ್ಕೊಂಡು 40 ಟ್ರೇಡಿಂಗ್ ನಲ್ಲಿ 1 ಕೋಟಿ ಲಾಭ ಮಾಡಿದ್ರೆ 40 ಲಕ್ಷ ನಿವ್ವಳ ಲಾಭ ಆಗುತ್ತೆ. ಅದರಿಂದ ನಷ್ಟ ಅಮೌಂಟ್ ಕಮ್ಮಿ ಇರಬೇಕು,
ನಂಬರ್ ಆಫ್ ಟೈಮ್ಸ್ ಜಾಸ್ತಿ ಇದ್ದೇ ಇರುತ್ತೆ. ಅದೇ ಲಾಭ ನಂಬರ್ ಕಮ್ಮಿ ಇರ್ಬೋದು, ಅಮೌಂಟ್ ಜಾಸ್ತಿ ಇರುತ್ತೆ, ಆವಾಗ ಲಾಭ ಜಾಸ್ತಿ ಆಗುತ್ತೆ. ಅದರಿಂದ ಸ್ಟಾಪ್ ಲಾಸ್, ಟೇಕ್ ಪ್ರಾಫಿಟ್ ಎರಡು ಬಹಳ ಮುಖ್ಯ. ನಾನು ಬೇಸಿಕ್ ಇಂದ ಶುರು ಮಾಡಿದೆ, ಅದರ ಮೇಲೆ ಹಂತ ಹಂತವಾಗಿ ನಾನು ಬಹಳ ಕಠಿಣ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಹೊಸಬರಿಗೆ ಅಷ್ಟು ಅರ್ಥ ಆಗದೆ ಇರ್ಬೋದು, ಅದಕ್ಕೆ ಕ್ಷಮೆ ಇರಲಿ. ಆದರೆ ಚೆನ್ನಾಗಿ ತಿಳ್ಕೊಂಡವರು ಕೆಲವು ವಿಚಾರಗಳನ್ನ ಮಾತಾಡಬೇಕು ಅಂತಿರ್ತಾರೆ, ಅದರಿಂದ ಈ ವಿಚಾರಗಳನ್ನ ತಿಳಿಸ್ತೆ. ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ನಾನು ಯಾವಾಗಲೂ ಟೈಮನ್ನ ನೋಡ್ತೇನೆ. ಟೈಮ್ ಪ್ರಕಾರ ಈಗ ನನಗೆ ಇನ್ನು 5 ನಿಮಿಷಕ್ಕೆ 1 ಗಂಟೆ ಆಗತ್ತೆ, ಅಲ್ಲಿಗೆ ನಿಲ್ಲಿಸ್ತೀನಿ. ಇವಾಗ ಹೊಸದಾಗಿ CAS ಅಂತ ಬಂದಿದೆ, ಅದನ್ನು ಹೇಳುವಂತ ಯಾರೋ ಬರೆದಿದ್ರು, ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಅಂತ. ಮೊನ್ನೆ ಯೆಸ್ ಬ್ಯಾಂಕ್ನವ್ರು ನಮ್ಮ ಮನೆಗೆ ಬಂದಿದ್ರು. ಬಂದುಬಿಟ್ಟು ನೋಡಿ, ಇವಾಗ ನೀವು ಪರ್ಮಿಷನ್ ಕೊಟ್ರೆ ನೀವೇ ಆ್ಯಪ್ಗೆ ಹೋಗಿ ಒಂದು ಪರ್ಮಿಷನ್ ಕೊಡಿ, ಆವಾಗ ನಿಮ್ಮ ಎಲ್ಲ ಬ್ಯಾಂಕ್ಗಳಲ್ಲೂ ಎಷ್ಟು ದುಡ್ಡಿದೆ, ನಿಮ್ಮ ಎಲ್ಲ ಮ್ಯೂಚುವಲ್ ಫಂಡ್ನಲ್ಲೂ ಎಷ್ಟು ಅಮೌಂಟ್ ಇದೆ, ನಿಮ್ಮ ಎಲ್ಲ ಷೇರುಗಳು ಇಂಡಿವಿಜುವಲ್ ಆಗಿ ಎಷ್ಟಿದೆ, ಅಷ್ಟು ಒಂದೇ ಕಡೆ ಬಂದ್ಬಿಡುತ್ತೆ. ಯೆಸ್ ಬ್ಯಾಂಕು ನಾನು ಆ್ಯಪ್ನಲ್ಲಿ ಅದನ್ನು ಒತ್ತಿದ್ರೆ ಎಲ್ಲ OTP ಕೇಳಕ್ಕೆ ಶುರು ಮಾಡಿತು. OTPಗಳು ಆಟೋಮೆಟಿಕ್ ಆಗಿ ತಗೊಂಡ್ಬಿಡ್ತು. ಆಮೇಲೆ ಟೋಟಲ್ ನೋಡಿದರೆ ನನ್ನ ಮೊತ್ತ ಇಲ್ಲಿ ತನಕ ಬ್ಯಾಂಕ್ನಲ್ಲಿ ಎಷ್ಟಿದೆ, SB ನಲ್ಲಿ ಎಷ್ಟಿದೆ, FD ನಲ್ಲಿ ಎಷ್ಟಿದೆ, PPF ಬರಲಿಲ್ಲ, ಆಮೇಲೆ ಸ್ಟಾಕ್ ನಲ್ಲಿ ಎಷ್ಟಿದೆ, ಪ್ರತಿಯೊಂದು ಕ್ಲಾಸಿಫೈಡ್ ಆಕ್ಷನ್. ಓಕೆ, ಎಲ್ಲ ಮೊತ್ತಾನು ಒಟ್ಟಿಗೆ ಬಂದ್ಬಿಡ್ತು. ನನಗೆ ಹೆದರಿಕೆ ಆಗೋಯ್ತು. ತಕ್ಷಣ ಆ್ಯಪ್ ಇಂದ ಹೊರಗಡೆ ಬಂದ್ಬಿಟ್ಟೆ, ಅದನ್ನು ಕಿತ್ತಾಕ್ಬಿಟ್ಟೆ. ಯಾಕಂದ್ರೆ ನನ್ನ ಸಂಪೂರ್ಣವಾದ ವಿಚಾರ ಬಂದ್ಬಿಡ್ತು. ಈ ರೀತಿ ಹೊಸ ಹೊಸ ವಿಚಾರಗಳು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, ಫೈನಾನ್ಸ್ ನಲ್ಲಿ ಬರ್ತಾನೇ ಇದೆ. ನಾನು ಪ್ರತಿ ವಾರ ವಿಕಾ ಮನಿನಲ್ಲಿ ಬರಿತೀನಿ. ಪ್ರತಿ ವಾರ ಬರೆಯೋವಾಗ್ಲೂ ಹೊಸ ಹೊಸ ವಿಚಾರಗಳನ್ನ ನಾನು ತಿಳ್ಕೊಳ್ತೀನಿ. ಒಂದು ಖಂಡಿತ ತಿಳ್ಕೊಳ್ಳಿ, ಪ್ರತಿಯೊಬ್ಬನು ಕಲಿಯೋದು ಬಹಳ ಇದೆ. ಯಾರೂ ಬಹಳ ಕಮ್ಮಿ ಅಮೌಂಟ್ನಲ್ಲಿ ಕೊಂಡ್ಕೊಂಡು ಅತ್ಯಂತ ಹೆಚ್ಚಿನ ಅಮೌಂಟ್ನಲ್ಲಿ ಮಾರಿ ಯಾವಾಗಲೂ ಮಾಡಕ್ಕಾಗಲ್ಲ. ಬುಲ್ ಅಂದ್ರೆ ಮೇಲೋಗೋದು, ಬೇರ್ ಅಂದ್ರೆ ಕೆಳಗೆ ಬರೋದು, ಅದೇ ಮಟ್ಟದಲ್ಲಿ ಓಪನ್ ಆಗಿ ಅದನ್ನೇ ಮಟ್ಟ ಇಟ್ಕೊಳ್ಳೋದು ಡೋಜಿ ಅಂತಾರೆ. ಇದು ಜಪಾನ್ ವರ್ಡ್. ಜಪಾನ್ನಿಂದನೇ ಕ್ಯಾಂಡಲ್ ಸ್ಟಿಕ್ ಎಲ್ಲ ಶುರುವಾಯಿತು. ಆರ್ಟ್ ಆಫ್ ವಾರ್ ಅಂತ ನಾನೊಂದು ಪುಸ್ತಕ ಓದ್ತಿದ್ದೆ, ಅದರಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಇರಲಿ. ಸೊ ನಾವು 2ನೇ ಭಾಗದಲ್ಲಿ ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್, ಸೆಂಟಿಮೆಂಟ್ಸ್ ಅಂದ್ರೆ ಇವಾಗ ಸರ್ಕಾರ ವಾಜಪೇಯಿ ಟೈಮ್ನಲ್ಲಿ 5 ವರ್ಷ, ಮನಮೋಹನ್ ಸಿಂಗ್ ನಲ್ಲಿ 10 ವರ್ಷ, ಮೋದಿ ಅವರ ಟೈಮ್ನಲ್ಲಿ 12 ವರ್ಷ, ಒಟ್ಟು 27 ವರ್ಷ ದೃಢವಾಗಿದೆ ಭಾರತದ ಸರ್ಕಾರ. ಅದರಿಂದ ಸೆಂಟಿಮೆಂಟ್ಸ್ ಚೆನ್ನಾಗಿದೆ, ಅದರಿಂದ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಯೋಚನೆ ಮಾಡ್ತೀವಲ್ಲ, ಅದು ಸೆಂಟಿಮೆಂಟ್ಸ್. ಸೆಂಟಿಮೆಂಟ್ಗೆ ಬೇರೆ ಬೇರೆ ಕಾರಣ ಇರ್ಬೋದು. ಏನು ಸೆಂಟಿಮೆಂಟ್ ಅಂತ ಹೇಳಿದೆ ಅಷ್ಟೇ. ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್, ಸೆಂಟಿಮೆಂಟ್ಸ್ ಮಾರ್ಕೆಟ್ ಅನ್ನ ಅಫೆಕ್ಟ್ ಮಾಡುತ್ತೆ. ನೀವು ಕೇಳ್ಬೋದು, ನಮ್ಮ ಭಾರತ ದೇಶದ ಸ್ಟಾಕ್ ಮಾರ್ಕೆಟ್ ಸಿಕ್ಕಾಪಟ್ಟೆ ದೊಡ್ಡದು, ತುಂಬ ದುಡ್ಡಿದೆ. ಹಾಗೆ ಅನ್ಕೊಂಬೇಡಿ. ಯಾಕಂತ ಹೇಳಿದ್ರೆ ONGC 2004ನಲ್ಲಿ ಇಶ್ಯೂ ಮಾಡಿದಾಗ 4,400 ಕೋಟಿ ಬಹಳ ದೊಡ್ಡ ಇಶ್ಯೂ. ಅದಕ್ಕಿಂತ ದೊಡ್ಡ ಇಶ್ಯೂನೇ ಇರಲಿಲ್ಲ. ಅಷ್ಟಕ್ಕೂ ಅಮೆರಿಕಾಯಿಂದ ಒಬ್ಬನೇ ಒಬ್ಬ ವ್ಯಕ್ತಿ 4,400 ಕೋಟಿಗೆ ಒಂದು ಚೆಕ್ ಕೊಟ್ಟು ನನಗೆ ಶೇರ್ ಕೊಡಿ ಅಂತ ಕೇಳ್ದ. ಅವನಿಗೆ ಕೊಡ್ಲಿಲ್ಲ, ಅದು ಬೇರೆ ವಿಷಯ. ಆ ರೀತಿ ಇದೆ ಅಮೆರಿಕ. ಅಮೆರಿಕಾದ ಒಂದೇ ಒಂದು ಕಂಪನಿಯ ಒಟ್ಟು ಮೊತ್ತ 5 ಟ್ರಿಲಿಯನ್. ನಮ್ಮ ಭಾರತದ 4,200 ಕಂಪನಿಗಳ ಒಟ್ಟು ಮೊತ್ತ 5 ಟ್ರಿಲಿಯನ್.
ಒಂದು ಕಂಪನಿಗೆ ಈಕ್ವಲ್ ಆಗಿ ಇಂಡಿಯಾ ಪೂರ್ತಿ ಇದೆ ಅಂದರೆ ಆಶ್ಚರ್ಯ ಆಗುತ್ತೆ. ಅದರಿಂದ ನಾವು ಕಲಿಯೋದು ಬಹಳ ಇದೆ, ಕಲಿಬೇಕು, ಮಾರ್ಕೆಟ್ನಲ್ಲಿ ಇರಬೇಕು. ಲಾಭನೂ ಆಗತ್ತೆ, ನಷ್ಟನೂ ಆಗತ್ತೆ. ಬರೀ ಲಾಭ ಆಗತ್ತೆ ಅನ್ಕೊಂಬೇಡಿ, ಅದರ ತುಂಬಾ ಜನ ಲಾಭ ಮಾಡಿದ್ದಾರೆ. ಆಮೇಲೆ ನಾನು ಸುಮಾರು ಕಡೆ ಪಾಡ್ಕಾಸ್ಟ್ ಕೊಡ್ತೀನಿ, ಅದರಲ್ಲೆಲ್ಲ ನಾನು ಸ್ವಾಭಾವಿಕವಾಗಿ, ಸರಳವಾಗಿ, ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಲಾಭ ನಷ್ಟ ಎರಡೂ ಇದ್ರೇನೆ ಮಾರ್ಕೆಟ್ಟು. ಇದನ್ನ ತಿಳಿದುಕೊಂಡು ಎಚ್ಚರಿಕೆಯಿಂದ ಮಾರ್ಕೆಟ್ನಲ್ಲಿ ಇರಿ. ನಮಸ್ಕಾರಗಳು. ನಾನು 1 ಗಂಟೆ ಆಗಿದ್ರಿಂದ ಇಲ್ಲಿಗೆ ಮುಗಿಸ್ತೇನೆ. ಈಗ ಯಾರಾದ್ರೂ ಪ್ರಶ್ನೆ ಕೇಳೋ ಹಾಗಿದ್ರೆ ಕೇಳ್ಬೋದು. ಅದಕ್ಕೆ ಉತ್ತರ ನಾನೊಬ್ನೇ ಕೊಡ್ಬೇಕಾಗಿಲ್ಲ, ಬೇರೆಯವರು ಬೇಕಾದ್ರೆ ಕೊಡ್ಬೋದು. ಆದ್ರೆ ದಯವಿಟ್ಟು ಒಬ್ಬೊಬ್ರೆ ಪ್ರಶ್ನೆ ಕೇಳಬಹುದು. ಪ್ರಶ್ನೆ ಕೇಳೋರು ಹ್ಯಾಂಡ್ ರೈಸ್ ಮಾಡಿ. ಚಂದ್ರಮೋಹನ್ 2 ನಿಮಿಷ ಮಾತಾಡ್ಬೋದಾ ನೀವು? ಇಲ್ಲ ರಮೇಶ್ ಮಾತಾಡ್ಬೋದಾ 1-2 ನಿಮಿಷ? ಇಲ್ಲ ಬಾಬಿ ಅವರು ಮಾತಾಡ್ಬೋದಾ 2 ನಿಮಿಷ? ಯಾರು ಮಾತಾಡ್ತೀರಾ ಹೇಳಿ? ಸರಿ, ಏನಾದ್ರೂ ಪ್ರಶ್ನೆಗಳಿದೆಯಾ? ಇದು ಮೊದಲನೆಯ ಕಂತು. ಹಲೋ, ಇನ್ನು ಮುಂದೆ ಇನ್ನೊಂದು ಕಂತನ್ನು ಮಾಡೋಣ. ಯಾರೋ ಮಾತಾಡ್ತಾ ಇದ್ದಾರೆ. ನಮಸ್ಕಾರ, ಚಂದ್ರಮೋಹನ್ ಮಾತಾಡೋದು. ಹೇಳಿಪ್ಪ. ತುಂಬಾ ಚೆನ್ನಾಗಿತ್ರಿ. ನಾವೇನು ಪ್ರಶ್ನೆ ಇದಕ್ಕೆ ಇಲ್ಲ, ಜಸ್ಟ್ ಹಿಯರಿಂಗ್ ಯುವರ್ ಪಾಡ್ಕಾಸ್ಟ್ ತರ. ಇದು ತುಂಬಾ ಚೆನ್ನಾಗಿ ಹೇಳಿದ್ರಿ. ಐ ಥಿಂಕ್ ಯು ಹವ್ ಕವರ್ಡ್ ಆಲ್ಮೋಸ್ಟ್ ಆಲ್ ದಿ ಟಾಪಿಕ್ಸ್ ರಿಲೇಟೆಡ್ ಟು ಸ್ಟಾಕ್ ಮಾರ್ಕೆಟ್. ಇಷ್ಟು ವಿಸ್ತಾರವಾಗಿ ಐ ನೆವರ್ ಹರ್ಡ್ ಎನಿಥಿಂಗ್. ಇದೆಲ್ಲ ನೀವು ಹೇಳೋದೆಲ್ಲ ತಿಳ್ಕೊಳ್ಬೇಕು ಅಂದ್ರೆ 1 ವಾರ 1 ತಿಂಗಳು ಕೋರ್ಸ್ ತಗೋಬೇಕು. ಅಷ್ಟನ್ನೇ ನೀವು ಒಂದು ಗಂಟೆ ಒಳಗೆ ಹೇಳ್ಬಿಟ್ರಿ. ಐ ಥಿಂಕ್ ಇಟ್ಸ್ ವೆರಿ ಗುಡ್ ಫಾರ್ ಯುವರ್ ಇದು. ನೀವು ಯು ಕ್ಯಾನ್ ಇವನ್ ಡೂ 1 or 2 more. ಸರಿ, 1 ನಿಮಿಷ ನಿಮ್ಮ ಅನುಭವ ಹೇಳಿ ಚಂದ್ರಮೋಹನ್. I started with individual stocks only. ಒಂದು ಕಾಲದಲ್ಲಿ ಬ್ಯಾಂಕಲ್ಲಿ ಇದ್ದಾಗ, ಇನ್ಫ್ಯಾಕ್ಟ್ ಮೈ ಫಾದರ್, ನಾನು ಹೇಳೋದೆಲ್ಲ 40 ವರ್ಷದ ಹಿಂದೆ, ನಮ್ಮ ತಂದೆ ಏನೋ ಸ್ಮಾಲ್ ಟೈಮ್ IPO ಹಾಕುವವರು, ಅಂಡ್ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಏನೋ ಒಂದೆರಡು ತಗೊಳ್ಳೋರು. ಅವರಿಂದ ಕಲ್ತ್ಕೊಂಡು ಆಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಸ್ಟಾರ್ಟಿಂಗ್ ನಲ್ಲಿ, ಇಂಡಿವಿಜುವಲ್ ಸ್ಟಾಕ್ಸ್ ನಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ನಾವು ಮಾಡಿ, ಆಮೇಲೆ ಫಂಡಮೆಂಟಲ್ಸ್ ಎಲ್ಲ. ನಾನು ಹೇಳೋದು 30 ವರ್ಷದ ಕೆಳಗೆ ಆವಾಗಲೇ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಮಾಡ್ತಾ ಇದ್ವಿ. ದೆನ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಐ ಅಂಡರ್ಸ್ಟುಡ್ ದಟ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದಕ್ಕೆ, ಅನ್ಲೆಸ್ ದರ್ ಇಸ್ ಬಿಗ್ ಮನಿ ಇನ್ವಾಲ್ವ್ಡ್, ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ವೇಸ್ಟ್ ಅಂತ ನನಗೆ ಅನ್ಸಿತ್ತು. ದಟ್ಸ್ ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ದಿಸ್ ನೀಡ್ ನಾಟ್ ಬಿ ಎವ್ರಿಬಡೀಸ್ ಒಪಿನಿಯನ್, ಆರ್ ಮೇ ನಾಟ್ ಬಿ ದಿ ಕರೆಕ್ಟ್ ಆಲ್ಸೋ. ನನಗೆ ತಿಳಿದಿದ್ದು, ಅನ್ಲೆಸ್ ದರ್ ಇಸ್ ಬಿಗ್ ಮನಿ ಲೈಕ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದೊಡ್ಡದಾಗಿ ಸಿಕ್ಕಾಪಟ್ಟೆ ಎಲ್ಲರ ಹತ್ರ ದುಡ್ಡು ತಗೊಂಡು ಕಾನ್ಫಿಗರೇಟ್ ಮಾಡಿ ಇನ್ವೆಸ್ಟ್ ಮಾಡ್ತಾರಲ್ವಾ ದೊಡ್ಡದಾಗಿ ಕಂಪನೀಸ್, ಅವ್ರಿಗೆ ಒಂದು ಪ್ರೊಫೆಷನಲ್ ಆಗಿ ಕೂತ್ಕೊಂಡು ಅವ್ರು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ರೆ ಇಟ್ ಮೇಕ್ ಸೆನ್ಸ್. ನಾವೆಲ್ಲ ಮಾಡೋದು ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮಾಡೋರು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾ ಕೂತ್ಕೊಂಡ್ರೆ ಇಟ್ ಇಸ್ ಓನ್ಲಿ ಮಚ್ ವೇಸ್ಟ್ ಆಫ್ ಟೈಮ್ ಓನ್ಲಿ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರ್ಯಾಕ್ ದಿ ಮಾರ್ಕೆಟ್, ಟ್ರ್ಯಾಕ್ ದಿ ಕಂಪನೀಸ್ ಎಲ್ಲ ಮಾಡೋದೆಲ್ಲ ಕಷ್ಟ. ಸೊ ಸ್ಮಾಲ್ ಟೈಮ್ ಇನ್ವೆಸ್ಟರ್ಸ್ಗೆ ಇಟ್ ಈಸ್ ಬೆಟರ್ ನಾಟ್ ಟು ಇನ್ವೆಸ್ಟ್ ಇನ್ ಸೆಕೆಂಡರಿ ಮಾರ್ಕೆಟ್ ಡೈರೆಕ್ಟ್ಲಿ.
ಇಟ್ ಇಸ್ ಬೆಟರ್ ಟು ಗೋ ವಯಾ ಮ್ಯೂಚುವಲ್ ಫಂಡ್ಸ್ ಓನ್ಲಿ. ಪ್ರೊಫೆಷನಲ್ ಇನ್ವೆಸ್ಟರ್ ಜೊತೆಗೆ ಅವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಇದ್ವರೋದು ಒಳ್ಳೇದು. ಬಿಕಾಸ್ ನವಡೇಸ್ ದಿ ಕಾಸ್ಟ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಲ್ಸೋ ಇಸ್ ವೆರಿ ವೆರಿ ಲೆಸ್. ಅವ್ರು ಏನು ತುಂಬಾ ದುಡ್ಡು ತಗೊಳ್ಳೋದಿಲ್ಲ ಫಾರ್ ಮ್ಯಾನೇಜ್ಮೆಂಟ್. ಸ್ವಲ್ಪ ದುಡ್ಡು ಜಾಸ್ತಿ ಇದ್ರೆ ಬೇರೆ ಕಡೆ ಎಲ್ಲೋ ದುಡ್ಡು ಮಾಡಿ ಇದು ಇದ್ದರೆ ಆವಾಗ ಇಟ್ ಮೇಕ್ ಸಮ್ ಸೆನ್ಸ್. ಅದೇ ತರ ಈವನ್ ಟ್ರೇಡಿಂಗ್ ಆಲ್ಸೋ. ಟ್ರೇಡಿಂಗ್ ನಲ್ಲಿ ಯಾರು ಬೇಕಾದ್ರೆ ಇಟ್ಸ್ ಈ ಫ್ಯಾಕ್ಟ್ರಿ ತರ ಇಲ್ಲ, ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ತರ ಎಲ್ಲ ಇಲ್ಲ. ದಿ ಎಂಟ್ರಿ ವೆರಿ ಈಸಿ ಟು ಎಂಟರ್ ಅಂಡ್ ವೆರಿ ಈಸಿ ಟು ಎಕ್ಸಿಟ್ ಇವನ್. ಸೊ ಟೆಕ್ನಿಕಲ್ ಅಲ್ಲಿ ಬೇಸ್ ಮಾಡಿ ಇಲ್ಲ ಟ್ರೇಡಿಂಗ್ ಮಾಡಬೇಕು ಅನ್ನೋರು, ಇಟ್ ಈಸ್ ಬೆಟರ್ ಟು ಸ್ಟಾರ್ಟ್ ವೆರಿ ವೆರಿ ಸ್ಮಾಲ್. ಪ್ರಾಕ್ಟೀಸ್ ಅವ್ರ ಮಾರ್ಕೆಟ್ ಹೇಗೆ ಹೋಗುತ್ತೆ, ಎಲ್ಲಿ ಹೇಗೆ ಬರ್ತಾ ಇದೆ, ಹೇಗೆ ಹೋಗ್ತಾ ಇದೆ ಎಲ್ಲ ತಿಳ್ಕೊಂಡು ಆಮೇಲೆ ದೇ ಶುಡ್ ಇನ್ಕ್ರೀಸ್ ದಿ ವಾಟ್ ಇಸ್ ಸ್ಲೋಲಿ ದೇ ಹ್ಯಾವ್ ಟು ಇನ್ಕ್ರೀಸ್. ಎತ್ತಿದ ತಕ್ಷಣನೇ ಫುಲ್ ಟೈಮ್ ಟ್ರೇಡಿಂಗ್ ನಲ್ಲಿ ಇಳಿಲೇಬಾರ್ದು. ದಟ್ಸ್ ವಾಟ್ ಮೈ ಐ ಆಲ್ಸೋ ಸ್ಟಾರ್ಟೆಡ್ ವೆರಿ ಸ್ಮಾಲ್ ಓನ್ಲಿ. ಆ ಥರನೇ ಕಲ್ತ್ಕೊಂಡೆ ನೀವು ಯು ಶುಡ್ ಇನ್ಕ್ರೀಸ್ ಯುವರ್ ಎಕ್ಸ್ಪೋಷರ್. ದೀಸ್ ಆರ್ ಮೈ ಸ್ಮಾಲ್. ಥ್ಯಾಂಕ್ ಯು ವೆರಿ ಮಚ್ ಚಂದ್ರಮೋಹನ್. ಆದ್ರೆ ಜನರಿಗೆ ನಾ ಹೇಳ್ತೇನೆ, ಚಂದ್ರಮೋಹನ್ ವ್ಯೂ ಅದನ್ನೇ ನೀವು ತಗೊಂಬಾರ್ದು. ನಿಮ್ಮ ವ್ಯೂ ನೀವ್ ಇಟ್ಕೊಂಡ್ ಮಾಡಿ. ಫಂಡಮೆಂಟಲ್ಸ್ ನಿಮ್ಗೆ ಏನಾದ್ರೂ ಉಪಯೋಗ ಆಗಿದ್ರೆ, ನನಗೆ ಉಪಯೋಗ ಆಗಿದೆ, ಆ ರೀತಿ ಯೋಚನೆ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡಿ. ಅವರ ವ್ಯೂ ಅವ್ರು ಹೇಳಿದ್ರು ಅಷ್ಟೇ. ಮಾರ್ಕೆಟ್ ನಲ್ಲಿ 2 ವ್ಯೂ ಇದ್ರೇನೆ ಒಬ್ರು ಮಾರ್ತಾರೆ, ಒಬ್ರು ಕೊಂಡ್ಕೊಂತಾರೆ. 2 ವ್ಯೂ ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ. ಥ್ಯಾಂಕ್ ಯು ಚಂದ್ರಮೋಹನ್. ರಮೇಶ್ ಮಾತಾಡ್ತೀರಾ? ಜಗನ್ನಾಥ್, ನಾ ಶೇಷಾದ್ರಿ. ಹೇಳಿ ಸರ್. ಇವಾಗ ನೀವ್ ಹೇಳಿದ್ರೆ ಲಾಂಗ್ ಟರ್ಮ್ ಅಂತ ಹೇಳಿದ್ರಲ್ಲ ಜಗನ್ನಾಥ್, 2000 ಅಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಅಲ್ಲಿ ಒಂದ್ಸಲ ಆಯ್ತು. 2008 ಅಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಯ್ತು. ಸಪೋಸಿಂಗ್ ನೀವು ಹೇಳಿದ ಪ್ರಕಾರ ಇನ್ಫೋಸಿಸ್ ಅಲ್ಲಿ ಶೇರ್ ತಗೊಂಡ್ರೆ ಅಷ್ಟು ಹೆಚ್ಚು ಕಡಿಮೆ 35 ವರ್ಷ ಯಾರಿಗೆ ಅಷ್ಟು ಇದು ಇನ್ವೆಸ್ಟರ್ಸ್ಗೆ ಕಾನ್ಫಿಡೆನ್ಸ್ ಇರುತ್ತೆ ಕಂಟಿನ್ಯೂ ಮಾಡೋದಕ್ಕೆ ಅಂತ ಅದೊಂದು ಡೌಟ್ ಇದೆ ನನಗೆ. ಅದು ಡೌಟ್ ಇರೋದು ನೀವು ಕರೆಕ್ಟು. 1993 ಸುಮಾರಲ್ಲಿ ಹರ್ಷದ್ ಮೆಹ್ತಾ 2008 ನಲ್ಲಿ ಬಿತ್ತು. ಕರೆಕ್ಟ್. ಏನಾಯ್ತು ಅಂತ ಹೇಳಿದ್ರೆ ಬಹಳ ಮೇಲ್ಗಡೆ ಹೋಗಿದ್ದು 2008 ನಲ್ಲಿ ಕೆಳಗಡೆ ಬಂತು. ಆವಾಗ TCS 420 ರೂಪಾಯಿಗೆ ಬಂದಿತ್ತು. 420 ರೂಪಾಯಿಗೆ ಬಂದಿದ್ದು ಬೋನಸ್ ಕೊಟ್ಟು 4000 ಮುಟ್ಟು. ಅದನ್ನೆಲ್ಲ ಯೋಚನೆ ಮಾಡೋದು 30ರಷ್ಟು ಹೋಯ್ತು. ಆ ತರನೂ ಆಗಿದೆ. ಆದ್ರೆ ನಾ ಹೇಳೋದು ಲಾಂಗ್ ಟರ್ಮ್ ನಲ್ಲಿ ಟ್ರೇಡಿಂಗ್ ಕಿಂತ ಬೆಟ್ರು ಅಂತ ಹೇಳಿದೆ. ಯಾರ್ ತಾಳಿದವನು ಬಾಳಿಯಾನು ಅಂತ. ಆ ಕಾನ್ಫಿಡೆನ್ಸ್ ಎಲ್ಲಾ ಕಂಪನಿಗಳ ಬಗ್ಗೆ ಬರಲ್ಲ. ಕೆಲವು ಕಂಪನಿಗಳು 30 ವರ್ಷ ಆದ್ಮೇಲೆ ಕ್ಲೋಸ್ ಆಗ್ಬಿಡುತ್ತೆ. ಅದರಿಂದ ಬರೀ ಅವಲಕ್ಕಿ ತಿನ್ನಕ್ಕೆ ಶೇರ್ ಸರ್ಟಿಫಿಕೇಟ್ ಉಪಯೋಗ ಆಗುತ್ತೆ. ಅದೂ ಇದೆ, ಇದು ಇದೆ, ಎರಡೂನು ಇದೆ. ಅದರಿಂದ 30 ವರ್ಷ ಕಾದು ಬಿಟ್ರೆ ಎಲ್ಲಾ ಕಂಪನಿನೂ ಲಾಭ ಮಾಡತ್ತೆ ಅಂತ ಖಂಡಿತ ಇಲ್ಲ. ಆದರೆ 30 ವರ್ಷ ಕಾದವರು ಯಾರು ಲಾಭ ಮಾಡಿದ್ದಾರೆ ಅಂತ ನಾ ಹೇಳ್ದೆ, ಅದು ನಿಜ. ಆತರ ಬಟ್ ಮಾರ್ಕೆಟ್ ನಲ್ಲಿ ನೀವು ಹೇಳ್ದಂಗೆ ತುಂಬಾ ಲಾಂಗ್ ಟರ್ಮ್ ಪೇಷನ್ಸೇ ಇರಲ್ಲ, ನಂಬಿಕೆನೂ ಇರಲ್ಲ. ಅದರಿಂದ ತುಂಬಾ ಜನ ಮಾರ್ಬಿಡ್ತಾರೆ. ಅದರಿಂದ ನಾವು ಹೈಯೆಸ್ಟ್ ನಲ್ಲಿ ಮಾರಕ್ಕಾಗಲ್ಲ, ಲೋಯೆಸ್ಟ್ ನಲ್ಲಿ ಕೊಂಡ್ಕೊಳಕ್ಕಾಗಲ್ಲ ಅಂತಾನು ನಾ ಹೇಳ್ದೆ. ನಿಮ್ಮ ಅಬ್ಸರ್ವೇಶನ್ ಕರೆಕ್ಟ್. ಅದೇ ಕರೆಕ್ಟ್. ಆಮೇಲೆ ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಈ ತರ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದ್ರಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಈ ತರ 25 ವರ್ಷ 30 ವರ್ಷ ಇಟ್ಕೊಂಡಿರ್ಬೋದು ಇನ್ವೆಸ್ಟರ್ಸ್? ಬಹಳ ಕಮ್ಮಿ ಜನ. ಆದ್ರೆ ಇನ್ಫೋಸಿಸ್ ತುಂಬಾ ಜನ ಇಟ್ಕೊಂಡಿದ್ದಾರೆ. ಇನ್ಫೋಸಿಸ್ ಮಾತ್ರ ತುಂಬಾ ಜನ ಇಟ್ಕೊಂಡಿದ್ದಾರೆ, ತುಂಬಾ ಜನ ಇಟ್ಕೊಂಡಿದ್ದಾರೆ ಅಂತ ನಾನು ಓದಿದ್ದೀನಿ. ಓಕೆ ಓಕೆ. ಇನ್ಯಾರಾದ್ರೂ ಇದಾರಾ? ನಮಸ್ಕಾರ ಜಗನ್ನಾಥ್. ನಮಸ್ತೆ. ಸ್ಟಾಪ್ ಲಾಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಈಗ ಲಾಸ್ 90ಗೆ ಸೆಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಈ ಪ್ರಾಫಿಟ್ ಎಷ್ಟಕ್ಕೆ ಸೆಟ್ ಮಾಡಬಹುದು? ಆಗೋದೇ ಇಲ್ಲ, ಸೆಟ್ ಮಾಡಕ್ ಆಗೋದೇ ಇಲ್ಲ. ಈಗ ನೋಡಿ ಸರ್, ಎಸ್ ಬ್ಯಾಂಕು 1800 ರೂಪಾಯಿ ತನಕ ಹೋಯ್ತು. ಆಮೇಲೆ ಬಿತ್ತು 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 ಸ್ಪ್ಲಿಟ್ ಆಯ್ತು, 320ಕ್ಕೆ ಬಂತು. ಆಮೇಲೆ ಬಿತ್ತು 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 ಮುಗಿದೋಯ್ತು. ಅವರೇ IPO ತಿರ್ಗಾ SBI ನವರು 12 ರೂಪಾಯಿಗೆ ತಂದ್ರು. ಅದರಿಂದ ಟೇಕ್ ಪ್ರಾಫಿಟ್ ನಿಮ್ಮ ಅನಿಸಿಕೆ ನೀವು ಡಿಸೈಡ್ ಮಾಡಬೇಕು. ಆದ್ರೆ
ಟೇಕ್ ಪ್ರಾಫಿಟ್ ಇರಬೇಕು. ನಾ ಹೇಳಿದೆ BSc 4400 ಹೋದಾಗ ನಾ ಮಾರ್ಲಿಲ್ಲ, ಇವಾಗ 3400 ಬಂದ್ಬಿಟ್ಟಿದೆ. ಇವಾಗ 4400 ಕಾಯ್ತಾ ಇರ್ತೀನಿ ನಾನು. ತಪ್ಪದು. ನಾವು ಹೈಯೆಸ್ಟ್ ನಲ್ಲಿ ಸೇಲ್ ಮಾಡಕ್ಕಾಗಲ್ಲ, ಲೋಯೆಸ್ಟ್ ನಲ್ಲಿ ಬೈ ಮಾಡಕ್ಕಾಗಲ್ಲ. ನೀವು ಒಂದು ನಿರ್ಣಯ ತಗೊಂಡು ಲಾಭ ನಷ್ಟ ನೀವು ಡಿಸೈಡ್. ಇನ್ ಕೆಲವರು ಇದ್ದಾರೆ ನನ್ನ ಸ್ನೇಹಿತರು, ಅವ್ರು 20% ಬಂತು ಅಂದ್ರೆ ಎಟ್ ಎನಿ ಕಾಸ್ಟ್ ಸೇಲ್ ಮಾಡ್ಬಿಡ್ತಾರೆ. ಅದನ್ನೇ ನೀವು ಫಾಲೋ ಮಾಡಬೇಡಿ, ನಿಮ್ ಟೆಕ್ನಿಕ್ ನೀವು ಇಟ್ಕೊಳ್ಳಿ. ಅವ್ರ ಆತರ, ಅದನ್ನ ನಾ ಹೇಳಿದೆ ಅಷ್ಟೇ. ಸರಿ, ಥ್ಯಾಂಕ್ ಯು. ಸ್ಟಾಪ್ ಲಾಸ್ ಮಾತ್ರ ನೀವು ಫಿಕ್ಸ್ ಮಾಡ್ಕೊಳ್ಳೇಬೇಕು ಸರ್. 5%, 3% ಈ ತರ ಇರ್ತಾರೆ ಒಬ್ಬೊಬ್ರು ಒಂದೊಂದು. ರಮೇಶ್ ಯಾಕೋ ಮಾತಾಡ್ತಿಲ್ಲ, ಅವ್ರು ಸ್ಟಾಪ್ ಲಾಸ್ ನಲ್ಲಿ ಎಕ್ಸ್ಪರ್ಟ್, ಕರೆಕ್ಟ್ ಆಗಿ ಹೇಳ್ತಾರೆ. ಇಲ್ಲಿ ಸ್ಟಾಪ್ ಲಾಸ್ ಅದು ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಹೋಗುತ್ತೆ ಸರ್. ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಯಾವುದು, ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಯಾವುದು, ಅಡ್ವಾನ್ಸ್ ಸ್ಟೇಜ್ ಅವೆಲ್ಲ ಅದು ಡಿಸೈಡ್ ಮಾಡುತ್ತೆ ಸ್ಟಾಪ್ ಲಾಸ್ಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ಇನ್ಯಾರಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ನಮಸ್ತೆ, ಮಾತಾಡಬಹುದಾ ಸರ್? ಡಾಕ್ಟರ್ ಕೃಪಾ ಮಂಜುನಾಥ್ ಮಾತಾಡಿ ಸರ್ ದಯವಿಟ್ಟು. ಬಹಳ ಮೊದಲಿಗೆ ಇರ್ಲಿ ಸರ್, ಇರ್ಲಿ, ನಮಸ್ಕಾರ. ಮೊದಲಿಗೆ ನಿಮ್ಮ ಈ ಒಂದು ಮಾತುಕತೆ ಏನು ಉಪನ್ಯಾಸ ಇತ್ತು ಅಂದ್ರೆ ಮಾಹಿತಿಯ ಒಂದು ಆಗರ ಇತ್ತು, ಬಹಳ ಸಂತೋಷವಾಯಿತು. ಬಹುಶಃ ನೀವು ನಾವು ಕಾರ್ಯಕ್ರಮ ಕೊಟ್ಟಾಗ ಬಹುಶಃ ಯಾವ ಸಮಯದಲ್ಲಿ ಎಷ್ಟು ಜನ ಇದ್ರು ಹೇಗೆ ಏನು ಅಂತ ಹೇಳಿ ಬಹಳ ಗುರುತು ಹಾಕಿ ನಮ್ಗೆ ಕಳ್ಸಿಕೊಟ್ಟಿದ್ ನೋಡಿ ನಾನು ಅನ್ಕೊಂಡೆ ಇವರು ಸಾಮಾನ್ಯರಲ್ಲ, ಸ್ವಲ್ಪ ಅಸಾಮಾನ್ಯರು ಅಂತ ಅನ್ಕೊಂಡೆ. ಕಾರಣ ನೀವೆಲ್ಲದನ್ನು ಗಮನಿಸಿ ಗ್ರಹಿಸಿ ಅದನ್ನ ಸೂಕ್ಷ್ಮವಾಗಿ ಕೆಲವೇ ನಿಮಿಷಗಳಲ್ಲಿ ಉಣಬಡಿಸಿದ್ರಿ. ಹಾಗೆ ಇಲ್ಲೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ಈ ಷೇರು ಮಾರುಕಟ್ಟೆ ಇತ್ಯಾದಿಗಳ ಬಗ್ಗೆ ಒಂದ್ 2-3 ಸೆಮಿನಾರ್ಗಳು ಅಟೆಂಡ್ ಮಾಡಿದ್ದೆ. ಬಟ್ ಈ ತರ ಒಂದು ಮುಖಾಮುಖಿಯಾಗಿ ನಾನು ಕೇಳಿದಿದೆ ಪ್ರಥಮ. ಆ ಹಿನ್ನೆಲೆಯಲ್ಲಿ ತುಂಬಾ ಚೆನ್ನಾಗಿ ಸಂಕ್ಷಿಪ್ತವಾದ ಈ ಸಮಯದಲ್ಲಿ ತಿಳಿಸ್ಕೊಟ್ಟಿದ್ದೀರಾ, ಹಾಗಾಗಿ ಅಭಿನಂದನೆಗಳು ಸರ್ ತಮಗೆ. ಮೊದಲು ಎರಡನೇದು, ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ನಾವು ನೋಡಿದಾಗ ಸಹಜ ಎಲ್ರಿಗೂ ಅದು ಉಳಿತಾಯ ಮಾಡ್ಬೇಕು ಅನ್ನೋ ಆಲೋಚನೆ ಎಲ್ರಿಗೂ ಇದ್ದೇ ಇದ್ದದ್ದು. ಆ ಹಿನ್ನೆಲೆಯಲ್ಲಿ ಭೂಮಿ, ಬಂಗಾರ ಅಥವಾ ಷೇರು ಅಂತ ಹೇಳ್ತೀವಿ ಅಲ್ವಾ, ಈ ಮೂರಕ್ಕೆ ನಾವು ಆದ್ಯತೆಯನ್ನು ಕೊಟ್ಟು ಗಮನಿಸಬೇಕು ಅಂತ. ಅದರಲ್ಲಿ ಶೇರ್ ಬಗ್ಗೆ ಮಾಡಬೇಕು ಅಂದ್ರೆ ಹೆಚ್ಚಿನ ನಾಲೆಡ್ಜ್ ಇರಬೇಕು ಅಥವಾ ಅದನ್ನ ಸದಾ ಗಮನಿಸ್ತಿರ್ಬೇಕು ಅಂತ ಎಲ್ರು ಹೇಳ್ತಾರೆ ಸಾಮಾನ್ಯವಾಗಿ. ಅದ್ರ ಬಗ್ಗೆ ಅರಿವಿರ್ಬೇಕು, ಹೆಚ್ಚಿನ ಅರಿವಿರ್ಬೇಕು ಅಂತ. ನನಗೆ ನಿಮ್ಮ ಇವತ್ತು ಒಂದು ಕ್ಲಾಸೇ ಆಯ್ತು. ಇದೆಲ್ಲ ಹಿಂದೆ ನೋಡಿದ್ರೆ ನಮ್ಗೆ ಇನ್ನೂ ಒಂದು 2-3 ಕ್ಲಾಸ್ ಬೇಕು ಅನ್ಸತ್ತೆ ಶೇರ್ ಬಗ್ಗೆ. ನಾವ್ ಇನ್ನೂ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ, ಆಮೇಲೆ ಎಷ್ಟು ತಿಳ್ಕೊಂಡ್ರು ಮುಗಿಯಲ್ಲ ಅನ್ನೋದು ಗೊತ್ತಿದೆ. ಆಮೇಲೆ ಇದಕ್ಕೊಂದು ಇದಮಿತ್ತಮ್ ಅನ್ನೋದು ಇಲ್ಲ ಅನ್ನೋದು ಗೊತ್ತಿದೆ. ಆದ್ರೆ ಇನ್ನಷ್ಟು ಬೇರೆ ಬೇರೆ ಕೆಲವು ಸಣ್ಣ ಪುಟ್ಟ ಪ್ರಶ್ನೆಗಳು, ಗೊಂದಲಗಳು ಇದ್ದೇ ಇರ್ತವೆ. ಈ ಹಿನ್ನೆಲೆಯಲ್ಲಿ ದಯಮಾಡಿ ಇನ್ನೊಂದು 2-3 ಇದೇ ತರದ ಆನ್ಲೈನ್ ಕ್ಲಾಸಸ್ಗಳು ಹೆಚ್ಚಿನ ಜನರಿಗೆ ಪ್ರಾರಂಭಿಕವಾಗಿ ಹೋಗೋರಿಗೆ ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮೂರನೇದು, ನಾನ್ ಕಂಡಾಗೆ ಸರ್, ನನ್ನ ಮಾತು, ಒಂದು ಶೇರ್ಸ್ ತುಂಬಾ ಒಂದು ಲೆವೆಲ್ ಡೌನ್ ಆದಾಗ, ಒಂದು ಲೆವೆಲ್ ಇಳಿದಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಸಹಜವಾಗಿ ಕಂಡು ಬರುವಂತದ್ದು. ಸೇಫರ್ ಸೈಡ್ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಪ್ರಾರಂಭಿಕವಾಗಿ ಎಷ್ಟು ಮೊತ್ತ ಇಟ್ಕೊಂಡು ಮಾಡಬಹುದು ಅಥವಾ ಹೇಗೆ ಅನ್ನೋದನ್ನ ಒಂದ್ ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿರೋರಿಗೆ ದಯವಿಟ್ಟು ತಿಳಿಸಿ ಸರ್. ಸರ್, ಎಷ್ಟು ಮೊತ್ತ ಬೇಕಾದ್ರೆ ಇಟ್ಕೊಂಡು ಶುರು ಮಾಡ್ಬೋದು. ಯಾಕಂದ್ರೆ ಈಗ 1 ಶೇರು ಕೊಂಡ್ಕೊಬಹುದು, ಒಂದೇ 1 ಶೇರು ಕೊಂಡ್ಕೊಬಹುದು. ಮೊದ್ಲವೆಲ್ಲ ಇರ್ಲಿಲ್ಲ. ಎಷ್ಟು ಮೊತ್ತ ಬೇಕಾದ್ರೆ ಇಟ್ಕೊಂಡು ಶುರು ಮಾಡ್ಬೋದು, ಎಷ್ಟು ಮೊತ್ತ ಇಟ್ಕೊಂಡ್ ಬೇಕಾದ್ರೆ ಮಾರ್ಬೋದು. ಯಾಕಂದ್ರೆ ಸುಮಾರು ಜನ ನಾನ್ ನೋಡ್ದಂಗೆ ಇವಾಗ TIDI ಅಂತ ಹೇಳಿದೆ, ಮನೋಜ್ ಅಂತಿದ್ದಾರೆ, ಅವ್ರು ಇವತ್ತು ಬಂದಿಲ್ಲ. ಅವ್ರು ನನ್ನನ್ನ ಕೆಲವು ಲೆಕ್ಚರ್ಗಳಿಗೆ ಕರೆಸಿದ್ರು, ಮಂಗಳೂರಿಗೂ ಅವ್ರ ಬ್ರಾಂಚ್ ಶುರು ಮಾಡಿದಾಗ ಕರೆಸಿದ್ರು. ಅದು ಏನು ಅಂತ ಹೇಳಿದ್ರೆ, ಅಲ್ಲಿ ನಾನು ಭೇಟಿಯಾದಾಗ ಕೆಲವರು ಹೇಳಿದ್ರು, ನಾವು 5,000 ರೂಪಾಯಿಯಿಂದ ಶುರು ಮಾಡಿದೀವಿ, 5,000ದಿಂದ ಟ್ರೇಡಿಂಗ್ ಮಾಡ್ತಿದೀವಿ ಸರ್, ಕಲಿತಾ ಇದ್ದೀವಿ. 1 ತಿಂಗಳು ನಾವು ಪ್ರಾಫಿಟ್ ಲಾಸು ಎಲ್ಲ ನೋಡ್ಕೊಂಡು ಆಮೇಲೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳೋರು ಇದ್ದಾರೆ. ಅದರಿಂದ ಎಷ್ಟು ಕಮ್ಮಿ ದುಡ್ಡಿಗೆ ಬೇಕಾದ್ರೂ ಶುರು ಮಾಡ್ಬೋದು, ಎಷ್ಟು ಹೆಚ್ಚಿನ ಮೊತ್ತದ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಒಂದೇ ದಿನ 10 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರು ಅದು ನಥಿಂಗ್. 10 ಕೋಟಿ ನಥಿಂಗ್. ಮಾರ್ಕೆಟ್ ನಲ್ಲಿ ಈಸಿಯಾಗಿ ನೀವು ಕೊಂಡ್ಕೊಬಹುದು, ಮಾರ್ಬೋದು 10 ಕೋಟಿ. ಆ ರೀತಿ ಇದೆ. ಅದರಿಂದ 500 ರೂಪಾಯಿ, 5,000 ರೂಪಾಯಿ, 50,000 ರೂಪಾಯಿ, 5 ಲಕ್ಷ ರೂಪಾಯಿ, 5 ಕೋಟಿ ರೂಪಾಯಿ, 50 ಕೋಟಿ ರೂಪಾಯಿ, ಎಷ್ಟು ಬೇಕಾದ್ರೂ ಹಾಕಿ ಶುರು ಮಾಡ್ಬೋದು, ಎಷ್ಟು ಬೇಕಾದ್ರೂ ಹಾಕಿ ಲಾಭ ಮಾಡ್ಬೋದು, ಎಷ್ಟು ಬೇಕಾದ್ರೂ ಹಾಕಿ ಲಾಸ್ ಮಾಡ್ಕೊಬಹುದು. ಇದು ಮಾರ್ಕೆಟ್ ನಿಜ ಅಂದ್ರೆ. ಬಟ್ ಸೇಫ್ ಇನ್ವೆಸ್ಟ್ಮೆಂಟ್ ಸರ್, ಸೇಫ್ ಇನ್ವೆಸ್ಟ್ಮೆಂಟ್, ಸೇಫ್ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕೆ ಯಾವುದು ಸೇಫ್ ಅಂತ ಇಲ್ವೇ ಇಲ್ಲ ಸರ್. ಇರುವೆ ಭಾರ, ಆನೆಗೆ ಆನೆ ಭಾರ, ಆ ರೀತಿ ಅಷ್ಟೇ. ಬಹಳ ದೊಡ್ಡವರು ಯಾರನ್ನು ಸಣ್ಣ ಅಮೌಂಟ್ಗೆ ಹಾಕಲ್ಲ. ಬಾಂಬೆನಲ್ಲಿ 1 ಪೆಟ್ಟಿ ಅಂತಾರೆ. 1 ಪೆಟ್ಟಿ ಅಂದ್ರೆ 1 ಲಕ್ಷ ಶೇರು. ಇವಾಗ BSc 3,400 ಇದೆ. 1 ಲಕ್ಷ ಶೇರ್ ಕೊಂಡ್ಕೊಬೇಕಾದ್ರೆ ಎಷ್ಟಾಗತ್ತೆ ಸರ್?
ಅಷ್ಟೇ ಕೊಂಡ್ಕೊಳ್ಳೋದವ್ರು, ಅದಕ್ಕಿಂತ ಕಮ್ಮಿ ಕೊಂಡ್ಕೊಳ್ಳಲ್ಲ. ಆ ರೀತಿ ಮ್ಯೂಚುವಲ್ ಫಂಡ್ನವರು ಕೊಂಡ್ಕೊಳ್ಳೋದು ಮಾರೋದು, ಮಾರ್ಕೆಟಿಗೆ ಬಂದ್ರು ಅಂದ್ರೆ 100 ಕೋಟಿ ಈ ತರನೂ ಇರುತ್ತೆ, ಆ ರೀತಿ ಇರುತ್ತೆ. ಅದರಿಂದ ಎಷ್ಟು ಕಮ್ಮಿಗೆ ಬೇಕಾದ್ರೆ ಶುರು ಮಾಡ್ಬೋದು, ಎಷ್ಟು ಹೆಚ್ಚಿಗೆ ಬೇಕಾದ್ರೆ ಮಾರ್ಬೋದು. ನಾನು ಶುರು ಮಾಡಿದ್ದು ಬರೀ ಒಂದು 10,000 20,000ದಲ್ಲಿ ಸರ್, ಅಷ್ಟೇ. ಇರುವೆ ಭಾರ ಅಷ್ಟೇ. ಥ್ಯಾಂಕ್ ಯು. ಓಕೆ, ಅಶ್ವಥ್ ಅವರು ಕಾರ್ಯಕ್ರಮ ಮುಗಿಸ್ಬೋದು. ಓಕೆ, ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ತೆ. ಜಗನ್ನಾಥ್ ಅವರು, ನಾನು ಉಮಾ ಮಾತಾಡ್ತಿರೋದು. ಈ ಒಂದು ಬಿಸ್ನೆಸ್ ನ ಯಂಗ್ಸ್ಟರ್ಸ್ ತಗೋಬೇಕಂದ್ರೆ ನೀವು ಏನ್ ಸಜೆಸ್ಟ್ ಮಾಡ್ತೀವಿ ಅವ್ರಿಗೆ? ಯಂಗ್ಸ್ಟರ್ಸ್ ಆಗ್ಲಿ ಬೇರೆ ಏಜ್ ಆಗ್ಲಿ ಎಲ್ಲ ಆನ್ಲೈನು, ಅದರಿಂದ ಯೋಚನೆ ಇಲ್ಲ. ಆದ್ರೆ ಯಂಗ್ಸ್ಟರ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಈಗ. ಯಂಗ್ಸ್ಟರ್ಸ್ ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿ ಇಡೋದು ಕಮ್ಮಿ, SIP ನಲ್ಲಿ, ಟರ್ಮ್ ಪಾಲಿಸಿನಲ್ಲಿ, ಆಮೇಲೆ ಸ್ಟಾಕ್ಸ್ ನಲ್ಲಿ, ಮ್ಯೂಚುವಲ್ ಫಂಡ್ ನಲ್ಲಿ ಜಾಸ್ತಿ ಇದ್ದಾರೆ. ಒಳ್ಳೇದು, ಆದ್ರೆ ಕೇರ್ಫುಲ್ ಆಗಿರ್ಬೇಕು. ಕೇರ್ಫುಲ್ ಆಗಿ ಯಾರೇ ಆದ್ರೂ, ಎಲ್ಲಾ ಏಜ್ನವರು, ನಾನು 10 ವರ್ಷದಿಂದ ಮಾಡಿದ್ರು, ಚಂದ್ರಮೋಹನ್ 40 ವರ್ಷದಿಂದ ಮಾಡಿದ್ರು, ಕೇರ್ಫುಲ್ ಆಗಿ ಪ್ರತಿದಿನ ಇರ್ಬೇಕು. ಯಾಕಂದ್ರೆ ಪ್ರತಿಯೊಂದು ಪೊಸಿಷನ್ ಹೊಸ ಪೊಸಿಷನ್. ಬಹಳ ಇಂಟೆಲಿಜೆನ್ಸ್ ಬೇಕಾಗ್ತದೆ ಇದಕ್ಕೆ, ಈ ವ್ಯವಹಾರ ಮಾಡ್ಲಿಕ್ಕೆ. ಅಯ್ಯೋ, ಇಂಟೆಲಿಜೆನ್ಸ್ ಬೇಕಾಗಿಲ್ಲ, ಅದೃಷ್ಟ ಬೇಕು. ಅದೃಷ್ಟ ಬಹಳ ಬೇಕು. ಕಡೆಗೆ ನಾವ್ ಅಲ್ಲಿಗೆ ಬರ್ತೀವಿ, ಅದು ಬೇರೆ ವಿಚಾರ, ಅದನ್ನ ಹೇಳಕ್ ಇಷ್ಟಪಡಲ್ಲ. ಅದೃಷ್ಟ ಇದರಲ್ಲಿ ಯಂಗ್ಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರು ಬೇರೆ ಒಂದು ಜಾಬ್ ಕೈಯಲ್ಲಿ ಇಟ್ಕೊಂಡು, ಒಂದು ಇನ್ಕಮ್, ರೆಗ್ಯುಲರ್ ಇನ್ಕಮ್ ಇಟ್ಕೊಂಡು ಇದನ್ನ ಈ ಬಿಸ್ನೆಸ್ ಮಾಡ್ಬೇಕು ಅವರು. ಹೌದೌದು, ಯಾರು ಸಾಲ ಮಾಡಿ ಇನ್ವೆಸ್ಟ್ ಮಾಡಬಾರ್ದು, ಸಾಲ ಮಾಡಿ ಇನ್ವೆಸ್ಟ್ ಮಾಡಬಾರ್ದು. ನಮ್ಮ ದುಡ್ಡನ್ನ ನಾವು ಇನ್ವೆಸ್ಟ್ ಮಾಡ್ಬೇಕು, ಕೇರ್ಫುಲ್ ಆಗಿರ್ಬೇಕು, ಕಳ್ಕೊಳ್ಳೋದು ಕಮ್ಮಿ ಆಗ್ಬೇಕು, ಗಳಿಸೋದು ಜಾಸ್ತಿ ಆಗ್ಬೇಕು. ಇಲ್ದೋದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಇರಬಾರ್ದು. ಇದು ಯಂಗ್ಸ್ಟರ್ಸ್ ಗೆ ಬೇಕಾಗಿರುವಂತ ಇದು ಸಜೆಷನ್ಸ್. ಯಾಕೆಂದ್ರೆ ಹಿಂಗ ಶೇರ್ ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಇದ್ರಲ್ಲಿ ಲಾಭ ಬರುತ್ತೆ ಅಂದ ಕೂಡ್ಲೆ ಅವರು ಹಾಕ್ಬಿಟ್ಟು ಇರೋದನ್ನೆಲ್ಲ ಕಳ್ಕೊಂಡು ಬೇರೆ ಏನು ಉದ್ಯೋಗಕ್ಕೆ ಕೈ ಹಾಕ್ಲಾರ್ದೆ ಬರೀ ಇದನ್ನೇ ಮಾಡ್ತೀನಿ ಅನ್ನೋ ಜನ ಬಹಳ ಇದಾರೆ. ಆಮೇಲೆ ಬದಿದೆಲ್ಲ ಕಳ್ಕೊಂಡು ಮನೆ ಮಠನ ಪಾಪ ಬೀದಿಗೆ ಬಂದ್ಬಿಡ್ತಾರೆ. ಆದ್ರೆ ಆಗ ಆಗ್ಬಾರ್ದು. ಅವ್ರಿಗೆ ಯಂಗ್ಸ್ಟರ್ ಇರ್ಬೇಕು, ವಯಸ್ಸಾದವ್ರಿಗಿಂತ ಯಂಗ್ಸ್ಟರ್ಸ್ಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಟ್ರೆ ಒಳ್ಳೇದಂತ ನಾನು. ಖಂಡಿತ ಖಂಡಿತ ನಿಜ ಮೇಡಮ್, ಖಂಡಿತ ನಿಜ. ಮನ್ನಾಪುರ ಅವ್ರು ನಗ್ತಾ ಇರ್ಬೇಕೀಗ. ಅಶ್ವಥ್ ಅವರು ದಯವಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಓಕೆ. ಆತ್ಮೀಯರೇ, ಇದುವರೆಗೆ ಷೇರು ಮಾರುಕಟ್ಟೆಯ ಬಗ್ಗೆ ಒಂದು ಆರಂಭಿಕ ಇದನ್ನು ಬೇಸಿಕ್ಸ್ ಅಂತ ಏನು ಹೇಳ್ತಾರೆ ಅದನ್ನು ಇವತ್ತು ಜಗನ್ನಾಥ್ ಸರ್ ಅವರು ತುಂಬ ಸರಳವಾಗಿ ಮತ್ತು ತುಂಬ ಆಸಕ್ತಿಕರವಾಗಿ ಹೇಳಿಕೊಟ್ಟಿದ್ದಾರೆ. ಯಾರಿಗೆ ಷೇರು ಮಾರುಕಟ್ಟೆ ಬಗ್ಗೆ ಹೊಸದಾಗಿ ತಿಳ್ಕೋಬೇಕು ಅಂತಿತ್ತು ಅವರಿಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಯಾರು ತುಂಬ ವರ್ಷಗಳಿಂದ ಷೇರು ಮಾರುಕಟ್ಟೆಯಲ್ಲಿದ್ದಾರೆ ಅವ್ರಿಗೂ ಕೂಡ ಎಷ್ಟೋ ವಿಷಯಗಳು ಇವತ್ತು ಹೊಸದಾಗಿ ಕೇಳುವಂಥ ಅನುಭವ ಆಗಿರಬೇಕು ಅಂತ ಅನ್ಕೊಳ್ತೀನಿ. ಯಾಕೆಂದರೆ ನಾವು ಕೆಲವನ್ನ ಪದಗಳನ್ನ ಬಳಸಿರ್ತೀವಿ, ಕೇಳಿರ್ತೀವಿ, ಬಟ್ ಅದರ ಅರ್ಥ, ಅದರ ಹಿನ್ನೆಲೆ ನಮಗೆ ಗೊತ್ತಿರೋದಿಲ್ಲ. ಅಂಥ ಎಲ್ಲ ಪದಗಳಿಗೆ ಅಥವಾ ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಪದಕೋಶಗಳಿಗೆ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ನಮಗೆ ಭಾಳಷ್ಟು ಜನಕ್ಕೆ ಬುಲ್ಲಿಶು ಬೇರಿಶು ಅದು ಕೇಳ್ತಾ ಇದ್ವಿ, ಮೇಲಕ್ಕೆ ಹೋದಾಗ ಬುಲ್ಲಿಶು ಅಂತಾರೆ, ಯಾಕೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇರಲಿಲ್ಲ. ಅಂತಹ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂತಹ ಒಂದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಡಾಕ್ಟರ್ JN ಜಗನ್ನಾಥ್ ಅವರು ನಡೆಸ್ಕೊಟ್ಟಿದ್ದಾರೆ. ಮತ್ತು ಅವರು ಆಗಲೇ ಹೇಳಿದಾಗೆ ಇದು ಮೊದಲನೇ ಕಂತು ಅಂತ ಹೇಳಿದ್ರೆ ನಂಗೆ ಅದು ಭಾಳ ಖುಷಿ ಆಯಿತು. ಅಂದರೆ ಇನ್ನು ಮುಂದೆ ಮತ್ತೆ ಮತ್ತೆ ಇರುತ್ತೆ ಅನ್ನೋದು ಒಂದು ದೊಡ್ಡ ಖುಷಿಯ ಸಮಾಚಾರ ಅಂತ ಅನ್ನಿಸ್ತು. ಹಾಗೆ ಅನೇಕ ಶ್ರೋತೃಗಳು ಕೂಡ, ಭಾಗವಹಿಸಿರೋರು ಕೂಡ ಇದು ಇನ್ನಷ್ಟು ಕಂತುಗಳಲ್ಲಿ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ. ಯಾಕೆಂತಂದರೆ ಈ ಷೇರು ಮಾರುಕಟ್ಟೆ ಅನ್ನೋದು ಅಷ್ಟು ಸುಲಭಕ್ಕೆ ಅರ್ಥ ಆಗುವಂಥದ್ದಲ್ಲ, ಮತ್ತು ಒಂದು ದಿನಕ್ಕೆ ಅರ್ಥ ಮಾಡಿಸುವಂಥ ವಿಷಯವೂ ಅಲ್ಲ. ಮತ್ತು ಇದು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಸಾಕಷ್ಟು ಮುನ್ನೆಚ್ಚರಿಕೆಗಳು ಬೇಕಾಗಿರ್ತವೆ. ಸೊ ಯಾವತ್ತೋ ಒಂದು ದಿವಸ ಕೇಳಿದೆ, ಇವತ್ತು ಜಗನ್ನಾಥ್ ಸರ್ ಅವರು ಹೇಳ್ದಂಗೆ ಚಂದ್ರಮೋಹನ್ ಅವರು ಅಷ್ಟು ಲಾಭ ಮಾಡಿದ್ರು, ರಮೇಶ್ ಅವರು ಇಷ್ಟು ಲಾಭ ಮಾಡಿದ್ರು, ಹಾಗೆ ಅಂತ ಹೇಳಿದಾಗ ನಾಳೆಯಿಂದ ಎಲ್ಲರೂ ಶುರು ಮಾಡಬೇಕು ಅಂತ ಅನಿಸ್ಬಹುದು. ಬಟ್ ಅದು ಸರಿಯಾದ ಒಂದು ಇದು ಅಲ್ಲ, ಪದ್ಧತಿ ಅಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಸಾಕಷ್ಟು ತಿಳ್ಕೊಳ್ಬೇಕಾಗಿರೋಂಥ ವಿಚಾರಗಳು ಇನ್ನೂ ಸಾಕಷ್ಟು ಇದೆ.
ಅದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತೀನಿ. ಹಾಗೇನೆ ಇವತ್ತು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿದಿರಿ. ಇದು ಒಂದು ರೀತಿ ನಮ್ಮ ಗ್ರೂಪಿನ ವತಿಯಿಂದ ನಡೆದಂಥ ಕಾರ್ಯಕ್ರಮಗಳಲ್ಲಿ ದಾಖಲೆ ಮಟ್ಟದ ಒಂದು ಅಟೆಂಡೆನ್ಸ್ ಇವತ್ತು ಆಗಿದೆ. ಕಳೆದ 1-2 ಕಾರ್ಯಕ್ರಮಗಳಲ್ಲಿ ಕೂಡ ಇದಕ್ಕೂ ಇಷ್ಟೇ ಸಂಖ್ಯೆಯ ಜನರು ಸೇರಿದ್ರು. ಇವತ್ತು ಕೂಡ ಆ ಒಂದು ಅಂದರೆ ಭಾನುವಾರ ಸೇರ್ತಾ ಇದ್ರು, ನನಗೆ ವರ್ಕಿಂಗ್ ಡೇ ಇಷ್ಟೊಂದು ಜನ ಸೇರಿರೋದು ತುಂಬ ಅಚ್ಚರಿ ಅಂತೂ ಆಗಿದೆ. ಸೊ ಒಂದು ವಿನಂತಿ, ಇಂತಹ ಕಾರ್ಯಕ್ರಮಗಳನ್ನ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನಾವು ನಡೆಸಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವು ಭಾಗವಹಿಸ್ರಿ ಮತ್ತು ನಿಮಗೆ ಪರಿಚಿತರಿಗೂ ಕೂಡ ಇಂತಹ ವಿಷಯಗಳನ್ನ ತಿಳಿಸಿ. ನಮ್ದು ಯಾವಾಗಲೂ ಒಂದೇ ಲಿಂಕ್ ಇರುತ್ತೆ. ಇವತ್ತು ನಿಮಗೆ ಏನು ಶೇರ್ ಮಾಡಿದರೆ ಆ ಲಿಂಕ್ ಯಾವಾಗಲೂ ಅದೇ ಲಿಂಕನ್ನು ನಾವು ಬಳಸ್ತಿದ್ದೀವಿ. ಹಾಗಾಗಿ ಪ್ರತಿ ಭಾನುವಾರ, ಸಾಮಾನ್ಯವಾಗಿ ನಾವು ಭಾನುವಾರ ಸಂಜೆ 6:00ವರೆಗೆ ಈ ಕಾರ್ಯಕ್ರಮವನ್ನು ನಡೆಸ್ತೀವಿ. ದಯವಿಟ್ಟು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಡಾಕ್ಟರ್ JN ಜಗನ್ನಾಥ್ ಅವರಲ್ಲಿ ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದ್ದಕ್ಕೆ ಒಂದು ಧನ್ಯವಾದ. ಮತ್ತು ಇದು ಮೊದಲನೇ ಕಂತು, ಮತ್ತಷ್ಟು ಕಂತುಗಳನ್ನ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಎರಡನೇ ಧನ್ಯವಾದಗಳನ್ನ ಕೂಡ ಅರ್ಪಿಸ್ತೀನಿ. ಮತ್ತು ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣಂತೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭ ಕೊಟ್ಟಿರ್ತಕ್ಕಂಥ ಶ್ರೀಮತಿ ಪುಷ್ಪಾ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣಂತೆ. ಇದರ ಸ್ಕ್ರೀನ್ ರೆಕಾರ್ಡಿಂಗ್ ಆಗಿದೆ, ಅದರ ಲಿಂಕನ್ನು ನಾವು ಶೇರ್ ಮಾಡ್ತೀವಿ. ಯಾರಿಗಾದರೂ ಇಲ್ಲ ಭಾಗವಹಿಸಬೇಕಾಗಿತ್ತು, ಇವತ್ತು ಸಮಯ ಆಗಲಿಲ್ಲ ಅನ್ನೋಂಥವ್ರಿಗೆ ಖಂಡಿತವಾಗಿ ಆ ಲಿಂಕನ್ನು ಅವ್ರು ಬಳಸಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಮೊದಲಿನಿಂದಲೂ ವೀಕ್ಷಣೆ ಮಾಡಬಹುದು. ಮಧ್ಯ ಮಧ್ಯ ಸ್ವಲ್ಪ ಬ್ರೇಕ್ ಆಗಿತ್ತು ಸರ್, ಅದಕ್ಕೆ ರೆಕಾರ್ಡಿಂಗ್ ಇದ್ರೆ ತುಂಬಾ ಉಪಯೋಗ ಆಗುತ್ತೆ. ಖಂಡಿತ ಆಗಿದೆ ಮೇಡಮ್. ಅದನ್ನ ಗ್ರೂಪಲ್ಲಿ ಶೇರ್ ಮಾಡ್ತೀವಿ. ಮತ್ತು ಯಾರಿಗಾದ್ರೂ ಬೇಕಿತ್ತಂದ್ರೆ ನನ್ನನ್ನು ಅಥವಾ ಡಾಕ್ಟರ್ ಜಗನ್ನಾಥ್ ಅವರನ್ನ ಸಂಪರ್ಕಿಸಿದ್ರೆ ಆ ಲಿಂಕ್ ನಿಮಗೆ ಸಿಗುತ್ತೆ. ಯಾರು ಸಮಾನ ಮನಸ್ಕರ ಗ್ರೂಪಲ್ಲಿ ಇಲ್ಲ ಅವರಿಗೆ ನನ್ನ ಅಥವಾ ಡಾಕ್ಟರ್ ಜಗನ್ನಾಥ್ ಅವರನ್ನ ಸಂಪರ್ಕ ಮಾಡಬಹುದು. ಸರ್ ಈಗ ಹಿಂದೆ ಎರಡು ಸೆಷನ್ ನಡೀತು ಅಂದ್ರಲ್ಲ, ಅದ್ರದ್ದು ರೆಕಾರ್ಡಿಂಗ್ ಇದೆಯಾ ಸರ್? ಇದೆ ಮೇಡಮ್, ಇದೆ. ಸಮಾನ ಮನಸ್ಕರ ಗ್ರೂಪಲ್ಲಿ ಹಾಕಿರ್ತೀವಿ. ಬಹುಶಃ ನೀವು ಅಲ್ಲಿ ಇಲ್ಲ ಅಂತಂದ್ರೆ ನಿಮಗೆ ನಮ್ಮಿಬ್ಬರು ಯಾರನ್ನಾರು ಸಂಪರ್ಕ ಮಾಡಿದ್ರೆ ನಿಮಗೆ ಆ ಲಿಂಕ್ ಅನ್ನು ಕಳಿಸ್ತೀವಿ. ಓಕೆ ಸರ್, ಸರಿ. ಓಕೆ, ನಮಸ್ಕಾರಗಳು. ಥ್ಯಾಂಕ್ ಯು. ತುಂಬಾ ಬಂದಿದ್ದಕ್ಕೆ ಬಹಳ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ ಮತ್ತು ಶುಭರಾತ್ರಿ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣಂತೆ. ಧನ್ಯವಾದಗಳು.